ಕಡೆ ಆಸ್ತಿ ಅದಾವ, ನೀ ಯಾವ ಕಡೆ ಆಸ್ತಿ ತಗೋತೀನಂತೆ ಆ ಕಡೆ ಬರೋದು ನಿನಗೆ ಕೊಟ್ಟು ಬಿಡ್ತೀನಿ, ನೀನು ಹೆಂಡತಿ ಕರ್ಕೊಂಡು ಅಲ್ಲಿ ಎದ್ದು ಬಿಡ ಅಂದ್ರೆ ಇನ್ನೇನು ಬರೋದು ಕೊಡೋದು ಬೇಡ, ಬರೋದು ಕೊಡೋದಿದ್ರೆ ನಿನಗೆ ಮತ್ತೆ 2 ಮಕ್ಕಳಾದವು ಅವನ್ನ ಇಟ್ಕೊಂಡು ಅವಕ್ಕ ಬರೋದು ಕೊಡು, ನನಗೆ ಯಾವುದು ಬೇಡ ಅಂತ ಕುಂತ. ಆ ಮಹಾಸ್ವಾಮಿಯ ದಿವ್ಯ ಜೀವನ ಅಂದ್ರೆ ಅದು ಅನುಕರಣೀಯ ಅಲ್ಲ, ಆದರ್ಶ. ಅನುಕರಣೀಯ ಅಲ್ಲ, ಅದನ್ನು ಅವರ ಸಾಧಿಸ್ಬೇಕು, ಅವರ ಬದುಕಬೇಕ ಹೊರತು ಅದು ಉಳಿದವ್ರಿಗೆ ಆಗಂಗಿಲ್ಲ. ಆದರ್ಶ, ಆತನ ಕೆಲವು ಗುಣಗಳದಾವು, ಅವುಗಳನ್ನು ನಾವು ನೀವು ಅಳವಡಿಸ್ಕೋಬಹುದು, ಅದು ಆದರ್ಶ. ಅವು ಯಾವ ಅನ್ನುವಂಥವುಗಳೇ ಗೊತ್ತದಾವ, ಇನ್ನು ಮುಂದೆ ಕೂಡ ಗೊತ್ತಾಗ್ತದೆ, ಇನ್ನು 8-10 ದಿವಸಗಳಲ್ಲಿ. ಏನವನು ಆದರ್ಶ ಗುಣ ಅಂದ್ರೆ ಆತ ಮಹಾತ್ಮನ ಆಗ್ತಾನಂದ್ರೂ ತಾಯಿ ಸೇವಾ ಮಾಡೋದು ಬಿಡಲಿಲ್ಲ, ಅದು ಆದರ್ಶ. ಅದನ್ನು ಎಲ್ಲರೂ ಪಾಲಿಸ್ಬೋದು, ಎಲ್ಲರೂ ಪಾಲಿಸ್ಬೋದು. ಅದನ್ನು ಸಿದ್ದಪ್ಪಜನಂತವ್ರು ಒಬ್ಬರಿಗೆ ಸಾಧ್ಯ ಅಂತ ಅದನ್ನ ಅನ್ನಕ್ಕೆ ಬರೋದಿಲ್ಲ. ಇನ್ನೂ ಅವನಂಗ ಎಲ್ಲ ತೊರೆದು ಬರೋದು, ಎಲ್ಲ ತ್ಯಾಗ ಮಾಡಿ ಬರೋದು, ಎಲ್ಲ ಬಿಟ್ಟು ಬರೋದು, ಮೈ ಮ್ಯಾಗಿಂದೆಲ್ಲ ಕಳೆದಿಟ್ಟು ಸ್ವಚ್ಛ ಆಗೋದು, ಅದು ಅವನಿಗೆ ಮಾತ್ರ ಸಾಧ್ಯ ಇರ್ಬೋದು. ಎಲ್ಲೋ ಕೋಟಿಗೊಬ್ಬರಿಗೆ ಲಕ್ಷಕ್ಕೊಬ್ಬರಿಗೆ ಆಗುತ್ತೆ. ಇನ್ನು ಉಳಿದದ್ದೇನೈತಲ್ಲ, ತಂದೆಯನ್ನು ಗೌರವಿಸುವುದು, ತಾಯಿಯನ್ನು ಗೌರವಿಸುವುದು, ಗುರು ಹಿರಿಯರನ್ನು ಗೌರವಿಸುವುದು, ಸತ್ಯವನ್ನೇ ನುಡಿಯುವುದು, ಒಳ್ಳೆಯವರು ಕೂಡ ಗೆಳತನ ಮಾಡೋದು, ಒಳ್ಳೆಯವರು ಕೂಡ ಆಡೋದೇನೈತಲ್ಲ, ಇದು ಅವರಿಗೂ ಸಾಧ್ಯ ಐತಿ, ಇದನ್ನು ಉಳಿದವ್ರಿಗೂ ಸಾಧ್ಯ. ಇದನ್ನೆಲ್ಲರೂ ಮಾಡಬಹುದು, ಇದು ಆದರ್ಶ. ಇದನ್ನು ನಾವು ಪಾಲಿಸ್ಬೋದು. ಸಿದ್ದಪ್ಪಜ್ಜನವರು ದೀಕ್ಷೆಯನ್ನು ತೆಗೆದುಕೊಂಡ ಮೇಲೆ ಉಡಾಳ ಹುಡುಗರು ಕೂಡ ಆಡಿ ಸಮಯವನ್ನು ವ್ಯರ್ಥ ಕಳಿಲಿಲ್ಲ. ಅವರು ಆಡಿದ್ರು ಒಂದು ಹಂತದಾಗ. ಆದರೆ ಯಾವಾಗ ಅವರಿಗೆ ಗುರುವಿನ ಉಪದೇಶ ಆಗಿ ದೀಕ್ಷೆ ಆಯಿತೋ ಅಂದವರು ತಮ್ಮ ಮನಸ್ಸನ್ನ ಈ ವಾರಿಗಿ ಗೆಳೆಯರಕ್ಕಿಂತಲೂ ಹೆಚ್ಚು ಎಲ್ಲಿ ಕಳೆದ್ರು ಅಂದ್ರೆ ತಮ್ಮ ಅಂತರ್ಮುಖ ಸಾಧನೆಯಲ್ಲಿ ಕಳೆದ್ರು. ಹಳ್ಳದ ದಂಡೆಯ ಮೇಲೆ ಸ್ನಾನ ಮಾಡಿ ಬಂದು ಅಲ್ಲೇ ಲಿಂಗ ಪೂಜೆ ಕುಂತು ಬಿಡ್ತಿದ್ರಂತವ್ರು ನೋಡಿ. ಅಲ್ಲೇ ದೊಡ್ಡ ಶ್ರೀಮಂತ ಮನೆತನ ಅವ್ರದ್ದು, 2 ಕಡೆ ಆಸ್ತಿ, 100 ಕೂರಿಗೆ ಜಮೀನ, ದೊಡ್ಡ ಮನೆತನ. ಆದರೂ ಆತನಿಗೆ ಅದ್ರ ಮೇಲೆ ಮೋಹ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ, ಮೋಹ ಇದ್ದಿದ್ದಿಲ್ಲ. ಮನೆಯೊಳಗೆ ತಂದೆ ತಾಯಿ ವಿಚಾರ ಮಾಡ್ತಾರೆ, ಬೆಳೆದ 18-20 ವರ್ಷಕ್ಕೆ ಮಗ ಬಂದ, ಮತ್ತೆ ಏನು ಮಾಡೋದು, ಇರೋದ ನಮಗೊಂದು ಜ್ಯೋತಿ, ಅಲ್ಲಿನೂ ಆಸ್ತಿ ಇಲ್ಲಿನೂ ಆಸ್ತಿ. ಯಾಕೋ ಅವ ಇತ್ತಿತ್ತಲಲ್ಲಿ ಸಿದ್ದಪ್ಪ ಅಂತರ್ಮುಖಿ ಆಗಕತ್ತಾನ, ಯಾವ ಗೆಳೆಯರು ಕೂಡ ಆಡೋದಿಲ್ಲ. ಹೊಲದಾಗ ಬಂದಿರುವಂತ ಕೆಲಸಕ್ಕೆ ದುಡಿಲಿಕ್ಕೆ ಬಂದಿರುವಂತ ಆಳುಗಳು ಕೂಡ ಅಷ್ಟೇ ಆತ ಮಾತಾಡೋದು ಹೊರತು ಹೆಚ್ಚಿಂದ ಏನು ಮಾಡೋದಿಲ್ಲ. ಯಾರು ಏನಾರ ತಗೊಂಡು ಹೋದ್ರೆ ವೈರಿಪ ಪರಮಾತ್ಮ ಕೊಟ್ಟಾರಂತಾನ. ಆತನ ಗುಣನ ಬಹಳ ವಿಶೇಷತೆ ಐತಿ. ಹೀಗಾಗಿ ನಮ್ಮ ಮಗ ಆಗಿ ಉಳಿತಾನೋ ಇಲ್ಲೋ ಅನ್ನುವಂಥ ಚಿಂತೆ ತಂದೆ ತಾಯಿಗಳು ಯಾರಿಗಾದ್ರೂ ಇರ್ತದೆ ಬಿಡ್ರಿ, ಅದು ಅವ್ರಿಗೆ ಅಟ ಅಂತಲ್ಲ, ಯಾರಿಗಾದ್ರೂ ಇರ್ತದೆ. ಇರಬೇಕಾದದ್ದು ಕರ್ತವ್ಯ. ಆದ್ರ ಅದು ಮೀರಿ ಹೋಗ್ತೈತೆ ಅಂತ ಅನ್ನೋದು ಗೊತ್ತಿದ್ರೆ ಅದನ್ನು ವಿಚಾರ ಮಾಡಿ ಮರುಗುದ್ರಲ್ಲಿ ಅರ್ಥ ಇಲ್ಲ ಅಂತ ನಮ್ಮ ಅನಿಸಿಕೆ. ಭಾಳ ಮಂದಿ ಮಕ್ಕಳು ಕೈ ಮೀರಿ ಹೋದ ಮೇಲೆ ದುಃಖ ಮಾಡ್ಕೊಂತ ಕುಂದಿರ್ತಾರೆ, ಅರ್ಥ ಇಲ್ಲ. ಹೋಗ್ಬಿಟ್ಟದ್ದು ಮಿಂಚು ಹೊಡೆದೋಗೈತಿ, ವಸ್ತು ಕೈ ಬಿಟ್ಟು ಹೋಗೈತಿ, ಆವಾಗ ನಾವು ಅದನ್ನು ಚಿಂತೆ ಮಾಡ್ಕೊಂತ ಕುಂದ್ರೋದ್ರಿಂದ ನಮಗ ವ್ಯಥೆನೇ ಹೊರತು ಅದು ದುಃಖವೇ ಹೊರತು. ಪೂಜ್ಯ ಸದ್ಗುರುನಾಥ ಭಾಳ ಮಂದಿ ಹೋಗಿ ಬುದ್ಧಿ ಹೇಳಕತ್ರು ತಂದಿಗೆ, ಕೈ ಬಿಟ್ರಿ ಹುಡುಗ ಹೊಕ್ಕಾನ, ಅದಕ್ಕೆ ಆತನನ್ನು ಏನು ಮಾಡಿಬಿಡೋದು ಅಂದ್ರೆ ಕಟ್ಟಿ ಹಾಕಕ್ಕಿರೋ ದಾರಿ ಅಂದ್ರೆ ಆತನನ್ನು ಏನಾರ ಮಾಡಿ ಸಂಸಾರ ಮಾರ್ಗಕ್ಕೆ ತಳ್ಳಿಬಿಡು, ಲಗ್ನ ಮಾಡಿಬಿಡು. ಆಯ್ತು, ಏನೋ ಆಯ್ತು. ಇನ್ನು ಮಾಡ್ಬೇಕನ್ನುವಂತ ಅಷ್ಟರೊಳಗನ ಅಟೊತ್ತಿಗಾಗಲೇ ಮನಸ್ಸು ಫರ್ಕ್ ಆಗಿತ್ತು. ತಾಯಿನೂ ಹೇಳ್ತಿದ್ದು, ತಂದೆನೂ ಹೇಳ್ತಿದ್ದ, ನೋಡೋಣ ಅಂತಾಳ, ಇನ್ನೂ ಟೈಮ್ ಐತಿ, ಇನ್ನು ಎಲ್ಲಿ ಹೋಗ್ತೈತಿ ಅಂತೇಳಿ ಮುಂದೆ ಹಾಕ್ತಿದ್ದ. ಒಂದು ದೊಡ್ಡ ಗಂಡಾಂತರ ಅವರ ತಾಯಿಗೆ ಪ್ಲೇಗ್ ರೋಗ ಬಂದು ಅಟ್ಯಾಕ್ ಆಯ್ತು. ಪ್ಲೇಗ್ ರೋಗ ಬಂದು ಅಟ್ಯಾಕ್ ಆದಮೇಲೆ ಊರಾಗ ಇಡಬೇಡ, ಅದನ್ನ ಊರಾಗ ಇಟ್ರಿ ಎಲ್ಲರಿಗೂ ಹಬ್ಬಕೋತೈತೆ ಅಂದಾಗ ಊರಾದ ಹೊರಗಿರುವ ಹಳ್ಳದ ದಂಡಿ ಅವರು ಹೊಲದಾಗ ಇಟ್ಟರು. ಮತ್ತೆ ಯಾರು ಸೇವಾ ಮಾಡಬೇಕು, ಮನೆಯೊಳಗೆ ಯಾರೂ ಇಲ್ಲ. ಮೊದಲೇ ಆ ತಾಯಿ ಒಬ್ಬಳು ದೊಡ್ಡ ಶ್ರೀಮಂತ ಮನೆತನ, ಎಲ್ಲ ಹಾಳು ಮಾಡಬೇಕು. ಆದರೂ ಪೂಜ್ಯರು ಹೆದರಲಿಲ್ಲ, ಹೆಗಲುಗೊಟ್ಟು ತಾಯಿ ಸೇವಾ ಮಾಡಿದರು. ತಾಯಿ ಹೆಂಗ ಆ ಕೂಸನ್ನು ಎತ್ತಿ ಆಡಿಸಿ ಅದ್ರ ಚಾಕ್ರಿ ಮಾಡಿದ್ಲು, ಅದರ ಋಣ ಇಟ್ಕೊಳ್ಳಾರ್ದಂಗ ಅದಕ್ಕಿಂತ ಒಂದು ಮುಂಚೆ ಹೆಚ್ಚಿನ ಸೇವಾ ಮಾಡಿದ. ಅದಕ್ಕೆ ಹಂಗೆ ಹರಿದು ಹೋಗೋದು ಬರಕ್ಕೆ ಅವನಿಗೆ ಸಾಧ್ಯ ಆಯ್ತು. ಹೆಂಗೆ ಹರಿದು ಒಗಿಬೇಕಂದ್ರೆ ಮಹಾತ್ಮರು ಒಂದು ಉಡದಾರ ಹರಿದು ಒಗದು ಬಂದ್ರಂದ್ರೆ ಅವ್ರ ಸಂಬಂಧಿಕರು ಯಾರ ಬಂದು ನಿಂತಾರಂದ್ರೆ ಅವ್ರ ಕಣ್ಣು ಎತ್ತಿ ಸಹಿತ ನೋಡಬಾರ್ದಂತ. ಅವ ನಿಜವಾದ ಮಹಾತ್ಮ. ಒಂದು ಹರಿದು ಒಗದ್ರಂದ್ರೆ ಯಾರು ಬೇಕಾದ್ರೆ ಬರಲಿ, ಅಣ್ಣರ ಬರಲಿ, ತಮ್ಮರ ಬರಲಿ, ತಂಗಿಯರ ಬರಲಿ, ತಾಯಿಯರ ಬರಲಿ, ಎಲ್ಲರೂ ಹೆಂಗೆ ಬರ್ತಾರೆ ಹಂಗೆ ಬರಬೇಕು, ಎಲ್ಲರೂ ಹೆಂಗೆ ನಮಸ್ಕಾರ ಮಾಡ್ತಾರೆ ಹಂಗೆ ಹೋಗ್ಬೇಕು.
ಇವ್ರು ಹಿಂದೆ ನಮಗೆ ಸಂಬಂಧ ಇದ್ದವರು, ಇವ್ರು ನಮ್ಮ ಮಗ, ಇವ್ರು ನಮ್ಮ ಕಾಕ, ಇವ್ರು ನಮ್ಮ ಸಂಬಂಧ, ಆ ಶಬ್ದನ ಬರಬಾರ್ದು ಅಂತ ಹೇಳ್ತಾನೆ ನಾವು. ಅದನ್ನೇನು ಅದನ್ನ ಹಳಿಸಿದ ಗಡಿಗೆ ಒಡೆದು ಬಂದ ಮೇಲೆ ಇನ್ನೇನು ಅದನ್ನ ಅಂತ ಹೇಳ್ತಾನೆ ನಾವು ಸಿದ್ದಪ್ಪ ಅಂತ. ಸ್ವಾಮಿ ಆದ್ರೆ ಹಿಂಗೆ ಆಗ್ಬೇಕಂತ, ಆಗಾಕ ಬರಲಿಲ್ಲ ಅಂದ್ರೆ ತಣ್ಣಗೆ ಇರ್ಬೇಕಂತಿದ್ದ, ಆದ್ರೆ ಹಿಂಗೆ ಆಗ್ಬೇಕಂತ. ಬೇಕಂದ್ರೆ ಬರವಲ್ರಕ್ಕ, ಮುಗಿದು ಹೋತಪ್ಪ, ಅದು ಮುಗಿದು ಹೋತದು. ಹಂಗ ಹರಿದ ಒಗದ ಮೇಲೆ ಲಿಂಗದ ಪರಿವೆ ಏನು. ಹಂಗವ ಮೊದಲು ಋಣ ಇತ್ತು, ಈ ದೇಹ ಹೊತ್ತು ಬೆಳೆಸಾಳಕ್ಕೆ ಅಂದ್ರೆ ಆಕಿನ ಋಣ ಇಟ್ಕೋಬಾರ್ದಪ್ಪ, ಸೇವೆ ಮಾಡಿಬಿಡು. ಮಾಡಿದ, ಯಾವುದಕ್ಕೂ ಮನಸ್ಸನ್ನು ಹೇಸಿಕೊಳ್ಳಾರ್ದಂಗೆ ಸೇವೆ ಮಾಡಿದ. ನೆನೆಸ್ಬೇಕ ಪುಣ್ಯಾತ್ಮನ ವಿಷಯ. ಇದು ಒಂದು ಪಾಠ ಆಗಬೇಕು. ಮಹಾತ್ಮರಾಗಲಿ, ಸಂತರಾಗಲಿ, ಶರಣರಾಗಲಿ, ಇನ್ನೂ ಅವರು ತಮ್ಮ ಪೂರ್ವಾಶ್ರಮದಲ್ಲಿ ಇದ್ರೆ ತಾಯಿ ಸೇವೆ ಮಾಡಬೇಕು ಅನ್ನುವಂಥದ್ದನ್ನು ಅದೊಂದು ಎಚ್ಚರಿಕೆ ಗಂಟೆಯನ್ನ ಮುಂದೆ ಬರುವಂತ ಅನೇಕ ಸಾಧಕರಿಗೆ, ಸ್ವಾಮಿಗಳಿಗೆ ಕೊಟ್ಟವಾರ. ಮತ್ತು ಅಜ್ಜವ್ರ ಇಲ್ಲಿ ಸಿದ್ದಪ್ಪಜ್ಜವ್ರು ಮನೆಯಾಗಿದ್ದಾಗ ಮಾಡಿದರು, ಮನೆಯೊಳಗಿದ್ದಂಥ ಸಂದರ್ಭದಲ್ಲಿ ಏನೋ ಮಾಡಿದ್ರು. ಅಕಸ್ಮಾತ್ ಅವ್ರು ಮನೆ ಬಿಟ್ಟು ಹೊರಗೆ ಬಂದ ಮೇಲೆ ಮತ್ತು ಅಂಥ ಸಂದರ್ಭ ಬಂದಿತ್ತು ಅಂದ್ರೆ ಅದಕ್ಕೆ ಏನು ಮಾಡ್ಬೇಕ್ರಿ ಅಂತಂತಂದ್ರೆ ಅದನ್ನ ಮಾನವೀಯತೆಯ ದೃಷ್ಟಿಯಿಂದ ಮಾಡ್ಬೇಕ ಹೊರತು ಅದು ನನ್ನ ರಕ್ತ ಸಂಬಂಧ ಅಂತ ತಿಳ್ಕೊಂಡು ಮಾಡಬಾರ್ದು. ಮಾನವೀಯತೆಯ ದೃಷ್ಟಿಯಿಂದ ಮಾಡಬೇಕು ಅವಶ್ಯಕತೆ ಇದ್ರೆ. ಇಲ್ಲ ಅದಕ್ಕೆ ಯಾರು ಯೋಗ್ಯರಾದ್ರೆ ಅವ್ರಿಗೆ ಅದನ್ನ ವ್ಯವಸ್ಥೆ ಮಾಡಕ್ಕೆ ಹಚ್ಚಬೇಕು. ಎಲ್ಲವನ್ನ ತನ್ನ ಮೈ ಮೇಲೆ ಹಾಕೋಬಾರ್ದು. ಇವತ್ತು ನಮ್ಮ ನಾಡಿನಲ್ಲಿ ಕೆಲವೊಂದಿಷ್ಟು ಮಠಮಾನ್ಯಗಳು ಈ ವಿಚಾರದಲ್ಲಿ ತಮ್ಮ ಹಾದಿಯನ್ನು ಬಿಟ್ಟಿದ್ದಾರೆ. ನಾನು ಇದನ್ನ ದ್ವೇಷವಾಗಿ ಹೇಳ್ತಾ ಇಲ್ಲ, ಮತ್ತು ಭಕ್ತರಾದವರು, ಮಠಾಧೀಶರಾದವರು ಅನ್ಯಥ ಭಾವಿಸಬೇಡಿ. ಕಾರಣ, ಯಾವ ಮಠಗಳಲ್ಲಿ ರಕ್ತ ಸಂಬಂಧಗಳು ಬಂದು ಭಗತಾವ ಅಲ್ಲಿ ಸ್ವಾಮಿ ಆತನ ವಿರಕ್ತಿ, ಆತನ ಬ್ರಹ್ಮಚರ್ಯ ಹಾಳಾಗಿ ಹೋಗತಿ. ಅವನು ಒಂದು ಕುಟುಂಬಕ್ಕೆ ದುಡಿತಾನ ಹೊರತು ಸಮಾಜಕ್ಕೆ ದುಡಿಯುವಂತ ಶಕ್ತಿ ಅವನಿಗೆ ಬರೋದಿಲ್ಲ. ನಾವು ಸ್ಪಷ್ಟ ತಿಳ್ಕೊಂಡು, ಅದು ಏನಾರ ಆಗೋದಕ್ಕ, ಮಠ ಏಳವಲ್ದು ಹಾಳಾಗೋದು, ಯಾವ ಸಿಕ್ಕ ಹರ್ಕೊಂಡು ತಿನ್ವಲ್ಲಕ್ಕ, ಅಲ್ಲಿ ಮಾತ್ರ ಅವ್ರನ್ನ ಕಾಲು ಇಡಿಸ್ಬಿಡ್ಬಾರ್ದು. ಭಾಳ ಮಂದಿ ಅಂತಾರೆ, ಇಲ್ರಿ ನಾವು ಯಾಕೆ ಅವ್ರು ತಂದು ಇಟ್ಕೊಂತೀವಿ ಅಂದ್ರೆ ಬೇರೆದವ್ರು ಬರ್ತಾರ್ರಿ, ನಾಲ್ಕು ತನಕ ಬಿಟ್ಟು ಹೋಗ್ತಾರ್ರಿ, ಸಂಬಂಧಿಕರು ಬರ್ತಾರೆ ಬಿಟ್ಟು ಹೋದ್ರೆ ಹೋಗ್ಲಕ್ಕ. ನೀನ ಉಡದಾರ ಹರಿದೋಗೋದು ಬಂದಿ ಅಂದ್ರೆ ಹಾಳಾಗಿ ಹೋಗೋದಕ್ಕೆ. ಮಠ ಉಳಿಸಿಕೊಳ್ಳೋ ಮಕ್ಕಳ ಭಕ್ತರು ಸುಮಾರು ಅದರಿಂದ ನೀ ಯಾಕೆ ತಿರುಗಿ ಕೆಡಿಸ್ಕೊಂತಿದ್ವಿ. ಉಳಿಸೋ ಅಷ್ಟಾದ್ರು ಉಳಿಸ್ಲಿಕ್ಕೆ ನಿನ್ನ ಧ್ಯಾನ, ನಿನ್ನ ಪೂಜೆ, ನಿನ್ನ ತಪಸ್ಸಿನಾಗ ನೀನು ದೊಡ್ಡವಾಗಿ ಹೋಗ್ಬಿಡೋದು. ಅದು ತೊಗೊಂಡು ಏನು ಮಾಡೋದು, ಭಾಳ ಅಂದ್ರೆ ಮಠದ ಕಲ್ಲು ತೊಗೊಂಡೋಕಾರ, ಮಠದ ಆಸ್ತಿ ತೊಗೊಂಡೋಕಾರ. ಇದಕ್ಕಿಂತ ಇನ್ನೇನು ಕಿಸಮತಿ ಮಾಡೋರು, ಉದಾತ್ತೀಕರಣ ಮಾಡ್ಕೊಳ್ಬೇಕು. ಸ್ವಾಮಿ ಅದಾವ ಉದಾತ್ತೀಕರಣ ಮಾಡಬೇಕು, ಗದ್ದಲ ಮಾಡಿಸ್ಕೊಳ್ಬೇಕು. ಆ ಹುಡುಗರನ್ನ ಆಡಿಸಿಕೊಡ್ಬೇಡ್ರಿ. ಹೀಗೆ ಒಂದಿಷ್ಟು ನಾವು ಸೂಕ್ಷ್ಮ ವಿಚಾರ ಮಾಡಿ ನೋಡಿದಾಗ ಬಹುಶಃ ನಾವು ಸ್ವಾಮಿಗಳಾದವರು ತಪ್ಪಿದ್ವೇನೋ ಅಂತ ಒಮ್ಮೊಮ್ಮೆ ಅನಿಸ್ತಿರ್ತದೆ. ನಾವು ಏನೋ ಮಾಡಕ್ಕೆ ಬಂದಿವಿ, ಏನೋ ಮಾಡಿದ್ವಿ. ಮತ್ತು ನೀವು ಭಕ್ತರು ಹೆಂಗಂದ್ರೆ ಸ್ವಾಮಿಯ ತಪಸ್ಸು, ಅನುಷ್ಠಾನ, ಆತನ ಸಾಧನೆ ನೋಡೋದಿಲ್ಲ. ಸ್ವಾಮಿ ಬಂದ ಏನು ಮಾಡಿದ, ದೊಡ್ಡ ಮಠ ಕಟ್ಟಿದ್ವಿ, ಭಾರಿ ಕಟ್ಟಿದ. ಏನು ಮಾಡೋದು ಅದನ್ನು? ಒಬ್ಬ ಬಿಸ್ನೆಸ್ ಮಾಡೋರು ಕಟ್ತಾನೆ. ಸಿದ್ದಪ್ಪ ಏನು ಜಾಗ ಐತಿದ್ದಿಲ್ಲ, ಮೈಲಾರಲಿಂಗಪ್ಪನ ಕಟ್ಟೆ ಅವನ ಜಾಗ. ಯಪ್ಪ ಮುಂದೆ ನಿಂದು ಹೆಂಗಂದ್ರೆ ಆ ಟೈಮ್ನಾಗ ಯಾವನಾರ ಕೊಡ್ತಾನಳಲೆ, ಕೊಟ್ರೆ ಹೋಗಿರಿ, ಕೊಡಲಿಲ್ಲ ಅಂದ್ರೆ ಓದತ್ತಾಗ ಎಲ್ಲರೂ ಹೋಗಿರಿ ಅಂದಂತ ನೋಡ್ರಿ ಅಂತ ಅವ್ನು ವೈರಾಗಿ ಅಂತ ಕೇಳ್ತಿದ್ರಂತ. ಎಲ್ಲಿ ಮಾಡೋಣಪ್ಪ ನಾಳೆ ನಿನ್ನ ಸಮಾಧಿನ, ನಿನ್ನ ಮಠ ಎಲ್ಲಿ ಕಟ್ಟೋಣಂದ್ರೆ ಕಟ್ತಾರ, ಕಟ್ಟೋ ಮಕ್ಕಳ ಅದನ್ನ ಯಾಕೆ ಈಗ ಮಾತಾಡೋಕೆ ಅಂತಿದ್ದಂತ. ಅಂದ್ರೆ ಅದನ್ನ ಹಚ್ಕೊಳತಿದ್ದಿಲ್ಲ ನಾವು. ಮುಂದೆ ನಾನು ಇಲ್ಲೇ ಮಾಡ್ಬೇಕು, ಇಲ್ಲೇ ನನ್ನ ಸಮಾಧಿ ಮಾಡ್ರಿ, ಇಲ್ಲೇ ಗೋಪುರ ಕಟ್ಟ್ರಿ, ಇಲ್ಲೇ ಬಂಗಾರ ಕಳ್ಸಬೇಡ್ರಿ, ಕೈಲಾಗ ಐತಿದ್ದಿಲ್ಲ. ನೋಡೋ ನಾಳೆ ಹೊತ್ತು ಹೆಂಗೆ ಬರ್ತೈತೆ ಆ ಟೈಮ್ನಾಗ ಬಂದ್ರೆ ಇಟ್ಕೋ ಅಂತ್ರಿ, ಇಲ್ಲಿದ್ರೆ ಎಲ್ಲಾರ ಕೆರೆ ದಂಡಿಗೆ ಹೋಗಿರಿ ಅಂತ ನೋಡಿ. ಅಂದ್ರೆ ಮೋಹವನ್ನು ಗೆದ್ದವ್ರು ಅಂತ ಯಾಕೆ ಅನ್ನೋದು ಇವ್ರಿಗೆ ಅಂದ್ರೆ ಇದಕ್ಕೆ ಅನ್ನೋದು. ನೀವು ಅನ್ಬೋದು ಅವ್ರಿಗೆ ಸಾಧ್ಯ ಐತ್ರಿ, ಎಲ್ಲರಿಗೂ ಸ್ವಾಮಿಗಳಿಗೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಖರೆ, ಒಪ್ಕೊಂತೀನಿ. ಆದ್ರೂ ಕೆಲವೊಂದಿಷ್ಟರ ನಾವು ಪಾಲಿಸಬೇಕಾದದ್ದು ಸನ್ಯಾಸಿ ಧರ್ಮ, ಸ್ವಾಮಿ ಧರ್ಮ, ವಿರಕ್ತ ಧರ್ಮ ಅಂತ ನನ್ನ ಭಾವನೆ. ಬರ್ಬೋದು ನಾಳೆ ಸ್ವಾಮಿಗಳಾದ್ಮೇಲೆ ಅವ್ರು ನಮ್ಮ ಸಂಬಂಧಿಕ ಆಗ್ಬೇಕು ನೋಡಿ, ನಮ್ಮ ಕಾಕ ಆಗ್ಬೇಕು ನೋಡಿ, ನಮ್ಮ ತಮ್ಮ ಆಗ್ಬೇಕು ನೋಡು, ಮುಗಿಯುತ್ತ. ಅಲ್ಲಿ ನಮಸ್ಕಾರ ಮಾಡಿಸ್ಬೇಕು, ಕಳಿಸ್ಬೇಕು. ಅಲ್ಲಿ ನಮಸ್ಕಾರ ಮಾಡಿಸ್ಬೇಕು, ಅಲ್ಲೇ ನಮಸ್ಕಾರ ಮಾಡಿಸಿ ಅಲ್ಲಿ ಕಳಿಸ್ಬೇಕು. ನಡಿಪ ಆತು. ಎಲ್ಲರೂ ಹೆಂಗೆ ಬರ್ತಾರೆ ಹಂಗೆ ಬರ್ರಿ ಅನ್ಬೇಕು. ಎಲ್ಲರೂ ಹೆಂಗೆ ಬರ್ತಾರೆ ಹಂಗೆ ಬರ್ರಿ. ಸ್ವಾಮಿ ಸಂಬಂಧಿಕರು ಬಂದ್ರೆ ಎಲ್ಲಿ ಭಕ್ತರು ಕುಂದಿರ್ತಿರ್ತಾರ ಅಲ್ಲೇ ಕುಂದಿರ್ಸ್ಬೇಕಂತ, ಎಲ್ಲಿ ಭಕ್ತರು ಉಂಡು ಹಾಕಿರ್ತಾರ ಅಲ್ಲೇ ಉಳಿಸಿ ಕಳಿಸ್ಬಿಡ್ಬೇಕಂತ. ನಾವು ಭಿನ್ನ ಭೇದಗಳನ್ನು ಮಾಡ್ತೀವಿ. ಭಕ್ತರಿಗೆ ಒಂದು ಮನಿ, ನಮಗೆ ಅತಿ ಹತ್ತಿರದವ್ರು ಬಂದ್ರೆ ಒಂದು ಮನಿ, ಇದು ಬೇಡ ಅಂತ ಹೇಳ್ತಾರೆ ವಿರಕ್ತರಾದವ್ರು. ಇದು ಬೇಡ. ಸಿದ್ದಪ್ಪ ಸ್ವಾಮಿ ವಿರಕ್ತ ಅಲ್ಲ, ಆದ್ರೂ ಯಾವ ವಿರಕ್ತರಿಗೂ ಏನು ಕಡಿಮೆ ಇಲ್ಲ. ಅವರೇನು ವಿರಕ್ತ ಮಠದ ಸ್ವಾಮಿಗಳಲ್ಲ, ಅವರು ಶ್ರೀ ಸ್ವರೂಪಿಗಳಲ್ಲ, ಅವರು ಹಠಯೋಗಿಗಳಾಗ್ತಾರ. ಅವರು
ಮುಂದೆ ಕೊನೆಗೆ ಸಿದ್ಧಿ ಆದ ಮೇಲೆ ಅವರು ಇಷ್ಟಲಿಂಗ ದೀಕ್ಷೆಯನ್ನು ಲಿಂಗ ಪಥ ಮಾರ್ಗವನ್ನು ಬಿಟ್ಟು ಅವಧೂತ ಮಾರ್ಗಕ್ಕೆ ಹೋಗ್ತಾರ. ಅವ್ರ ಕರ್ಮಫಲ ಅವ್ರ ಪ್ರಾರಬ್ಧ ಹಂಗಿತ್ತು, ಅವ್ರು ಮತ್ತೆ ಆ ಕಡೆನ ಹೋಗ್ತಾರ. ಇರ್ಲಿ, ಅದು ದೊಡ್ಡವ್ರಿಗೇನ, ಅದನ್ನು ವಿಮರ್ಶೆ ಮಾಡುವಷ್ಟು ದೊಡ್ಡವ್ರು ನಾವಲ್ಲ. ನಾವಿಲ್ಲಿ ತಿಳ್ಕೊಬೇಕಾದದ್ದೇನು, ಜನ ಎಲ್ಲ ಮಾತಾಡಕತ್ರು, ಯಪ್ಪ ಬರೀ ಯಾವಾಗಲೂ 3 ಹೊತ್ತು ಲಿಂಗ ಪೂಜಾ ಜಳಕ ಅಂತ ನಾವ, ಸಿದ್ದಪ್ಪ ತಾಯಿ ಸೇವಾನು ಮಾಡ್ತಾನಲ್ಲ, ತಾಯಿ ಸೇವಾನು ಮಾಡ್ತಾನಲ್ಲ, ಎಂತ ಅಂತಃಕರಣ ಮೂರ್ತಿವ. ಆಯಿತು, ಅರಳಿದ ಹೂವ ಬಾಡುವುದು ಜಗತ್ತಿನ ನೇಮ. ಒಂದು ದಿನ ತಾಯಿ ತೀರ್ಕೊಂಡ್ಲು, ಲೌಕಿಕ ಕರ್ಮಗಳನ್ನು ಮಾಡಿದರು. ಏನಂತ ವಯಸ್ಸಲ್ಲ ಸಿದ್ದಪ್ಪರ ತಾಯಿಯವರಿಗೆ, ಸಿದ್ದಪ್ಪನ ತಂದೆಗೂ ಏನಂತ ವಯಸ್ಸಲ್ಲ. ಮನಿ ಬರದಾತು, ದೊಡ್ಡ ಶ್ರೀಮಂತರ ಮನಿ ಒಳಗೆ ನಂದಾದೀಪ ಇರದಂಗಾತು. ಆಳು ಹೋಳುಗಳನ್ನು ನೋಡದವರಾದ್ರು, ನಿರಾಸಕ್ತಿ ಬಂತು. ತಾಯಿ ಹೋದ ಮೇಲೆ ಸಿದ್ದಪ್ಪನವರು ಹೆಚ್ಚು ಮನೆಗೆ ಬರೋದಕ್ಕಿಂತ ಹೆಚ್ಚು ತಮ್ಮ ಹೊಲದ ಮನೆಯಲ್ಲೇನೆ ಹೆಚ್ಚಿರ್ಲಿಕ್ಕತ್ರು. ಮನೆಯೊಳಗೆ ತಾಯಿ ಇಲ್ಲ, ಶಿವಪ್ಪಗ ಹೆಂಡತಿಲ್ಲ, ಸಿದ್ದಪ್ಪಗ ತಾಯಿ ಇಲ್ಲ, ಮನಿ ಮುರಾಬಟ್ಟೆ ಆತು ಅಂತ ಮಾತಾಡಕತ್ರು. ಮಾಡೋದೇನು, ಕೊನೆಗೆ ವಿಚಾರ ಮಾಡಿದ್ರು, ಏನ್ ಶಿವಪ್ಪನವ್ರ ನಿಮಗರ ಏನ್ ಹಂಗ ಬಾಳ ಮಕ್ಕಳಾಗಿ, ಏನು ಬಾಳ ವಯಸ್ಸಾಗ್ಯವ, ನೀವು ಇನ್ನೊಂದು ಲಗ್ನ ಮಾಡ್ಕೊಂಡ್ಬಿಟ್ರಿ. ಶಿವಪ್ಪನಿಗೆ ಇನ್ನೊಂದು ಲಗ್ನ ಮಾಡ್ಕೊಂಡ್ಬಿಟ್ರಿ. ಆಶ್ಚರ್ಯ, ಬ್ಯಾಡ ಅಂತವ, ಒಂದು ಫಲಾನ ಉಂಡಿನಿಗೆ ಸಾಕು, ಇನ್ನೊಂದು ನಾನು ಮಾಡ್ಕೊಳ್ಳೋದಿಲ್ಲ ಅಂದವ. ಕೊನೆಗೆ ಬಂದು ಬಾಂಧವರು ಬಂದು ಇಲ್ಲ, ನಿಮ್ಮ ಸಲುವಾಗಿರ ಅಲ್ಲ, ನಿಮ್ಮ ಮನೆತನದ ಸಲುವಾಗಿರ, ನಿಮ್ಮ ಮನೆ ದೀಪದ ಸಲುವಾಗಿರ ನೀವು ಲಗ್ನ ಮಾಡ್ಕೊಳ್ಳೋದು. ಹಂಗೋಟ್ ಹಿಂಗೋಟ್ ಮಾಡಿ ಒಪ್ಪಿಸಿ ಶಿವಪ್ಪನವ್ರಿಗೆ ಇನ್ನೊಂದು ಲಗ್ನ ಮಾಡೇ ಬಿಟ್ರು. ಯಾರಿಗೆ? ಶಿವಪ್ಪ. ಸಿದ್ದಪ್ಪನವ್ರು ಅಂದ್ರೆ ಆಗ್ಲಿ ಅಂದ್ರು, ಅವರು ಸಿದ್ದಪ್ಪನವ್ರಿಗೆ ಆಗ್ಲಿ ಅಂದ್ರು, ಮಾಡ್ಲಿ, ತಪ್ಪೇನೈತಿ. ಕೊನೆಗೆ ತಾಯಿ ಹೋದ ಜಗಕ್ಕೆ ಮಲತಾಯಿ ಬಂದು, ಮಲತಾಯಿ ಒಬ್ಬಕ್ಕೆ ಬರಲಿಲ್ಲ, ಮಲತಾಯಿಯ ಸಂಬಂಧಿಕರು ಬಂದರು, ಮಲತಾಯಿಯ ಅಣ್ಣತಮ್ಮರು ಬಂದರು, ಎಲ್ಲ ಬಂದರು. ಅವಾಗ ಸಿದ್ದಪ್ಪ ಹೊರಗಿನ ಆದ, ಶಿವಪ್ಪ ಮನಿ ಯಜಮಾನ ಅಟ್ಟ ಆದ. ಆ ಮನಿ ಹಿರಿಯತನ ಎಲ್ಲ ತಾಯಿ ಕೈಯಾಗ, ಚಿಕ್ಕಮ್ಮನ ಕೈಯಾಗನ ಸಂಬಂಧಿಕರ ಕೈಯಾಗ ಸಿಕ್ಕೋಗ್ಬಿಡ್ತು. ಯಾರ ಮನ್ಯಾಗಾದ್ರೂ ಇದ್ದುತ್ವ ಇವು. ಇವತ್ತೇನು ದೊಡ್ಡ ದೊಡ್ಡ ಮಹಾತ್ಮರಂತೆ ಜಾತ್ರೆ ಮಾಡಿಸ್ಕೊಂತಾರಲ್ಲ, ಅವ್ರ ಮನೆಯಾಗೂ ಇದ್ದುತ್ವ ಇವು. ಕಲಬುರಗಿ ಶರಣ ಬಸಪ್ಪನಂತವ್ರ ಮನೆಯಾಗೂ ಇದ್ದುತ್ತ ಇದು. ಕೊನೆಗೆ ಅವನ್ನ ಬ್ಯಾರೆ ಇಟ್ಟರು, ಕರ್ಕಿ ಹೊಲ ಕೊಟ್ಟರು. ಶರೀಫ್ ರಜನ್ ಅಂತವ್ರ ಮನೆಯಾಗೂ ಇದ್ದುತ್ತ ಇದು. ಲೋಕಾರೂಢಿ ಒಳಗೆ ಏನದಾವ ಅವು ಎಲ್ಲರಿಗೂ ಇರತ್ತಾವ. ನಾವು ಆಟ ಅಂತ ತಿಳ್ಕೊಂಡಿದ್ವಿ, ಅವ್ರಿಗೆ ಯಾಕದಾವಂತ ನೀವು ಅನ್ಬಾರದು. ಅವರು ಮತ್ತೆ ನಮ್ಮ ಮಧ್ಯದಾಗ ಅದಾರ ಅಂದ್ರೆ ಅವ್ರಿಗೆ ಇರತ್ತಾವ. ಯಾವಾಗ ಇಲ್ಲದಂಗ ಅಕ್ಕಾವ ಅಂದ್ರೆ ಅದನ್ನ ಜಾಡಿಸಿ ಒದ್ದು ಬರ್ತಾರ ನೋಡಿ, ಅವಾಗ ಇಲ್ಲದಂಗ ಅಕ್ಕಾವ. ಅದನ್ನ ಒಗದ್ ಬರ್ತಾರ ಅವ್ರು, ಹರಿತಾರ ನೋಡ್ರಿ, ಮುಂದೆ ಎಷ್ಟು ಚಂದ ಹರಿತಾರ ಅದನ್ನ. ಅಗದಿ ಬಾಳೆಹಣ್ಣು ಸುಳದಂಗ ಸುಳಿದು ಒಗದ್ ಬರ್ತಾರ. ಹೆಂಗು ಆಗ್ಲಿ ನಾ ಬಿಟ್ಟು ಹೆಂಗು ಆಗ್ಲಿ. ಮನಿ ಒಳಗೆ ಹೆಚ್ಚು ಕಡಿಮೆ ಆಗಕತ್ತು, ದೊಡ್ಡ ಮಗ ಅಲಕ್ಷ್ಯ ಆಗಕತ್ತ. ಮತ್ ಇವ್ರ ನಂತರ ಮತ್ತೆ 2 ಮಕ್ಕಳಾದ್ರು ಶಿವಪ್ಪನವ್ರಿಗೆ. ಹೌದು, ಸಂಸಾರಿಕರು, ತಪ್ಪೇನೈತೆ ಆಗ್ಲಿ. ಸಿದ್ದಪ್ಪ ಅವ್ರಿಗೆ ಏನಿಲ್ಲ, ಯಾರು ಏನು ಹೇಳಿದ್ರು ಕೂಡ ಸಿದ್ದಪ್ಪ ತನ್ನ ಶೂನ್ಯ ಭಾವದಲ್ಲಿ ಇರಕತ್ತ. ಅವ್ರ 2ನೇ ತಾಯಿ, ಮಗ ಎದಿ ಉದ್ದ ಬೆಳೆದಾನ್ರಿ, ಲಗ್ನ ಮಾಡ್ರಿ. ಇಲ್ಲ, ನಾವು ಮಾಡ್ಬೇಕಾಗೈತಿ, ಲಗ್ನ ಮಾಡ್ಬೇಕಾಗೈತಿ ಅಂದ್ರೆ ಊರಾಗಿನ ಮಂದೆಲ್ಲ ಅನ್ನಕತ್ರ, ಶಿವಪ್ಪನವ್ರ ನಿಮಗೆ 2ನೇ ಹೆಂಡತಿ ಬಂದ್ರು, ಮತ್ತ ಮಗನಿಗೆ ಇನ್ನು ಯಾವಾಗ ಲಗ್ನ ಮಾಡೋರು, ಹಿಂಗ ಬಿಟ್ರೆ ಅವ್ನು ಸಾಧುವಾಗಿ ಹೊಕ್ಕಾನ. ಆದ್ರೂ ಒಂದು ಸಲ ಶಿವಪ್ಪನವರು ವಿಚಾರ ಮಾಡಿ ಕೇಳ್ತಾರೆ, ಇಲ್ಲಪ್ಪ ಮತ್ತು ಮಂದಿ ಅನ್ನಕತ್ತಾರ, 19 ಮುಗಿದು 20ನೇ ವರ್ಷಕ್ಕೆ ಬಂದು ಮತ್ತು ಲಗ್ನ ಮಾಡ್ಕೊಂಡ್ಬಿಡು. ಇನ್ಯಾದಕ್ಕೆ ಲಗ್ನ ಮಾನ್ಯ ಮತ್ತು ಅವಾಗ ಹೇಳಿಲ್ಲ ನೀವು, ಲಿಂಗ ದೀಕ್ಷೆ ಮಾಡಿಸುವಾಗ ಶರಣ ಸತಿ ಲಿಂಗಪತಿ ಮತ್ತು ಲಗ್ನ ಆದ ಮೇಲೆ ಇನ್ಯಾದಕ್ಕಂದೆ. ಅದು ಅಂತರಂಗದ ಅನುಸಂಧಾನ. ಅಲ್ಲಿ ಶರಣ ಸತಿಯಾಗಿ ಲಿಂಗಪತಿಯಾಗಿರ್ಬೇಕು. ಆದರೂ ಸಂಸಾರಿಕರಿಗೆ ಒಂದು ಪ್ರಪಂಚ ಅಂತ ಐತಿರಿ, ಹೆಂಡತಿ ಮಕ್ಕಳು ಬದುಕು ಬಾಳೆ ಬೇಕು ಖರೆ. ಆದ್ರೆ ಅದೇನು ಎಲ್ಲರಿಗೂ ಕಡ್ಡಾಯ ಅಲ್ಲ. ಬೇಕಂದ್ರೆ ಬೇಕು, ಬ್ಯಾಡ ಅಂದ್ರೆ ಬ್ಯಾಡ ಅಂತ ಹೇಳ್ತಾನೆ ಸಿದ್ದಪ್ಪ. ಬೇಕನ್ನೋರು ಹೋಗ್ಬೋದು, ಬ್ಯಾಡ ಅನ್ನೋರು ಸರ್ಕೋಬಹುದು. ಅದೇನು ಕಡ್ಡಾಯ ಏನಲ್ಲ. ಕಡ್ಡಾಯ ಅಲ್ಲ ಅಂದ್ರೆ ನಿನಗಲ್ಲ ಅಂದ್ರೆ ನಮಗೆ ಕಡ್ಡಾಯ ಅಂತ ತಂದೆ. ನಮ್ಮ ಇಚ್ಛೆ ಐತಿ, ಮಕ್ಕಳ ಲಗ್ನ ಮಾಡ್ಬೇಕು, ಮನೆಗೆ ಸ್ವಸ್ಥಾರ ತರಬೇಕು, ಮನೆ ಬೆಳಗಿಸ್ಬೇಕು ಅನ್ನೋದು ನಮ್ಮ ಇಚ್ಛೆ ಐತಿ. ನಿಮಗೆ ಇಚ್ಛೆ ಐತಿ ಖರೆ, ಆಗಾವ್ ನನಗೆ ಇಚ್ಛೆ ಇಲ್ಲಲ್ಲ ಅಂತೀವ ಅಂದ. ನಿಮಗೆ ಇಚ್ಛೆ ಇರೋದು ತಪ್ಪಲ್ಲ, ನನಗಿಲ್ಲ. ಮತ್ತೆ ಏನು ಮಾಡ, ನಾ ಬಂಧನದಾಗ ಬೀಳುವುದಿಲ್ಲ. ನಾ ಈ ಹೆಂಡತಿ ಮಕ್ಕಳು ಸಂಸಾರ ಈ ಬಂಧನದಾಗ ನಾ ಬೀಳುವುದಿಲ್ಲ. ಬಹುಶಃ ನಿಮ್ಮ ತಾಯಿ ತೀರ್ಕೊಂಡ ಮೇಲೆ, ಚಿಕ್ಕಮ್ಮ ಬಂದ ಮೇಲೆ ಆಕೆಯ ಒಂದಿಷ್ಟು ನಡಾವಳಿಯಿಂದ ನಿನ್ನ ಮನಸ್ಸು ಬೇಸರ ಆಗಿರ್ಬೋದು, ಒಪ್ಕೊಂತೀನಿ. ಅದೇನಿಲ್ಲ ಅಂತ ಹೇಳ್ತಾನ. ಹಂಗೇನಿಲ್ಲ, ಆ ತಾಯಿ ಹೆಂಗೆ ಕಂಡಿನಿ
ಒಂದು ಗುಂಜಿ ಪರಕ್ಕಿಲ್ಲಂಗೆ ಈ ತಾಯಿನ ಹಂಗೆ ಕಂಡೀನಿ, ನನಗೇನು ಅದ್ರಾಗೇನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾನೆ. ಹೌದು, ನೀ ಕಂಡಿದಿ, ಆಕಿ ನನ್ನ ಮಗ ಅನ್ನೋ ಭಾವ ಆಕಿಗಿಲ್ಲಲ್ಲ. ಇರ್ಲಿಕ್ಕಿಲ್ಲ, ಅವ್ರವ್ರ ಭಾವ ಅವ್ರವ್ರ ಭಕ್ತಿ ನಾ ಏನು ಮಾಡಲಿ ಅಂತ ಸಿದ್ದಪ್ಪ. ಅವ್ರಿಗಿಲ್ಲ ಅಂದ್ರೆ ನಾ ಏನು ಮಾಡೋಕ್ಕಾಗತ್ತಿ. ಅದಕ್ಕಪ್ಪ ಬೇಡ, ಈ ಮನಸ್ತಾಪಗಳು ಹಾಕೋತ ಹೋಗ್ಕವ, ಆಗಲೇಬೇಕು, ಆಗುದಿಲ್ಲ ಅಂತ. ಯಾಕೆ ಶರಣರಾಗಿದ್ದಿಲ್ಲೇನು 12ನೇ ಶತಮಾನದಾಗ? ಬಸವಾದಿ ಆಗಿದ್ರು ಇಲ್ಲ ಅಂತಲ್ಲ. ಬಸವಾದಿ ಪ್ರಮುಖರು ಆಗಿದ್ರು ಕರೆ, ಬಸವಾದಿ ಪ್ರಮುಖರೊಳಗೆ ಚನ್ನ ಬಸವಣ್ಣವರು ಇದ್ರಲ್ಲ, ನಮಗೆ ಆ ದಾರಿ ಬೇಕಂತ ಹೇಳ್ತಾನೆ. ಬಸವಾದಿ ಪ್ರಮುಖರು ಲಗ್ನ ಆಗಿದ್ರು. ಶರಣರೊಳಗೆ 770 ಅಮರ ಗಣಗಳೊಳಗೆ ಲಗ್ನ ಆಗದವರು ಇದ್ರಲ್ಲ. ಯಾರಿದ್ರು? ಅಲ್ಲಮ ಪ್ರಭು ಇದ್ರು, ಚನ್ನ ಬಸವಣ್ಣ ಇದ್ರು, ಸೊನ್ನಲಿಗೆ ಸಿದ್ದರಾಮರಿದ್ರು. ಇವ್ರು ಹೆಂಗಿದ್ರು? ನನಗೆ ಸಿದ್ದರಾಮರು ಚನ್ನ ಬಸವಣ್ಣನ ದಾರಿ ಬೇಕಪ್ಪ, ಅವರು ಇದ್ರಲ್ಲ. ತಂದಿ ಮಾತಪ್ಪ. ಇಲ್ಲೋ ಗುಳ್ಯಾದಾಗ ಗಾದಿಲಿಂಗಪ್ಪಿಲ್ಲ, ಚಳುವರಿಕೆ ಎರಿತಾದ್ರಿಲ್ಲ, ಇಂತಿಂಥವರೆಲ್ಲ ಅದಾರಲ್ಲ. ಕಲಬುರಗಿಯಲ್ಲಿ ಶರಣ ಬಸಪ್ಪನವರಿಲ್ಲ, ಲಗ್ನ ಆಗ್ಲಿಲ್ವಾ, ಸಂಸಾರ ಮಾಡಿ ಮುಂದವರು ತ್ಯಾಗ ಮಾಡಿ ಹೋಗ್ಲಿಲ್ವಾ? ಅದವ್ರ ವೈಯಕ್ತಿಕ ಅಂತವ. ಕೆಲವರು ಮಾಡಿ ತ್ಯಾಗ ಮಾಡಿ ಹೋಗ್ತಾರ, ಕೆಲವ್ರು ಆಗೋದಕ್ಕಿಂತ ಮೊದಲ ಸರ್ಕೊಂತಾರ. ಅವ್ರವ್ರ ಇಚ್ಛೆ ಅದು. ಆಗಿ ಬಿಡ್ಬೇಕಂತಲ್ಲ, ನಾ ಆಗಿ ನಡು ನೀರಾಗಿ ಬಿಟ್ಟು ಹೋಗೋದಕ್ಕಿಂತಲೂ ನನ್ನ ದಾರಿ ಹಿಂಗೆ ಐತಿ, ನಾ ಮೊದಲ ವಾಲ್ಯ ಅಂತಂದ. ದೊಡ್ಡ ಶಾಡೆಯಾಗಿ ಮಗನ ಅಂತೇಳಿ ತಂದೆ ಬೇಯಕ್ಕಂತ. ಎಷ್ಟು ಹೇಳ್ತೀವಿ ಒಟ್ಟು ಕೇಳೋದಾದ್ರೆ ಕೇಳ್ತೀನಿ, ಕೇಳಲಾರ್ದಿದ್ರೆ ನಾನಾರ ಏನು ಮಾಡಲಿ ಅಂತ. ಮನೆಗೆ ಹೋದ. ಏನಂದ ಮಗ ಅಂತ ಕೇಳಿದ್ದು. ದೊಡ್ಡ ವೇದಾಂತಿ ಹೆಂಗೆ ಮಾತಾಡಕತ್ತಾನ. ತಣ್ಣಗ 2-3 ಹೊತ್ತು ಲಿಂಗ ಪೂಜೆ ಮಾಡಿಕೊಂಡು ಚೊಲತ್ನಂಗೆ ಫಲಾಮನಿ ನೋಡಿಕೊಂಡು ಮನಿ ಹಿರೇತನ ಮಾಡ್ಕೊಂಡು ಹೋಗೋ ಮಗನ ಅಂದ್ರೆ ವೇದಾಂತಿ ಹೆಂಗೆ ಮಾತಾಡಕತ್ತಾನ. ಸಾಧು ಆಗಿ ಹೋಗ್ಕಾನಂತ, ಸಾಧು ಅಂತೇಳಿ ಅಂತ ಹೇಳಿದ. ಬಾರ್ಲವ ಅಂದು ಸಿದ್ದಪ್ಪ ಬಂದ, ಉಣ್ಣಾಕ ಕುಂತ. ಹೇಳಿದ್ಲಕ್ಕಿ, ಲಗ್ನ ಮಾಡ್ಕೊತೀನಂದ್ರೆ ಉಣ್ಬೇಕು, ಇಲ್ಲದಿದ್ರೆ ಮನೆ ಬಿಟ್ಟು ಹೋಗ್ಬೇಕಂದ್ರೆ. ಲಗ್ನ ಮಾಡ್ಕೊಂತಿ ಅಂದ್ರೆ ಉಣ್ಬೇಕು, ಲಗ್ನ ಹಾಕಿ ಅಂದ್ರೆ ನಿಮ್ಮ ಮನೆಗೆ ಇರ್ಬೇಕು. ಲಗ್ನ ಆಗೋದಿಲ್ಲ ಅಂದ್ರೆ ನಿನ್ನ ಸಂಬಂಧನ ಬೇಡ ನಮಗೆ, ನಿಮಗೆ ಯಾಕೆ ನಾ ಮಾಡಿ ಹಾಕಕ್ಕೆ ಹೋಗ್ಲಿ ಅಂತಕ್ಕೆ. 2ನೇ ತಾಯಿ ಯಾಕವ ಆಗ್ಬೇಕಂತ ಐತಲ್ಲ, ಇನ್ನೊಂದಿಷ್ಟು ವರ್ಷ ತಡೆಯಲ್ಲ, ನಿನ್ನ ಮಕ್ಕಳ ವಯಸ್ಸಿಗೆ ಬರ್ತಾರ, ಅವ್ರದ್ದು ಪ್ರೇಮ ಲಗ್ನ ಮಾಡಿ ಪ್ರೇಮ ನೋಡಿ ಐತಿ. ಇಲ್ಲ ಮಂದಿ ನಮಗೆ ಚೀತು ಅನ್ನಕತ್ತಾರ. ಏನಂತ? ಮಗ ವಯಸ್ಸಿಗೆ ಬಂದಾನ, ಅವನು ಹಿಂದ ಮುಂದೆ ವಿಚಾರ ಮಾಡುವಲ್ರ ಅಂತೇಳಿ ಮಂದಿ ಅಂತಾರ. ಲೋಕದ ಬಾಯಿ ಮುಚ್ಚಬಹುದು, ಗಡಿಗೆ ಬಾಯಿ ಮುಚ್ಚಬಹುದು, ಲೋಕದ ಬಾಯಿ ಮುಚ್ಚಕ್ಕಾಗೋದಿಲ್ಲ ಅನ್ನೋಲ್ರಕ್ಕೆ. ಹಡದೇರೇನೋ ತಪ್ಪಿಗೆ 2 ಮಾತು ಅನಿಸ್ಕೊರಿಲ್ಲ ಅಂತ ಅನಿಸ್ಕೊಂತೀವಿ. ಕರೆ ಏನು ತಪ್ಪಿಲ್ಲ, ಆದ್ರೆ ಅದು ಅತಿ ಆತಂದ್ರೆ ಅಮೃತನ ವಿಷಯ ಆಗತಿ ಅಂದ್ಲಕ್ಕಿ. ಅನಿಸ್ಕೊಂತೀವಿ. ಹೌದು, ನಾ ಏನು ಹಾದಿ ಬಿಟ್ಟಿನಿ, ಹಾದಿ ಬಿಟ್ರೆ ಅನ್ನಬೇಕಾಗಿತ್ತಲ್ಲ ನೀವು. ಎಷ್ಟೋ ಹುಡುಗರು ಹಾದಿ ಬಿಟ್ಟಿರ್ತಾರ, ಮನೆಯಾಗ ತಂದೆ ತಾಯಿಗಳನ್ನು ಬೇಯ್ತಾರ. ಏನು ಮಗ ಹಾದಿ ಬಿಟ್ಟಾನ, ಅವ್ನು ಹಾದಿ ಹಿಡಿಸ್ರಿ ಅಂತೇಳಿ. ಮಕ್ಕಳಿಂದಾನ ತಂದೆ ತಾಯಿ ಕೀರ್ತಿ. ಮಕ್ಕಳು ಚೊಲೋ ಆದವು, ತಂದೆ ತಾಯಿ ಕೀರ್ತಿ. ಮಕ್ಕಳು ಕೆಟ್ಟ ಆದವು, ತಂದೆ ತಾಯಿಗಳು ಅಪಕೀರ್ತಿ. ಎಲ್ಲ ಸಂಸಾರಿಕರದ್ದು ಯಾರ ಮ್ಯಾಗ ಬ್ಯಾಲೆನ್ಸ್ ಐತೆ ಅಂದ್ರೆ ಮಕ್ಕಳ ಮೇಲೆ ಐತಿ. ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಮಕ್ಕಳ ಮೇಲೆನೇ ಬ್ಯಾಲೆನ್ಸ್ ಅವ್ರದ್ದು. ಅವು ಹೆಂಗೆ ಏರ್ತಾವ ಹಂಗೆ ಇವ್ರದ್ದು ಉಲ್ಲಾಸ, ಅವು ಹೆಂಗೆ ಡೌನ್ ಆಗ್ತಾವ ಹಂಗೆ ಇವ್ರದ್ದು ಅಧೋಗತಿ. ಅದು ಹಂಗೈತಿ, ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಕೆಲವು ಸಂದರ್ಭದಲ್ಲಿ ಮಕ್ಕಳು ಬರೀ ಪುಣ್ಯಂತ ಹುಟ್ಟಿರೋದಿಲ್ಲಲ್ಲ, ಅವು ಜನ್ಮಾಂತರದ ಕರ್ಮಕ್ಕೂ ಹುಟ್ಟಿರ್ತಾವಲ್ಲ, ವೈರಿಗಳಾಗಿ ಬಂದಿರ್ತಾವಲ್ಲ. ಏನು ಮಾಡೋರು ನೀವು? ಅಕ್ಕಾರ ಕೆಲವು ಮನೆ ಒಳಗೆ ಮಕ್ಕಳ ವೈರಿಗಳಾಗ್ತಾವ ತಂದೆ ತಾಯಿಗೆ. ಅಕ್ಕವ ಯಾಕಾಗೋದಿಲ್ಲ? 150% ಮಕ್ಕಳು ತಂದೆ ತಾಯಿಗೆ ವೈರಿಗಳಂತವ್ ನೋಡ್ಕೊಂಡು. ಅದಕ್ಕ ಅಂತಿದ್ರಂತ ಆರೋಡ್ರು, ಲೇ ಹಿಂದಿನ ಜನ್ಮದ ಕರ್ಮ ಇದ್ರೆ ದೇವರು ಮಕ್ಕಳು ಹೊಟ್ಟೆಯಾಗ ವೈರಿಗಳನ್ನು ಹುಟ್ಟಿಸಿ ಕಾಡ್ಸಕ್ ಹಸ್ತಾನಲೇ ಅಂತ ಹೇಳ್ತಿದ್ರು. ಅವು ಇರ್ತಾವ, ಹೆಂಗೆ ಬಂದು ಹೇಳ್ತಾವ, ಹೆಂಗೆ ಬಂದು ಕಾಡ್ತಾವ ಗೊತ್ತಿಲ್ಲ. ಹೇಳೇ ಬಿಟ್ಟೆ ನಾನು ನಿಮಗೆ ಮೊದಲ. ಕರ್ಮ ಫಲಗಳಿದ್ರ ಅವು ರೋಗದ ರೂಪದಾಗ, ಅಥವಾ ಚಿಂತಿ ರೂಪದಾಗ, ಮಾನಸಿಕದ ರೂಪದಾಗ, ಹೆಂಡತಿ ರೂಪದಾಗ, ಗಂಡನ ರೂಪದಾಗ, ಗೆಳೆಯರ ರೂಪದಾಗ, ಮಕ್ಕಳ ರೂಪದಾಗ, ಯಾವ್ದಾರ ಒಂದು ರೂಪದಾಗ ಬಂದು ಹೊಡೆಯತ್ತಾವ ಅಂತ ಮೊದಲ ಹೇಳ್ಬಿಟ್ಟಿನಿ ನಿಮಗೆ. ಅದು ಯಾರಿಗಾದ್ರೂ ಬರ್ತಾವನ್ರಿ ಅಂದ್ರೆ ಬರ್ಬೋದು. ನಿಮ್ಮಂಥವ್ರಿಗೆ ಇಷ್ಟೆಲ್ಲ ಪ್ರವಚನ ಹೇಳ್ತಾರೆ ಬರ್ಬೋದು. ಹಂಗಾರೆ ನೀವೇನ್ ಮಾಡ್ತೀರಿ? ಗೆಲ್ಲಕ್ ಸಾಧ್ಯ. ದಾರಿ ಗೊತ್ತಿದ್ದಾವ ಅಂದ್ರೆ ಗೆಲ್ತಾನ, ಆ ಗೊಡೆಯಾಗಿಲ್ಲದಂತ ಅವ್ನು ಗೆಲ್ತಾನ, ಆ ದಾರಿಯಾಗಿ ಇರ್ತಾರವ್ರು. ಈಗ ಗಾಯ ಆಗೈತಿ, ದಿನ ಔಷಧ ಹಚ್ಕೊಂತಿದ್ರೆ ಮಾಯ್ತೈತಿ. ನಮ್ಮಂಥವ್ರು ಗಾಯ ಆಗಿರ್ತೈತಿ, ನಮಗೂ ಔಷಧ ಹಚ್ಚಿ ಅದನ್ನ ಮಾಸಾಕ ಪ್ರಯತ್ನ ಮಾಡಿ ಅದರಿಂದ ಪಾರಾಗಕ್ಕೆ ನೋಡ್ತೀವಿ. ನಿಮ್ಮಂಥವ್ರು ಅದನ್ನ ಕೆರ್ಕೊಂಡು ಮತ್ತೆ ಅಗಲು ಮಾಡ್ಕೊಂತ ಹೋಗ್ತೀವಿ. ನಮಗೂ ನಿಮಗೂ ದಿಟ್ಟ ವ್ಯತ್ಯಾಸ. ನಮಗೂ ಕಾಡ್ತಾವ, ನಿಮಗೂ ಕಾಡ್ತಾವ. ನನ್ನೊಳಗೊಂದು ಅರಿವದೆ, ಸೂಕ್ಷ್ಮ ಅರಿವದೆ ನನ್ನೊಳಗೆ. ನಾ ಈ ದಾರಿಗೆ ಬಂದಿನಪ್ಪ, ಮುಂದೇನು? ಈ ದಾರಿಗೆ ಏನೋ ಬಂದೆ, ಇದ್ರಾಗ ಕಲ್ಲು ಐತಿ, ಮುಳ್ಳು ಐತಿ, ಹೆಂಟೆ ಅದಾವ, ಎಲ್ಲ ಅದಾವ ಈ ದಾರಿ ಒಳಗೆ. ಏನೆಲ್ಲ ಐತಿ. ಒಮ್ಮೊಮ್ಮೆ ಏನು ಸಿಕ್ಕರವನವನು ಹೋಳಿಗೆ ತುಪ್ಪನ ಸಿಗ್ತೈತಿ. ಒಮ್ಮೊಮ್ಮೆ ಸ್ವಾಮಿಗಳಿಗೆ ತಂಗಳು ರೊಟ್ಟಿ ಭೇಟಿ ಆಗಂಗಿಲ್ಲ. ಅದು ಖರೇನ? ಇದು ಖರೇನ? ಗರಗದ ಮಡಿವಾಳ ಬಂದಿದ್ದಂತ ಅದು ಖರೇನ? ಅವತ್ತ ಚೆನ್ನಮ್ಮನ ಅರಮನೆ ಒಳಗೆ ಹೋಳಿಗೆ ತುಪ್ಪ ಚೌಕಿ ಮಠದಾಗ ಉಂಡದ್ದು ಖರೇನ?
ಇವತ್ತು ಜೋಳಿಗ್ಯಾಗ ತಂಗುಡ್ ರೊಟ್ಟಿ ಬಂದು ಬಿದ್ದದ್ದು ಖರೇನ. ಮತ್ತು ಯಾವುದು ಚಲೋ? ಆಗಿನ ಟೈಮ್ಗೆ ಅದ ಚಲೋ, ಈಗಿನ ಟೈಮ್ಗೆ ಇದ ಚಲೋ ಅನ್ನಂತ ಏನು ಮಾಡಕ್ಕೆ ಬರ್ಬೋದು. ಚಲೋ ಅವತ್ತದ ಚಲೋ, ಇವತ್ತು ಇದ ಚಲೋ, ಮತ್ತು ಅದು ಭಾಳ ಚಲೋ ಇದು ಎಡ ಅನ್ನಬಾರ್ದಂತ. ಯಾಕೆ? ಹೊತ್ತು ಹೆಂಗೆ ಬರ್ತದೆ ಹೇಳಕ್ಕೆ ಬರೋದಿಲ್ಲ ಸನ್ಯಾಸಿಗೆ. ಹೊತ್ತು ಹೆಂಗೆ ಬರ್ತದೆ ಹೇಳಕ್ಕೆ ಬರೋದಿಲ್ಲ. ಸಂಸಾರಿಕರಿಗೆ ಆದ್ರೆ ಅವ್ರದೇ ಆದಂಥ ಒಂದು ಇದು ಇರ್ತೈತಿ. ಹೆಂಡತಿ, ಮಕ್ಕಳು, ಸಂಬಂಧಿಕರು, ಬಂಧು ಬಳಗ, ಆಳು ಕಾಳು ಹೋಳು, ಅವ್ರದೇ ಆದಂಥ ಒಂದು ಪರಿಧಿ ಇರ್ತೈತಿ. ಆದರೆ ಸರ್ವಸಂಗ ಪರಿತ್ಯಾಗ ಮಾಡಿದವ್ರಿಗೆ ಅದು ಏನು ಇರೋದಿಲ್ಲ. ಅವ್ರಿಗೆ ಏನು ಇರೋದಿಲ್ಲ. ಭೂಮಿನ ಹಾಸಿಗೆ, ಆಕಾಶನ ಹೊದಿಕಿ, ಕೈಯ ತೆಲಗುಂಬು, ಎದ್ದೆನಲ್ಲಿ ಜೋಗಿ, ಹೆಗಲ ಮೇಲೆ ಕಡಾಸ. ನಿಜವಾದ ಸ್ವಾಮಿ ಆದವ್ರಿಗೆ ಮತ್ತೆ ಕಳಮಳ್ಳ ಸುಳ್ಳಪಳ್ಳ ಆದವ್ರು ಅವ್ರು ಏನು ಬೇಕಾದ್ ಮಾಡ್ಕೊಂತಾರೆ. ಅವ್ರ ಸುದ್ದಿನ ಮಾತಾಡಕ್ಕೆ ಹೋಗುದಿಲ್ಲ. ನಾ ಏನು ಮಾತಾಡೋದ್ರಿದ್ರು ಖರೇವಂದ್ರ ಆದವ್ರ ಸುದ್ದಿನ ಹೆಚ್ಚು ಮಾತಾಡ್ತೀನಿ. ಖರೇವಂದ್ರ ಆದವ್ರ ಬಗ್ಗೆ ಮಾತಾಡುವಾಗ ಸುಳ್ಳಪಳ್ಳ ಮಾತಾಡಿದವ್ರು ಯಾರವಾರ ನೆನಪಾದ್ರೆ ಒಂದಿಟ್ಟು ಬೇದು ಹೋಗ್ತೀನಿ, ಏನು ಚಿಂತೆ ಮಾಡಬೇಡ. ಬೈಬೇಕಾಕೈತಿ, ಏನು ತಪ್ಪೇನಿ ಬೈಬೇಕಾಕೈತಿ. ಮುಂದೆ ನಾವು ಬೇರೆಯವ್ರು ಸುಧಾರಿಸ್ತಾನ್ರಿ ಅಂತಲ್ಲ, ಅವ್ರ ಧರ್ಮ ಅವ್ರ ಕರ್ಮ ಅವ್ರು ಸುತ್ತಿರ್ತೈತಿ. ಆದರೆ ಇಲ್ಲಿ ನಾವು ವಿಚಾರ ಮಾಡಬೇಕು. ಏನನ್ನ ವಿಚಾರ ಮಾಡಬೇಕು? ಮನೆ ಒಳಗೆ ಮಕ್ಕಳದ ಒಂದು ಬಳಿಕ ಅವ್ರಿಗೆ ದಾರಿ ಮಾಡಿ ಕೊಡೋದು ನಮ್ಮ ಕರ್ತವ್ಯ. ಆದ್ರೆ ನಾವು ಎಷ್ಟು ಅವ್ರನ್ನ ತಿದ್ದಾಕಾದ್ರೂ ಅವು ಬೇರೆನ ಹಾಕವಪ್ಪ ಅಂದ ಬಳಿಕ ಅಲ್ಲಿ ಏನೋ ಸೂಕ್ಷ್ಮ ಮರ್ಮ ಐತಿ. ನಮ್ಮ ಕರ್ತವ್ಯ ನಾವು ಮಾಡಿಬಿಡ್ಬೇಕು. ದಾರಿಗೆ ಬಂದ್ರೆ ಬರಲಿ, ಬರೋದಕ್ಕೆ ಬಿಡ್ಲಿ. ನಮ್ಮ ಮನಸ್ಸು ಕೆಲವೊಂದು ವಿಷಯದಾಗ ನಾವು ಕಲ್ಲು ಮಾಡ್ಕೋಬೇಕಂತ ನಾವು ಕಲ್ಲು ಮಾಡ್ಕೋಬೇಕು. ಕಾರಣ ಎಷ್ಟೋ ಕುಟುಂಬಗಳು ಮಕ್ಕಳ ಹಾದಿ ಬಿಟ್ಟಾಗ ಮನೋರೋಗಕ್ಕೊಳಗಾಗಿ ಹಾಳಾಗಿ ಹೋಗ್ಬಿಡ್ತಾವ. ಎಲ್ಲ ಐತ್ರಿ ಮನೆಯಾಗ ನೆಮ್ಮದಿ ಇಲ್ಲ. ವಿಚಾರವಂತರು ಬುದ್ಧಿವಂತರು ಅದ್ರ ಮನಸ್ಸಿಗೆ ಹಂಚ್ಕೊಳ್ಳೋದಿಲ್ಲ. ವಿಚಾರವಂತರು ಬುದ್ಧಿವಂತರು ಸ್ವಲ್ಪ ಒಳ್ಳೆಯವ್ರ ಸಂಘದಾಗ ಆಡೋರು ಹೋಗ ಮಗನ ನಾನು ಹೋಗ್ತೇನೆ ಯಾವ ಹೋದ್ರಿ ಏನು ಗಟ್ಟಿ ಧೈರ್ಯ ಮಾಡ್ಕೊತಾರೆ. ಇನ್ನು ಕೆಲವರು ದುರ್ಬಲ ಮನಸ್ಸಿನವ್ರು ಇರ್ತಾರೆ. ಪದೇ ಅದನ್ನ ನೆನಪಿಗೆ ತಂದ್ಕೊಂತಿರ್ತಾರೆ. ಅದನ್ನ ಅರಿವಿಗೆ ತಂದ್ಕೊಂತಿರ್ತಾರೆ. ಅವ್ರಿಗೆ ಹೆಂಗೆ ಅದು ನೆನಪಾಕತಿ, ಹಂಗಂಗೆ ಅದು ಸುಡಾಕ ನಿಂದಿರ್ತೈತಿ. ಅಯ್ಯೋ ಹಿಂಗಾತು ನನ್ನ ಬಾಳೆ, ನನ್ನ ಮನೆ ಬಾಳೆ ಹಿಂಗಾತು, ನನ್ನ ಮಕ್ಕಳ ಬಾಳೆ ಹಿಂಗಾತು, ನನ್ನ ಬದುಕು ಹಿಂಗಾತು, ನನಗೆ ಹೆಂಡತಿ ವೈರಿ ಆದ, ನನಗೆ ಗಂಡ ವೈರಿ ಆದ, ನನಗೆ ಮಕ್ಕಳ ವೈರಿ ಆದ. ಆಗೋಲ್ರಕ್ಕ ಮತ್ತು ಆಗೋದಿತ್ತಂತ ಕಾಣುತ್ತಾ ಆಗಿದ್ದೀನಿ. ಏನು ಮಾಡೋದು? ಮುಂದೇನಪ್ಪಾ ಆಗ್ಯಾರಿಲ್ಲ, ಆಗ ಉದಾತ್ತ ಮಾಡ್ಕೊಂಡ್ಬಿಡ್ಬೇಕು. ಆಗ್ಲಿ ಹೋಗು, ಮತ್ತು ಮುಳುಗಾಕತ್ತೈತಿ, ಕತ್ಲಾಗಕತ್ತೈತಿ, ತಿಂಗಳು ಹೋದು, ವರ್ಷ ಹೋದ್ವು, ಯಾವ ಹೊತ್ತಿನಾಗ ಏನಾಕೈತಿ ಆಗೋದಕ್ಕ ಹೋಗಿದ್ದು ಹೋತು, ಇದ್ದದ್ದು ಕರೆ ಅನ್ಕೊಂತ ಸಿದ್ಧಲಿಂಗನ ನೆನೆಸಿ ಪಾರಾಗಿ ಹೋಗ್ಬಿಡ್ಬೇಕು. ನಾವು ಅದನ್ನ ಏನು ಮನಸ್ಸಿಗೆ ತಂದ್ಕೊಂತೀವಿ ನೋಡು, ಅವು ಭ್ರಮೆ ಹಾಕವು. ಮತ್ತು ಸೇಡಿಗೆ ನಿಲ್ತೀವಿ ನಾವು. ದೊಡ್ಡ ಸಮಸ್ಯೆ ಏನಂದ್ರೆ ಮನೆಯಾಗ ಸೇಡಿಗೆ ನಿಲ್ತೀವಿ ನಾವು. ಹೆಣ್ಣು ನೋಡ್ತಿರ್ಬೇಕು, ಬೆತ್ತು ನೋಡ್ರಿ ಬೇಸ್, ಅದು ಕೋರ್ಟಿಗೂ ಹೋಗತಿ. ಕೊನೆಗೆ ಹೆಣ್ಣು ಮಕ್ಕಳಿಗಿನ ದ್ವೇಷ ಆಕತಿ, ಹಠಕ್ಕೆ ಬೀಳ್ತಾರೆ ಹೆಣ್ಮಕ್ಳು. ಅದು ಎಲ್ಲೆಲ್ಲಿ ಪ್ರಕಟ ಆಕತಿ ಅಂದ್ರೆ ಲಗ್ನದ ಮನ್ಯಾಗ ಪ್ರಕಟ ಆಕತಿ, ಗುಡಿ ಗುಂಡಾರಕ್ಕೆ ಹೋದಲ್ಲಿ ಪ್ರಕಟ ಆಕತಿ, ಹಬ್ಬ ಹರಿದಿನದಲ್ಲಿ ಪ್ರಕಟ ಆಕತಿ, ಹೊಲದಾಗ ಪ್ರಕಟ ಆಕತಿ. ಅವ್ರು ಮಾತಾಡ್ತಾರ, ಇವ್ರು ಮಾತಾಡ್ತಾರ. ಇವ್ರನ್ನ ನೋಡ್ತೀವಂತ ಅವ್ರಂತ, ಅವ್ರನ್ನ ನೋಡ್ತೀವಂತ ಇವ್ರು ಅಂತಾರೆ. ಚಲೋ ಆಗ್ತದೆ ಹಂಗೆ. ಆದಾಗ ಒಂದು ತಗೊಂಡ್ರೆ 9 ತಗೋತೈತಿ. ಅದು ಇದು ಲೌಕಿಕರ ಸ್ವಭಾವ. ಯಾರ ಸ್ವಭಾವ ಅಂದ್ರೆ ಇದು ಲೌಕಿಕರ ಸ್ವಭಾವ, ಇದು ಲೌಕಿಕರ ಗುಣ ಇದು. ಮತ್ತು ನೋಡ್ರಿ ನೀವು ಸಂದರ್ಭ ಹಿಂಗೆ ಬರ್ತೈತಿ, ಅಟ್ಟು ಬಡದಾಡಿರ್ತಾವಲ್ಲ, ಮತ್ತು ಯಾವುದೋ ಸಂದರ್ಭದಾಗ ಅವು ಕೂಡಿಬಿಡ್ತಾವ, ಮತ್ತು ಕೂಡ್ತಾವ. ಅದಕ್ಕೊಂದು ತಿಳ್ಕೊಬೇಕು. ಇಷ್ಟು ಮಾಡಿದ್ರು ಮತ್ತು ನಾವು ಕೂಡಬೇಕಲ್ಲ. ಕೂಡುದ ಕರೆ ಐತೆ ಅಂದ್ರೆ ಇದನ್ನ ಬಡದಾಡದಂಗೆ ಇದ್ದು ಬಿಡೋದು ಬಹಳ ಚಲೋ. ಇದನ್ನ ಮೊದಲ ತಿಳ್ಕೊಂಡ್ಬಿಟ್ರೆ ಅವು 4 ದಿನ ಸಂತೋಷದ ದಿನ ನಮ್ಮ ಪಾಲಿಗೆ ಅಕ್ಕವು. ಇನ್ನು ಕೆಲವರು ಸ್ವಭಾವ ಇರ್ತಾವ, ನೀವು ಏನು ಮಾಡಿದ್ರು ಅವ್ರು ತಮ್ಮ ದಿಮಾಕು ಬಿಡೋದಿಲ್ಲ, ಬಿಡ್ಬೇಕು ಅವ್ನು ಅಲ್ಲಿಗೆ. ನೀವೆಷ್ಟು ಬುದ್ಧಿ ಹೇಳಿಸಿದ್ರು ಅವ್ರು ಫರ್ಕ್ ಆಗೋದಿಲ್ಲ, ಮತ್ತು ಅವರು ತಮ್ಮ ದಿಮಾಕದಾಗ ತಮ್ಮ ವಯ್ಯಾರದಾಗಿರ್ತಾರೆ. ಅದೇನು ಮಾಡಕ್ಕೆ ಬರೋದಿಲ್ಲ. ಅದು ಸ್ವಭಾವಕ್ಕೆ. ಈಗ ಡಾಕ್ಟರ್ ಅಂತ ಹೋದ್ರೆ ಔಷಧಿ ಕೊಡ್ಬೋದು ನಾವು ರೋಗ ರುಜಿನಕ್ಕೆ. ಈ ಸ್ವಭಾವಕ್ಕೆ ಔಷಧಿ ಎಲ್ಲಿಂದ ಕೊಡೋರು? ಒಬ್ಬೊಬ್ಬರಂತೆ ಇರ್ತೈತೆ. ಅದು ಹಣದ ಮದ, ಯೌವನ ಮದ, ರೂಪ ಮದ, ಆಸ್ತಿ ಮದ, ಮಕ್ಕಳ ಮದ, ಶ್ರೀಮಂತಿಕೆ ಮದ, ಬಡಿವಾರ ಅನ್ನೋದು ಇರ್ತೈತೆ. ಅದು ಇವ್ರದಪ್ಪ. ತಿಳುವಳಿಕಿದ್ದವರು ಅದನ್ನು ಪ್ರಕಟ ಮಾಡೋದಲ್ಲ. ಇಲ್ಲದವರು ಒಂದೊಂದು ನಮೂನಿ ಇರ್ತಾರೆ ನೋಡ್ರಿ. ಒಂದು ನಮೂನಿ ಇದ್ದಾಗ ಒಂದು ನಮೂನಿ ಬೇರೆ ಇರ್ತಾರ, ಇಲ್ಲದಾಗ ಒಂದು ನಮೂನಿ ಬೇರೆ ಇರ್ತಾರೆ. ಅವನ್ನೆಲ್ಲ ನೋಡ್ತೀವಿ ನಾವು. ನೀವು ಅಂತಿರ್ತೀವಿ, 5 ವರ್ಷದಿಂದ ನೋಡಿದಾಗ ಏನಿತ್ತು, ಈಗ ಏನು ನೋಡ್ಬೇಕು ನಾವು ಯಾರು ಕಣ್ಣಾಗ ಕಾಣೋದಿಲ್ಲ. ಆಗೋದಕ್ಕೆ ಕಣ್ಣಾಗ ಕಾಣಂಗಿಲ್ಲ. ಏನು ಮಾಡೋದು? ನಾವು ಅವ್ರ ಮುಂದೆ ಸೊಳ್ಳೆ ಆಗಿಬಿಟ್ಟಿವಿ, ಅವ್ರ ಮುಂದೆ ನಾವು ನೊಣ ಆಗಿಬಿಟ್ಟಿವಿ. ಸೊಳ್ಳೆರ ಆಗ್ರಿ, ನೊಣನರ ಆಗ್ರಿ. ಈಗ ನೀವು ಅವ್ರ ಮುಂದೆ ಸೊಳ್ಳೆ ನೊಣ ಆಗಿರಿಲ್ಲ, ಅವರು ಒಮ್ಮೊಮ್ಮೆ ನೊರಸ ಕಾಲು ಬರ್ತೈತಿ, ಸುಮ್ಮನೆ ನೋಡ್ಕೊಂತ ಹೋಗ್ಬೇಕಿಟ್ಟ. ಸೊಳ್ಳೆ ಆಗಿರಿ, ನೊಣ ಆಗಿರಿ ಅನ್ನೋದಿಲ್ಲ. ನೋಡ ತಾ ಮಾಡಿದ ತನಗೆ ತಿರುತ್ ನೋಡು, ತನ್ನ ಮೇಲೆ ತನ್ನ ಕಾಲ ಮ್ಯಾಗ ಕಲ್ಲು ಹಾಕೊಂಡು ನೋಡೋ ಅಂತಿರ್ತೀರಿ ನೋಡು. ತನ್ನ ಮ್ಯಾಗ ಹಾಕೊಂಡು ನೋಡ. ಏನ್ರಿ, ಒಂದು ದಿನ ಚಂದಾಗ ಸ್ವಸ್ಥರ ಬಾಳೆ ಮಾಡಿಸ್ಕೊಳ್ಳಿಲ್ಲ, ಬರೇ ಹಠ ಮಾಡಿದ್ರು. ತಾನ ನಿಂತು ತನ್ನ ಮಕ್ಕಳ ಬಾಳೆ ಹಾಳು ಮಾಡಿದ್ದು ಈಗ ಅನುಭವಿಸಕ್ಕತ್ ನೋಡು. ಆ ಕಲ್ಲು ಹಾಕಿನ ಕಾಲ ಮ್ಯಾಗ ಬಿತ್ತು ಬೆಳತೈತಿ. ಅದು ಯಾರಾದ್ರೆ
ತಾಯಿ ಆದ್ರೇನು, ತಂದೆ ಆದ್ರೇನು, ಅಣ್ಣ ಆದ್ರೇನು, ತಮ್ಮ ಆದ್ರೇನು, ಪ್ರೀತಿ ಮಮತೆ ಇತ್ತು ಗೆದ್ದು ಹೋತು, ದ್ವೇಷ ಬಂತು ಸುಟ್ಟು ಹೋತು. ಇಷ್ಟ. ಪ್ರೀತಿ ಮಮತೆ ಇತ್ತಂದ್ರೆ ಗೆದ್ದ ಹೋತು, ಇಲ್ಲ ಅಂತಂದ ಬಳಿಕ ಅದು ಏನ್ ಮಾಡಕ್ಕಾಗಂಗಿಲ್ಲ, ಸುಟ್ಟ ಹೋಗತಿ. ಹಿಂಗ ಬಹಳಷ್ಟು ಜನ ಹಿಂಗ ಬಡದಾಡಿ ಸಾಯ್ತಾವಂತ. ಹೆಂಗ? ಹಿಂಗ ಒಣ ದಿವಾಕಕ್ಕೆ ಬಡದಾಡಿ ಸಾಯ್ತಾವಂತ, ಒಣ ಚಿಂತಿಗೆ ಬಡದಾಡ್ತಾವಂತ. ಕೂಡೇ ಇರ್ತಾವಂತ, ಅವ್ರ ಮಾರಿ ಇವು ನೋಡ್ತಾವಂತ, ಇವ್ರ ಮಾರಿ ಅವು ನೋಡ್ತಾವಂತ, ಮತ್ತು ಒಳಗೊಂದು ಬ್ಯಾರೆನೇ ಇರ್ತಾವ. ಅದಕ್ಕಂತ ನಾವು ಸಿದ್ದಪ್ಪ, ಯಾಕೆ ನೀವು ನನ್ನ ನೋಡಿ ಒಂದು ನಮೂನಿ ತಿಳ್ಕೊಳ್ಳೋದು, ನಾನು ನಿಮ್ಮನ್ನು ನೋಡಿ ಒಂದು ನಮೂನಿ ತಿಳ್ಕೊಳ್ಳೋದು? ನಿಮ್ಗೆ ಯಾಕೆ ನನ್ನ ಮೇಲೆ ದ್ವೇಷ? ನಾವಲ್ಲೇ ಅಂದ ಮೇಲೆ ಯಾಕೆ ನಿಮ್ಗೆ ದ್ವೇಷ? ನಾವಲ್ಲೇ ಬಿಟ್ಟು ಬಿಡು. ನಾನು ಲಗ್ನ ಮಾಡಕ್ ನಾವು ಒಲ್ಲೆ ಅಂತೀನಿ ಅಂದ್ರೆ, ಒಲ್ಲೆ ಅಂತಿ ಅಂದ್ರೆ ಇರಬೇಡ ಮನೆಯಾಗ. ನೋಡ್ರಿ, ಬಡದಾಟ ಚಲವಾದ ಅಡಿಗೆ ಮನೆಯಾಗ ಎಂಥ ಬಡದಾಟ. ಶಿವಪ್ಪ ಎದ್ದ, ಮಗನ ಆಕಿಗೆ ಮಾತಾಡ್ತೀನಿ, ಹೊಳ್ಳಿ ಆಕಿಗೆ ಮಾತಾಡ್ತೀನಿ ಅಂತ. ಶಿವಪ್ಪನು ಎದ್ದ, ಹೊಡಿತಿದ್ರು, ಹೊಡಿಯಪ್ಪ ತಂದೆ ಹೊಡ್ಯಾಕ ಹಕ್ಕ ಐತಿ ಅಂದ. ನೋಡ್ರಿ, ಇವತ್ತು ನಾವು ಯಾವ್ದು ಜಾತ್ರೆ ಮಾಡ್ತೀವಿ ಅವನಂತವಂಗೂ ಇದು ಇತ್ತು ಅನ್ನೋದಕ್ಕೆ ನಾವು ಇದನ್ನೆಲ್ಲ ತಿಳ್ಕೊಬಹುದು. ಅವಂಗೂ ಇತ್ತಿದು ಹಣೆ ಬರ. ಹೊಡ್ಯಾಕ ಬಂದ, ಹೊಡಿತಿದ್ರು, ಹೊಡಿಯಪ್ಪ ತಂದೆ ಅಂದಿದ್ದೀನಿ, ನೀವು ಹೊಡೆದ್ರ ಅವನ ಒಳಗೆ ಸಂಕಟ ಐತಿ. ಮತ್ತೆ ಇನ್ನೊಂದು ತಿಳ್ಕೊಡ್ರಿ ನೀವು, ಯಾವ ತಂದಿನೂ ಮಕ್ಕಳನ್ನ ದ್ವೇಷ ಎಂದೂ ಮಾಡೋದಿಲ್ಲ. ಅದಕ್ಕೆ ಶರಣರು ಒಂದು ವಚನ ಹೇಳ್ತಾರೆ, ತಂದೆ ಮಕ್ಕಳಿಗೆ ಬುದ್ಧಿಯೇ ಹೇಳುವಲ್ಲಿ ತಪ್ಪಿಂಗೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿ ಅಂತ. ನೋಡ್ರಿ, ತಂದೆ ಮನ್ಯಾಗ ಮಕ್ಕಳಿಗೆ ಬುದ್ಧಿ ಹೇಳ್ತಾನಂದ್ರ ಇನ್ನೊಟ್ಟು ಚಲೋ ಆಗಲಿ ಅನ್ನೋ ಕಳಕಳಿ ಇರ್ತದೆ ಅಂತ ಹೊರತು, ಯಾವ ತಂದಿನೂ ಮಗ ಹಾಳಾಗಿ ಹೋಗ್ಲಿ ಅನ್ನುವಂಥ ಕೆಟ್ಟ ಬುದ್ಧಿ ಇವತ್ತಿಗೂ ಭೂಮಿ ಮ್ಯಾಗ ಯಾರಿಗೂ ಬಂದಿಲ್ಲ ಅಂತ. ಹಂಗೆ ಬರಕ್ ಸಾಧ್ಯನೇ ಇಲ್ಲ, ಅದು ಯಾರಿಗೂ ಹಂಗೆ ಬರಕ್ ಸಾಧ್ಯ ಇಲ್ಲ, ಹಂಗೆ ಬರಂಗೇನೂ ಇಲ್ಲ. ನಾವೇನ್ ಮಾಡಿಬಿಡ್ತೀವಿ, ಮತ್ಸರಕ್ಕೊಳಗಕ್ಕಿವಿ. ಮತ್ತು ತಂದೆ ತಾಯಿಗಳದ್ದು ಸಮತಾ ದೃಷ್ಟಿ ಇರಬೇಕು. ಮನ್ಯಾಗ 4 ಮಕ್ಕಳದಾವ ಅಂದ್ರೆ 4 ಮಕ್ಕಳ ಮೇಲೆ ಒಂದೇ ಥರದ ಪ್ರೇಮ ಇರಬೇಕು. 4 ಮಕ್ಕಳ ಮೇಲೆ ಒಂದೇ ಥರದ ಪ್ರೇಮ ಇರಬೇಕು. 4 ಮಂದಿ ಸ್ವಸ್ಥರ ಅಂದ್ರೆ 4 ಮಂದಿ ಮೇಲೆ ಒಂದೇ ಥರದ ಪ್ರೇಮ ಇರಬೇಕು. ಅಲ್ಲಿ ಏನಾರ ನೀವು ಮಕ್ಕಳ ಮೇಲೆ ಹೆಚ್ಚು ಕಡಿಮೆ ಮಾಡಿದ್ರೆ ನಡೀತಿದ್ದೆ, ಅವು ನಿಮ್ಮವ ಹೋಲ್ ಬಿಡು, ನಮ್ಮವ ಸಣ್ಣವ್ರ ಮೇಲೆ ಭಾಳ ಪ್ರೇಮದಾಳ ಅಂತ ದೊಡ್ಡ ಅಣ್ಣ ತಡ್ಕೊಂತಾನ. ನಮ್ಮವ ಸಣ್ಣವ್ರ ಮೇಲೆ ಭಾಳ ಪ್ರೇಮ ಬಿಡು ಅಂತೇಳಿ ದೊಡ್ಡ ಅಣ್ಣ ತಡ್ಕೊಂತಾನ, ಅವನ ನಂತರ ಹುಟ್ಟಿದವನು ತಡ್ಕೊಂತಾನ. ನಮ್ಮಿಬ್ರು ತಮ್ಮಗಳು ಪಾಪ ನಮ್ಮವ್ ಭಾಳ ಪ್ರೇಮ, ಅವರು ಸಣ್ಣವ್ರವರು ತಡ್ಕೊಂತಾನ. ಬಂದವ್ರು ನಿಮ್ಮವ್ರು ಅಲ್ಲವ್ರು, ಹೊರಗಿನವ್ರು ಅವ್ರು ತಡ್ಕೊಳ್ಳೋದಿಲ್ಲ. ಅವ್ರು ಒಂದೇ ದೃಷ್ಟಿಯಿಂದ ನೋಡ್ರಿ, ಗದ್ದ ಮಾಡಕ್ ಹೋಗ್ಬಿಟ್ರಿ, ಸಮಾಧಾನದ ಕೂಡಿ. ಬಂದವರು ನಿಮ್ಮವ್ರು ಅಲ್ಲವ್ರು, ಹೊರಗಿನಿಂದ ಬಂದವ್ರು. ಅವರು ಅವ್ರಿಗೆ ಏನಾರ ಹೆಚ್ಚು ಕಡಿಮೆ ಮಾಡಿದ್ರಿ ಅಡಿಗೆ ಮನೆಯೊಳಗೆ ಗುಡುಗು ಮಿಂಚುಗಳು ಚಲೋ ಆಗಿಬಿಡ್ತಾವ. ಅಲ್ಲಿ ಗುಡುಗು ಮಿಂಚುಗಳಕ್ಕಿಂತಲೂ ಇಲ್ಲಿ ಗುಡುಗು ಮಿಂಚುಗಳು ಚಲೋ ಆಗಿಬಿಡ್ತಾವ. ಅದಕ್ಕೆ ಸಮತಾ ದೃಷ್ಟಿ ಇರ್ಬೇಕಂತ. ಕೆಲವರು ಏನ್ ಮಾಡಿಬಿಡ್ತಾರ, ಒಬ್ಬ ಸೊಸಿಗೆ ಒಂದು ಮಾಡ್ತಾರ, ಇನ್ನೊಬ್ಬ ಸೊಸಿಗೆ ಒಂದು ಮಾಡಕ್ ಹೋಗ್ತಾರ. ಸಿಟ್ಟು ಬರ್ತೈತಿ ಆಕಿಗೆ ಯಾಕೆ ಹಂಗ, ನನಗೆ ಯಾಕೆ ಹಿಂಗ. ಒಟ್ಟು ವಿಚಾರವಂತ ಹೆಣ್ಮಗಳು ತಿಳುವಳಿಕೆ ಉದ್ದಾಕಿ ದೊಡ್ಡ ಗುಣದಾಕಿದ್ರ ಹೋಲಿ ಬಿಡು, ನಮ್ಮ ಮಾತೆಲ್ಲ ಆಕಿ ಮಾಡಿದ್ರು ನಮ್ಮ ನೆಗಣಿಗೆ ಮಾಡ್ಯಾಳಲ್ಲ ಅಂತ ಒಳ್ಳೆ ಗುಣದವ್ರಿದ್ರೆ ತಿಳ್ಕೊಂತಾರ. ದ್ವೇಷ ಬುದ್ಧಿಯವ್ರಿದ್ರ ನೀ ಹಿಂಗ ಮಾಡ್ತೀಯಲ್ಲ, ನಾನು ಹಂಗ ಮಾಡಿ ನೋಡ್ತೀನಿ ಅಂತ ಗೆರಿ ಕೊಯ್ತಾರ. ಬೆಂಕತ್ತವ ಮನೆ. ನಾ ಹೇಳೋದು ಇದು ನಿಮ್ಮ ಸುದ್ದಿ ಹೇಳಾಕತ್ತ ನಿಂಗೆ ಸದ್ಯ. ನಮ್ದು ಇನ್ನ ಮೇಲೆ ಚಾಪ್ಟರ್ ಚಲೋ ಆಕತಿ, ಇನ್ನ ಮೇಲೆ ಹೊರಗೆ ಹೋಗದ ಬಂದ ಮೇಲೆ ನಮ್ಮ ಅಕ್ಕನವ ಅವ ಇನ್ನೂ ಈಗ ನಿಮ್ಮವನ ಈಗ ಸದ್ಯ ಈಗ ಹೀಗೆ ಇದೇ ಪಾರ್ಶಾಲಿಟಿ. ಒಬ್ರಿಗೊಂದು ಇದನ್ನ ಮನೆಯಲ್ಲಿ ಮಾಡಬಾರದು. ಮಾಡೋದ್ರಿಂದ ಕಲಹಗಳು ಹೆಚ್ಚಕ್ಕವ, ಭೇದಗಳು ಹೆಚ್ಚಕ್ಕವ. ಸಮತಾ ದೃಷ್ಟಿ ಇರ್ಬೇಕಂತ, ಸಮತಾ ದೃಷ್ಟಿ, ಸಂಯಮ. ಹೆಂಗಿರ್ಬೇಕು ಮನೆ ಯಜಮಾನ್ರ ಅಂದ್ರೆ ಸಮುದ್ರ ಇದ್ದಂಗಿರ್ಬೇಕಂತ. ಸಮುದ್ರ ಇದ್ದಂಗ ಮನಿ ಒಳಗೆ ಇರೋವ್ರ ಮಕ್ಕಳು ಹೆಂಗಿರ್ಬೇಕಂದ್ರೆ ನದಿ ಇದ್ದಂಗಿರ್ಬೇಕಂತ. ನದಿ ಹ್ಯಾಂಗ್ ಡಾಂಕ್ ಆಗಿ ಬಂದ್ರು ಸಮುದ್ರ ಕುಡಿಸ್ಕೊಂತೈತೆ ಅಂತ. ಏನಾಗಲಿ ನನ್ನ ಮಕ್ಕಳಲ್ಲ ಅನ್ನುವಂಥ ಎತ್ತುಕೊಳ್ಳೋ ಭಾವ ಇರಬೇಕು. ಅದಕ್ಕೆ ಜಗತ್ತಿನಲ್ಲಿ ಯಾವ ತಂದೆನೂ ಕೂಡ ಯಾವ ಮಕ್ಕಳನ್ನ ವಿರೋಧ ಮಾಡೋದಿಲ್ಲ. ಮತ್ತು ಮಕ್ಕಳು ಹೆಂಗಿರ್ಬೇಕಂದ್ರೆ, ಇವತ್ತಿಷ್ಟೆಲ್ಲ ನಮ್ಮ ತಂದೆ ಹೇಳ್ತಾನಂದ್ರೆ ಅದು ನನ್ನ ಒಳ್ಳೇದಕ್ಕನ್ನುವಂಥದ್ರ ಒಳಗನ ತಿಳ್ಕೊಬೇಕು ಹೊರತು ಅದನ್ನ ದ್ವೇಷ ಯಾವ ಮಗ ಮಾಡ್ತಾ ನಾವು ಹಾಳಾಗ್ಬೇಕ. ಅದಕ್ಕೆ ಇದನ್ನು ವಚನಕಾರ ಹೇಳ್ತಾರ, ತಂದೆ ಮಕ್ಕಳಿಗೆ ಬುದ್ಧಿ ಹೇಳುವಲ್ಲಿ ತಪ್ಪಿಗೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿವನೇ. ಒಬ್ಬ ತಂದೆ ಮಗನಿಗೆ ಬುದ್ಧಿ ಹೇಳ್ತಾನಂದ್ರ ಅವ ಮಾಡಿದ ತಪ್ಪಿನ ಮೇಲೆ ಒಂದು ಸಿಟ್ಟಿರ್ತತೆ ಹೊರತು ಅವನ ಜೀವದ ಮೇಲೆ ಏನು ಸಿಟ್ಟಿರೋದಿಲ್ಲ. ಅವನ ಜೀವದ ಮೇಲೆ ಏನು ಸಿಟ್ಟಿರೋದಿಲ್ಲ. ತಪ್ಪು ಮಾಡ್ಯಾನ ಮಗ ಅಂದ್ರೆ ಒಟ್ಟು ಸುಧಾರಿಸ್ಲಿ, ಅವ್ನು ಚಲೋ ಆಗಲಿ ಅನ್ನೋ ಕಳಕಳಿನ ಅವ್ರ ಕೌಕಿರ್ತತಿ. ಇದ್ರ ಮಕ್ಕಳದವ್ರು ತಿಳ್ಕೊಬೇಕು, ನಮ್ಮಪ್ಪ 4 ಮಂದಿಯಾಗ ನಮ್ಮನ್ನ ಹಠ ಬೇದು ಮರ್ಯಾದೆ ಕಳಿತಾನಂದ್ರೆ ಹಕ್ಕೈತಿ ಅವ್ರಿಗೆ ಕಳಿತಾನೆ. ಏನ್ ನೋಡ್ಬೇಕು ಮಕ್ಕಳು, ಮಂದಿ ಆಗಿದ್ರೆ ನಮಗೆ ಬುದ್ಧಿ ಹೇಳ್ತೀನಿ ಹೇಳಕ್ ಹಕ್ಕೈತಿ ಅವ್ನು. ಮತ್ತೆ ಅವ ಹೇಳಾರ್ದ ಇನ್ಯಾರ ಹೇಳಕ್ ಆಕೈತಿ ಅಂದ್ರೆ, ಇವತ್ತು ನಾವು ಮನೆ ಒಳಗ ಮಕ್ಕಳಿಗೆ ಏನು ಅನ್ನೋಂಗಿಲ್ಲ. ಎಷ್ಟರ ಮಟ್ಟಿಗೆ ಕೆಲವು ಮನ್ಯಾಗ ಪರಿಸ್ಥಿತಿ ಬಂದಾವ ಅಂದ್ರೆ, ಸರ್ತ್ ನಿಲ್ಲ ಅಂದ್ರೆ 4 ನಿಧಿಗಳಿಗೆ ತಗೊಂತಾವ. ಸರ್ತ್ ನಿಲ್ಲ ಅಂದ್ರೆ ನೋಡ್ತೀವಿ ಅಂತ ಘಟನೆ. ನಾವು ಸರ್ತ್ ನಿಲ್ಲ ಬುದ್ಧಿ ಹೇಳಿದ್ರೆ ಊರ್ಲ್ ಹಾಕೊಂಡು ಹೋಗೋದವ್ರಿ. ನಿಮ್ಮ ಮಂದಿ ಸುದ್ದಿನ ಹೇಳಾಕತ್ತೀನಿ, ಬುದ್ಧಿ ಹೇಳಿರ್ಬೇಕಾರೆ ನೀವು ನಮಗೆ ಬುದ್ಧಿ ಹೇಳ್ತೀರಿ. ಬುದ್ಧಿ ಹೇಳೋರು ಮನೆಗೆ ನಾಯಕ ಇರಲಿ ಅಂತೇಳಿ ಎಲ್ಲಿ ಕುಡಿದ ಮಕ್ಕಳದ ಮನೆ ಒಂದು ಘಟನೆ ಆಯ್ತು. ಹೋಗಪ್ಪ
ನಾಟಕ ಕಲಿ ವಯಸ್ಸೈತಿ, ಕಲಿ ಹೋಗು, ಏನು ಅದನ್ನು ಸರಿಸ್ಕೊಂತ ಕುಂದಿರ್ತಿದಿ, ಎದೆ ಉದ್ದ ಮಗ ಅದೆ ಅಂತ ಇಟ್ಟು ತಂದೆ ತಾಯಿ ಬುದ್ಧಿ ಹೇಳ್ಯಾರ. ಈ ಪರಿ ಹೇಳ್ತೀರ ಅಂದ್ರೆ ನಾ ಯಾಕೆ ಬದುಕಲಿ ಅಂತೇಳಿ ತೋಟಕ್ಕೆ ಕೊಡ್ಯಾಕೆ ಬಂದು ಎಣ್ಣಿನ ಕುಡ್ದಾಗ ತೋಟದಾಗ ಸತ್ತು ಹೋಗ್ಬಿಟ್ಟವ. ಮತ್ತೆ ಇಲ್ಲಿ ಹೇಳ್ಬೇಕ ಬಿಡ್ಬೇಕ ಬುದ್ಧಿ ಇಷ್ಟು ಮಟ್ಟಿಗೆ ಕೆಟ್ಟ ಕಾಲ ಬಂದದ್ದು ಈಗ ಸದ್ಯ. ಯಪ್ಪ 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 ಇದನ್ನೆಲ್ಲ ನೋಡಿಬಿಟ್ರೆ ಮಕ್ಕಳು ಆಗದೆ ಇರೋರ ಭಾಳ ಪಣಿವಾಣ್ರ ಅಂತ ಅನಿಸ್ಬಿಡ್ತೈತೆ. ಚಪ್ಪಳಿ ಹೊಡಿತೀರಿ ಅಂದ್ರೆ ಪೆಟ್ಟು ತಟ್ಟ್ಯಾವ ನಿಮಗೂ ಅಟ್ಯಾಚ್ ಅದು ಹಂಗಿರ್ತೈತೆ ಅದು. ಯಾಕಂದ್ರೆ ಇದನ್ನು ಲೋಕದಾಗ ದಿವಸ ಬೆಳಗರದ್ರೆ ನಾವು ನೋಡತ್ತೀವ, ನಾವು ಕಂಟ್ರೋಲ ಇಲ್ಲ. ಒಂದು ಹೆಣ್ಮಗಳು ನೋಡಾಕ್ ಬಂದಿದ್ರಂತ ಯಾರೋ ನಡೆದ ಕತಿ, ನಮಗೆ ಜೀವ ಮರ ನಮ್ಮ ಕಣ್ಣು ಮುಂದಾತು. ನೋಡಾಕ್ ಬಂದ್ರು, ನೋಡಾಕ್ ಬಂದವರು ಸುಮ್ಮನೆ ನೋಡಿ ಹೋಗ್ಬೇಕಾ, ತಮಗೆ ಮನಸ್ಸಿಗೆ ಇಲ್ಲ ಅಂದ್ರೆ ತಾಂಡ ಹೋಗಿಬಿಡ್ಬೇಕು. ಅವರು ಬೇಮರ್ಶಾರು ಬಂದವರು ಹೆಸರಿಟ್ಟು ಹೊಕ್ಕರ, ಹುಡುಗಿ ಹಂಗೆ ಸಾಲಗಪ್ಪ ಐತೆ ಅದಕ್ಕೆ ಯಾವ್ದಾರ ಇಲ್ಲ, ನಿಮಗೆ ಬ್ಯಾಡಾಗಿತ್ತಿಲ್ಲ ತಾಂಡ ಹೋಗಿಬಿಡ್ಬೇಕು. ನಿಮಗೆ ಬ್ಯಾಡ್ ಇಲ್ಲ, ನಿಮಗೆ ಸಲ್ಲೋದಲ್ಲ. ಬೇಕಾದ್ರೆ ಏನಾರ ಡೊಂಕ್ ಡಿಸ್ಕಿದ್ರು ಮಾಡ್ಕೊಂತಾವ ಮಂದಿ. ನೋಡ್ರಿ ಬೇಕಾದಂದ್ರೆ ಏನಿದ್ರು ನಡೀತಿದ್ದಾಳಂತಾವ್, ಸಾಲ ಒಳ್ಳೆ ಸರಿ ಬರ್ಲಿಲ್ಲ ಅಂದ್ರೂ ಮಾಡ್ಕೊಂತಾವ್. ಬ್ಯಾಡಾತಿಲ್ಲ ಏನಾರ ಒಂದು ಹೆಸರಿಟ್ಟು ಹೋಗ್ತಾವ. ಹೆಸರಿಟ್ಟು ಹೋದ್ರು ನಾವೆಲ್ಲ ತಗೋಬೇಕಂದ್ವಿ, ಹುಡುಗಿ ನಮ್ಗೆ ಹೊಂದಂಗಿಲ್ಲ. ಆ ಸುದ್ದಿ ಅಕ್ಕಿ ಆ ಹುಡುಗಿ ಕಿವಿಗೆ ಬಿತ್ತು, ವಿಷಾನ ಕೊಡ್ಬಿಡ್ತದೆ ಹುಡುಗಿ. ನೋಡಿ ಸತ್ಯ ಹೋಯ್ತು. ಇಲ್ಲೇ ನಿಮ್ಮ ಭಾಗದಲ್ಲಿ ಆದ ಘಟನೆನೇ ಅದು. ಸಸ್ಪೆನ್ಸ್ ಅವೆಲ್ಲ ಇರಲಿ, ಯಾಕಂದ್ರೆ ಇನ್ನೂ ಆ ಮಂದಿ ಇರ್ತೈತಿ ನೋಡೋ ನಮ್ಮ ಸುದ್ದಿ ಒಂದು ವೇದಿಕೆ ಮ್ಯಾಗ ಆಡುವಂಗೆ ಆತಲ್ಲ ಅಂತ ಅವ್ರು ಮಾನಸಿಕ ಆಗ್ಬಾರ್ದು. ಕೆಲವೊಂದಿಷ್ಟು ಸಸ್ಪೆನ್ಸ್ ಆಗಿ ಇರಬೇಕು ವಿಷಯಗಳು. ಇವನ್ನೆಲ್ಲ ನಾ ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಯಾರಿಗೂ ನಾವು ಬುದ್ಧಿ ಹೇಳಲಾರದಂಥ ಸಂದರ್ಭದಲ್ಲಿ ನಾವು ಬಂದದೀವಿ. ಈಗ ಸದ್ಯ ತಂದೆ ತಾಯಿಗೆ ಮಕ್ಕಳು ಹೆಂಗೆ ಮಾತಾಡ್ತಿರ್ತಾವ ಅಂತಂದ್ರೆ, ಮೊನ್ನೆ ಒಬ್ಬ ಮಗ ಮಾತಾಡಕತ್ತಾನ, ನಿಮಗೆ ಇಟ್ಟೆಲ್ಲ ಆಗ್ಲಿಲ್ಲ ಅಂದ್ರೆ ಯಾವನಾರು ನಿಮ್ಮನ್ನ ಹಡಿ ಅಂತ ಹೇಳಿದ್ ನಮ್ಮನ್ನ ಅಂತ ಹೇಳ್ತಾನ. ನಾವು ಏನು ಬೇಕೋಬೇಕು, ನಿಮ್ಮನ್ನ ಯಾವ ಹಡಿ ಅಂತಿತ್ತು ನಮ್ಮನ್ನ. ನೋಡಿ ವಯಸ್ಸು ಏಟ ಅವ್ನ ಮಗಂದು ಈಗ 6ನೇ ಕ್ಲಾಸ್ ಓದ್ತಾನ, ನಮ್ಮನ್ನ ಯಾಕೆ ಹಡಿದ್ರಿ ಮತ್ತೆ ಆತಪ್ಪ. ಮತ್ತೆ ಹಡದ ತಪ್ಪಿಗೆ ಯಾವತ್ತ ಕುತ್ತಿಗೆ ಈಸಬೇಕಾಗಿತ್ತು ಅಲ್ಲಕ್ಕೆ ಅವ. ನೋಡ್ರಿ ಅಂದ್ರೆ ಇಷ್ಟರ ಮಟ್ಟಿಗೆ ಮಾತಾಡ್ತಾವಂತ. ಎಲ್ಲಿ ಕಲ್ತು ಬರ್ತಾರೋ ಮಕ್ಕಳು, ಅವನ್ನೆಲ್ಲ ಯಾರು ಕಲಿಸ್ತಾರೋ ಅವ್ರಿಗೆ, ಎಲ್ಲಿ ಕಲ್ತು ಬರ್ತಾರೋ, ಏನು ಎಲ್ಲಿಗೆ ಇನ್ನೇನು ಅದ್ರ ಸಲುವಾಗಿ ಮತ್ತೆ ಇನ್ನೆಲ್ಲ ಶಾಲೆಗೆ ಗಿಳಿ ಕೊಡಕತ್ತಾರೋ, ಇದನ್ನೆಲ್ಲ ಒಂದು ಟೆಸ್ಟ್ ಮಾಡ್ಬೇಕು ನಾವಿನ್ನು. ಎತ್ತಬೇಕತ್ತ ಮಾತಾಡ್ತಾವ್ರಿ, ಏನ ಮಾತಿಗೆ ಕಂಟ್ರೋಲೇ ಇಲ್ಲ. ಮಮ್ಮಿ ಪಪ್ಪ ನಿಮ್ಗೆ ತಿಳಿಂಗಿ, ನೀವು ಸುಮ್ಮನೆ ಕುಂದ್ರಿ, ನೀವು ಸುಮ್ಮನೆ ಕುಂದ್ರಿ, ನೀವು ಸುಮ್ಮನೆ ಕುಂದ್ರಿ. ಮತ್ತೆ ಅವ್ರು ಸುಮ್ಮನೆ ಕುಂದ್ರೋದಾಗಿದ್ರೆ ಮತ್ತೆ ನೀವು ತಡಗ ಏನೋ ಕುಂದ್ರಿಸ್ತಿದ್ರು ಅವರು. ಈ ಗುಣನ ಇಲ್ಲ. ಇವತ್ತು ನಾವು ಬೇಕಾದಷ್ಟು ವಿದ್ಯಾವಂತರಾಗ್ಲಿ, ಬೇಕಾದಷ್ಟು ತಿಳುವಳಿಕೊಳ್ಳೋರಾಗ್ಲಿ, ಬೇಕಾದಂತ ಯೋಗ್ಯರಾಗ್ಲಿ, ನಾವು ಮಾತ್ರ ನಮ್ಮ ಹಡದ ತಂದೆ ತಾಯಿಗೆ ಮಕ್ಕಳು ಅನ್ನೋ ಅರಿವು ನಮಗಿಲ್ಲ. ನಾವು ಮತ್ತು ಅವ್ರ ಮುಂದೆ ಹೆಫಾಕ್ರೊಟೇಟ್ ಡಿಮಾಂಡ್ ಮಾಡಕ್ಕೆ. ನಿಮ್ಗೆ ಗೊತ್ತಿರಲಿ, ನನ್ನ ಅಂತ್ಯಕ್ಕೆ ಇಂತಿಂತ ಘಟನೆಗಳು ಬಂದಾವ. ಎಷ್ಟೋ ಮಂದಿ ಮಕ್ಕಳು 15-20 ವರ್ಷ ಅವ್ರ ಅಪ್ಪ ಅವ್ರ ಕೂಡ ಮಾತಾಡಿಲ್ರಿ, ಹೇಳಿ ಮಾಡ್ಕೋಬೇಕು. 15-20 ವರ್ಷ ಅವ್ರ ತಂದೆ ತಾಯಿ ಕೂಡ ಮಾತಾಡಿಲ್ಲ. ಒಂದ ಮನೆಗ ಅದಾವು. ಎಷ್ಟೋ ಊರಾಗ ಎಷ್ಟೋ ಹೆಣ್ಮಕ್ಳು ಹೋಗಿ ಗಂಡ್ಮಕ್ಳು ಸುದ್ದಿ, ಇವ್ ಹೆಣ್ಣು ಹುಡುಗಿಯಾರ ಅವ್ರ ಅವನು ಕೂಡ 10 ವರ್ಷ ಮಾತಾಡ್ಬಿಟ್ಟದ ಘಟನೆ ಅದಾವ. ನಾನು ಹೋಗಿ ಮಾತಾಡ್ಸಕ್ಕೆ ಹಚ್ಚಿ ಬಂದೀನಿ. ಈ ಘಟನೆಗಳು ನನ್ನ ಕಣ್ಣಿದ್ರಿಗೆ ಇಂಥವು ಭಾಳ ಆಗ್ಯಾವ. ಒಮ್ಮೆ ಮನಸ್ತತಿ, ಅಯ್ಯೋ ಮರ ಇದೇನೋ ಯಪ್ಪ, ಹಡದ ತಾಯಿ ಕೂಡ ಮಗಳು 10 ವರ್ಷ ಗಟ್ಟಲೆ ಮಾತಾಡ್ಬಿಡುದ. ನೀವೇನು ಹಂಗಾರ ಅಮೃತ ಕುಡಿದು ಬಂದಿರ, 200 ವರ್ಷ ಬದುಕಾಕ ಇಲ್ಲಿ ಮುಂದೆ ಟೈಮ್ ಐತಿ ಬಿಡ ಅನ್ನಕ್ಕೆ ಇಲ್ಲ. ಹೊತ್ತು ಮುಣಗತೈತಿ, ಕಾಕತಿ, ಬೆಳಗ್ಗೆ ಹರಿತೈತಿ. ಇಂದಿದ್ದವ್ರು ನಾಳಿಲ್ಲ, ನಾಳೆ ಇದ್ದವ್ರು ನಾಳದಿಲ್ಲ. ಈ ಗದಿ ಮೇಲೆ ಇಟ್ಟ ಕರೆ ಮುಗಿದ ಮೇಲೆ ಏನು ಇರುವುದಿಲ್ಲ. ಜಾತ್ರೆ ಮುಗಿದ ಮೇಲೆ ಬರ್ರಿ ಬಣ 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 ಅಂತಿರ್ತೈತಿ ಜಾಗ. ಹೇಳಿದ ಸ್ವಾಮಿನೂ ಇಲ್ಲ, ಕುಂತು ಭಕ್ತರು ಇಲ್ಲ, ಪಠಾ ಬೈಲಿ ಚಟ ಹಚ್ಚೋರು ಮುಗಿದು ಹೋದ್ ಏನು ಉಳಿದಿಲ್ಲ. ಕೂಡಿದ ನೆನಪುಗಳು ಒಂದು ಉಳಿತಾವ, ಬದುಕಿದ ಸಂತೋಷದ ಕ್ಷಣಗಳು ಒಂದು ಮಾತ್ರ ಉಳಿತಾವ ಅಂತ. ಹೀಗಾಗಿ ನಾವು ಮತ್ತೆ ಆ ಕ್ಷಣಗಳು ಬರ್ಬೋದು ಕರೆ, ಅದು ಬಂದಾಗ ನಾವಿರ್ತೀವೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಈಗ ಅದಕ್ಕೆ ಹೇಳ್ತಾನೆ, ಯಾರು ಕುಡಿದು ಬೇಸಿದ್ರೆ ಇವತ್ತು ಮಾತಾಡಿಬಿಡ್ರಿ ಅಂತ ಹೇಳ್ತಾನೆ ಒಬ್ಬ ಕವಿ. ಯಾಕ ನಾಳೆ ಬೆಳಗರದ್ರೆ ಅವ್ರರ ಇಲ್ದಂಗೆ ಆಗ್ಬೋದು, ಇಲ್ಲ ನೀನರ ಇಲ್ದಂಗೆ ಆಗ್ಬೋದು ಅಂತ ಅದ್ಭುತ ಮಾತು. ನೀವು ಯಾರಿಗಾರ ಏನಾರ ಧನ್ಯವಾದಗಳನ್ನು ಹೇಳ್ಬೇಕಂದ್ರೆ ಹೇಳಿಬಿಡ್ರಿ ಅಂತ ನಾವು. ಅದಕ್ಕೇನು ಲಗ್ನನ ಬೇಕು, ಹೋಗಿ ಕಂಗ್ರಾಚುಲೇಷನ್ ಹೇಳಕ್ ಲಗ್ನನ ಆಗ್ಬೇಕಂತಿಲ್ಲ, ಸನ್ಮಾನ ಮಾಡ್ಬೇಕಂತಿಲ್ಲ. ಧನ್ಯವಾದ ಹೇಳಿಬಿಡ್ರಿ ನೀವು ಫೋನ್ ಹಚ್ಚಿ. ನಿನ್ನ ಋಣ ಭಾಳ ದೊಡ್ಡದೈತಿಪ್ಪ, ನಿನಗೆ ಧನ್ಯವಾದ ಅಂತ ಹೇಳಿಬಿಡ್ರಿ ಅಂತಾರ. ಯಾಕ ನಾಳೆ ಹೇಳವನರ ಇರ್ತೀವೋ ಇಲ್ಲ ಹೇಳಿಸುಗಳವನರ ಇರ್ತಾನೋ ಇಲ್ಲ. ನೋಡಿ ಎಷ್ಟು ಸೂಕ್ಷ್ಮವಾದ ಬದುಕಿ, ಎಷ್ಟು ಸೂಕ್ಷ್ಮವಾದ. ವಿಜ್ಞಾನ ಎಲ್ಲವನ್ನ ಕೊಡ್ತು, ತಂತ್ರಜ್ಞಾನ ಎಲ್ಲವನ್ನ ಕಟ್ತು. ಅಪಾರ್ಟ್ಮೆಂಟ್ಗಳ ಮೇಲೆ ಅಪಾರ್ಟ್ಮೆಂಟ್ಗಳನ್ನು ಕಟ್ಕೊಂಡಿವಿ. ಒಂದು ಅಪಾರ್ಟ್ಮೆಂಟ್ನಾಗ 10 ವರ್ಷ ಇರ್ತಾರ, ಮಕ್ಕಳ ಮನೆಯವರ ನಮಗೆ ಪರಿಚಯ ಆಗೋದಿಲ್ಲ. ಅಂದ್ರೆ ಎಷ್ಟು ಮನುಷ್ಯ ಸಂಕುಚಿತ ಆಗಾಕತ್ತಾನ, ಎಷ್ಟು ನಾವು ಸಂಕುಚಿತ ಬದುಕತ್ತೀವಿ. ಏನೂ ಇಲ್ಲ. ಮಾನವೀಯ ಸಂಬಂಧಗಳ ಅಗಪತ್ರ ಕೊಟ್ಟುಬಿಟ್ಟ. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆನು ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿ ಒಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗಿರುವಂತ ಪ್ರೀತಿ ಸ್ನೇಹ. ಒಬ್ಬ ಆದಂತ
ಜಗತ್ತೆಲ್ಲ ತಿರುಗಿ ಎಲ್ಲಾ ದೇವ್ರಿಗೆ ಹೋಗೋವಂತ ಹಣಕಾಯಿ ಮಾಡಿಸವಂತ ಎಲ್ಲಾ ಇಟ್ಟು ಕಡೆ ಹಣಕಾಯಿ ಮಾಡಿಸ್ತೀನಿ, ಒಬ್ಬ ದೇವರನ್ನ ನನಗೆ ಬಂದು ಹೊರ ಕೊಡಬಾರದು ಅಂದ್ರೆ ಕನಸಿನಾಗ ಅವತ್ತು ಬಂದು ಹೇಳಿದಂತ ಹೊಗಲ ಎಷ್ಟು ಹಣಕಾಯಿ ಮಾಡಿಸಿದ್ರಿ ಹಡದ ತಂದೆ ತಾಯಿ ಚಲೋ ಅರಿವಿ ಉಡಿಸ್ಲಾರದ ಮಗ ನನಗೆ ಉಡಿಸಿ ಏನ್ ಮಾಡವನಿ ಅಂತ. ತಂದೆ ತಾಯಿಗಳಿದ್ದಾಗ ದ್ವಾಪಾನ ಮಾಡ್ರಿ, ಅವ್ರು ಹಾದ ಮೇಲೆ ಫೋಟೋಕ್ಕೆ ಹೂ ಹಾಕಿದ್ರಿ ಬಂತ ನಿಮ್ಗೆ ಉರುಳು, ಅವ್ರಿಗೆ 2 ಪಟ್ಟು ಬಂದದ್ದು ನಿಮ್ಗೆ 12 ಪಟ್ಟು ಬರ್ತೈತಿ. ನಿಕ್ಕಿ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಬೆಳಿತಿತ್ತಂತದ್ದು, ಕರ್ಮ ರಿಟರ್ನ್ಸ್ ಆಕೈತಂತದ್ದು. ನ್ಯೂಟನ್ ಲಾ ಇದ್ದಂಗೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಐತೆ ಅಂತ ಜಗತ್ತಿನಾಗ ನೀವೇನು ಮಾಡ್ತೀರ ಅದು ಹೊಳೆ ಬರ್ತೈತೆ ಅಂತ, ಯಾವ್ದಾರ ರೂಪದಿಂದ ಬರ್ತೈತೆ ಅದು. ಏನು ನೋಡ್ತಿರ್ಬೇಕು ನಾವು ಸಣ್ಣವ್ರು ಇದ್ದಾಗ ಮನೆ ತೀರ್ಸಕ್ಕೆ ಹೋಗ್ಬೇಕು ಪಾಪ, ಹೌದು ಅನ್ನುವಂಗ ಮನಿ ಕಟ್ಟಿ ಹರಿಯದ ವಯಸ್ಸಿನಾಗ ಗಂಡನ ಕಳ್ಕೊಂಡು ಹೆಗಲ ಮೇಲೆ ತತ್ರಾಣಿ ಗುದ್ಲಿ ಹಾಕೊಂಡು ಬಗಲಿಗೆ ತತ್ರಾಣಿ ಹಾಕೊಂಡು ಗಿಡಕ್ಕೆ ತತ್ರಾಣಿ ಕಟ್ಟಿ ಕರಕಿವಂತ ಹೊಲ ಕಡದು ಬೆಣ್ಣೆ ಹಂಗ ಮಾಡಿ 100 ಚೀಲಗಟ್ಟಲೆ ಒಂದು ಮಳೆ ಆದ್ರೂ ಜೋಳ ಬೆಳೆದಿರ್ತಕ್ಕಂಥ ವೀರಭಸವನ್ನು ಮುದುಕಿತ್ತು. ನಮ್ಮಂತ ಸಣ್ಣ ಹುಡುಗರು ಮನೆ ಮುಂದೆ ಹಾಲು ಹೊಟ್ಟರೆ ಯಪ್ಪ ಸ್ವಾಮಿ ಬಾಯಿಲಿ ಅಂತೇಳಿ ನಮ್ಮ ಕಟ್ಟಿ ಮ್ಯಾಗ ಹತ್ತಿಸಿ ನಮಸ್ಕಾರ ಮಾಡ್ತಿದ್ವಿ, ಹೆದರ್ತಿದ್ವಿ. ನೀವು ವಯಸ್ಸಾದ ಮುದುಕಿ ನಮ್ಮಂತವ್ರಿಗೆಲ್ಲ ಹಂಗೆ ಮಾಡಬೇಡ, ಈ ಸ್ವಾಮಿ 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 ಅಂತೇಳಿ. ಜಂಗಮರ ಹುಡುಗರಿಗೆ ಪ್ರೇಮ ನೋಡ್ರಿ, ಹಳ್ಳ್ಯಾಗ ಒಂದು ಪರಂಪರೆ. ಏನು ಅದ ಪಡಿಕೆ ಮ್ಯಾಗ ಜೀವನ ಕಳೀತು, ಪಡಿಕೆ ಮ್ಯಾಗ ಜೀವನ ಕಳೀತು ಮುದುಕಿ, ಪಡಿಕೆ ಮ್ಯಾಗ. ಮುಂದೆ ಆ ಮುದುಕಿ ತೀರ್ಕೊಂತು. 3 ಮಂದಿ ಮಕ್ಕಳು ಹೌದು ಅನ್ನುವಂಗ ಲಗ್ನ ಮಾಡಿದ್ದು ಸ್ವಸ್ಥರನ್ನ ತಂದು ಏನು ಗರ್ಪ ಪಾಪ ಅವ್ರು ಬಂದ ಮೇಲೆ ನೋಡ್ಲಿಲ್ಲ, ಕಟ್ಟಿಗೆ ಕುಂದ್ರಾಕಿ ನಮ್ಮಂತ ಹುಡುಗರು ಹೊಂಟ್ರೆ ಕರೆದು ಕುಂದ್ರಿಸ್ಕೊಂಡು ಮಾತಾಡ್ಸಾಕಿ. ಮುಂದೆ ಪರಿಸ್ಥಿತಿ ಏನಾಯ್ತು, ಆ ಮುದುಕಿ ತೀರ್ಕೊಂಡ ಮೇಲೆ ವರ್ಷದ ತಿಥಿ ಬಂತು. ಇವು ಮಕ್ಕಳು ಮಂಗ್ಯಾನ ಮಕ್ಕಳು ಸೀರೆ ತರಬೇಕಿಲ್ಲ, ಅವ್ರು ಹೋಗಿ ಪತ್ಲ ತಂದಿವಿ. ಅವಾಗ ಯಜಮಾನಿ ಸಿನಿಮಾ ಚಲೋ ಓಡ್ತಿತ್ತವ ಅಂದ್ರೆ ಇದು 25 ವರ್ಷದಿಂದ ಸುದ್ದಿ ಅನ್ನೋದು ಪಕ್ಕ ಆತಲ್ಲಿ. ಅವಾಗ ಆ ಸೀರೆ ತಂದು ಉಳಿಸಿದ್ರು. ಅವ್ರ ಮನೆಗೆ ಹೋಗ್ಬೇಕಾದ್ರೆ ಸ್ವಾಮಿ ಇದ್ದಿದ್ದಿಲ್ಲ ಅವತ್ತವ ಪಾಳೆ. ಮತ್ತೆ ಯಾರು ಇದ್ದವ್ರು ಕರ್ಕೊಂಡ್ ಹೋಗಂದು ಬಿಟ್ಟಕ್ಕೆ ನನಗೆ ಬಂತದು ಪಾಳೆ. ನಾವು ಹೋಗೋದ್ಕೇನ ಅವ್ರು 3 ಮಂದಿ ಸ್ವಸ್ಥರು, ಇದನ್ನೇ ಯಾಕೆ ಕರ್ಕೊಂಡ್ಬಂದಿ ನೀ ಹೆಂಟಿಗಲ್ಲಿ ಶೊಕ್ಕ ನೀವು ಅಂತೇಳಿ 3 ಮಂದಿ ಮಾತಾಡಕತ್ತಾರ. ಹೋಗಿ ಕುಂತೀವಿ. ಮತ್ತು ಇತ್ತು ನಮಗದು ಏನ ಹುಟ್ಟಿದಾಗನ ಸ್ವಲ್ಪ ವರ್ಷಕ್ಕನ ಬಂತು ನಮಗೆ ಜ್ಞಾನ, ಅದಕ್ಕಾಗಿ ಈ ಕಡೆ ಬಂದೆವು ನಾವು. ಕೇಳಿದ್ನ ಅಲ್ರಿವಾ ಸ್ವಸ್ಥ್ಯಾರ, ನಿಮ್ಮ ಅವನ್ನ ನಾನು ನಿಮ್ಮ ಅತ್ತೆನ ಇಲ್ಲೇ 8 ವರ್ಷ ನೋಡೀನಿ, ನಿಮ್ಮ ಅತ್ತೆ ಯಾವಾಗ ಯಜಮಾನಿ ಸೀರೆ ಹುಟ್ಟಿದ್ವು ಕೇಳಿದ್ನ. ನಿಮ್ಮ ಅತ್ತೆ ಯಾವಾಗ ಹುಟ್ಟಿದ್ವು? ಚಲೋ ಒಂದು ಸ್ವಾಮಿದು ಬಾಡಗ ಬಂದಿದ್ದೀವಿ, ಕೂತು ಪೂಜೆ ಮಾಡಿ ಉಂಡು ಹೋಗ್ಬಾರ್ದ ಯಾವ್ದು ಯಾಕೋ ಹಂಗಾರೆ ಹೋಗ್ಯಾಳ ಹಂಗಾರೆ ತಂದು ಇಟ್ಟಿವಿ ಸೀರೆನ. ನಮ್ಮ ಅತ್ತೆ ಉಡುವಂಥ ಸೀರೆ ಉಡೋರು ಯಾರು ಅದನ್ನ ಉಡೋರು ಯಾರಿಲ್ಲ ಅಂದ್ರೆ ನಿಮ್ಮ ಅತ್ತಿ ಗೆಳತಾರ ಅದಾರ ಅವ್ರಿಗೆ ಉಡಕ್ ಕೊಡ್ರಿ, ಬೇಬರ್ಸ್ಯಾರ ಅಂತ ಬೇಂದ್ಯಾನ ಕೊಡ್ರಲ್ಲ ಗಂಡಗೆ ಬೇಕಂತ ಯಾವ ಸಿಗ್ಲಿಲ್ಲ ನಿಮ್ಗೆ ಸ್ವಾಮಿ ಇವನ ಸಿಕ್ಕನಲ್ಲ ಅಂತ ಕೇಳಿ. ಅಲ್ಲ ಕುಂತ ನೋಡ್ರಿ 16 ವರ್ಷ ನಡೀತಿತ್ತು ಹಿಂಗೆ ಬೇರೆ ಆ ಮಕ್ಕಳನ್ನ. ನಿಮ್ಮವ್ವ ನಾ ಅಜ್ಜನ ಮನೆಗೆ ಬಂದಾಗ ನಮ್ಮ ಅಜ್ಜನ ಕೂಡ ಕೂತ್ ಹೇಳ್ತಿದ್ಲು, ಯಪ್ಪ ಕಾಕ ನೀನು ನೋಡಿದಿ, ನೀನ ನಮ್ಮ ಲಗ್ನ ಮಾಡಿದಾವ ಬಂದು ಗುಡ್ಲೆಕ್ಕನ ಗಂಡ 6 ವರ್ಷಕ್ಕೆ ತೀರ್ಕೊಂಡ 3 ಮಕ್ಕಳನ್ನು ಕೈಯಾಗ ಕೊಟ್ಟು ಸುತ್ತಮುತ್ತ ಅಣ್ಣತಂಬರು ನಾನು ಹೆಂಗೆ ಕಾಡಿದ್ರು ಅಂತ ಹರಿಯದೊಳಗೆ ನಾನು ನಶೀನಿಯಾಗಿ ಎದ್ದು ಮಕ್ಕಳಿಗೆ ಉಣ್ಣಾಕ ಮಾಡಿಟ್ಟು ಹೊಲಕ್ಕೆ ಹೋಗಿ ಕರಿಕಿ ಅಂತ ಹೊಲ ನಟ್ಟು ಕಡದು ಅಂಗೈ ಅಂತ ಹೊಲ ಮಾಡಿ ಇವತ್ತು 16 ಕುರಿಗೆ ಜಮೀನು ಮಾಡೀನಿ. ನೀನ ನೋಡಿದಿ ನನ್ನ ಪರಿಸ್ಥಿತಿ, ನನ್ನ ಮಕ್ಕಳು ಇವತ್ತು 10 ಮಂದಿಯಾಗ ಚಲೋ ಮಾಡಿದೆ. ಆದ್ರ ಅದ ಮಕ್ಕಳ ಇವತ್ತು ನಮ್ಮವ್ ಇಷ್ಟೆಲ್ಲ ದುಡ್ದಾಳ ಅನ್ನೋದು ಒಂದು ದಿನ ಅನ್ಲಿಲ್ಲ. ನಾ ಕಟ್ಟಿ ಮ್ಯಾಗ ಕುಂತ್ರ ಒಂದು ದಿನ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಬೇವ ಅನ್ಲಿಲ್ಲ, ಒಂದು ದಿನ ಉಂಡೆ ಅಂತ ಕೇಳಿಲ್ಲ. ಬರೇ ಸ್ವಸ್ಥ್ಯಾರ ನಂಗೆ ನಾಚು ನೋಡ್ಕೊಂತಾನೆ ಹೋಗ್ಬಿಟ್ರಿ ಇವ್ರ ಮಕ್ಕಳು. ಬೇಕತ್ ನಾನು ಸಣ್ಣ ಮಗ ಅಂದ, ಎಸ್ ನೀ ಹೇಳೋದೆಲ್ಲ ಕರೆ ಐತು, ನೀ ಹೇಳೋದೆಲ್ಲ ಖರೆ ಐತೆ ಅನ್ನಬೇಡ್ರಿ. ಏನು ಮಾಡಿದ್ರೆ ನಿಮ್ಮವ್ ಬರ್ತಾಳಪ್ಪ, ಬಂಗಾರದ ಪಡೆಚ್ಚು ಬಡಿಸಿದ್ರೆ ನಿಮ್ಮವ್ ಗೊತ್ತಾಗತ್ತೆ ಅಂತ ಇಲ್ಲ, ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಅಪ್ಪ ಸತ್ತ ಮೇಲೆ ದೋತ್ರ ಏರ್ಸೋದು, ಅವು ಸತ್ತ ಮೇಲೆ ಸೀರೆ ಏರ್ಸೋದು, ಫೋಟೋಕ್ಕೆ ಹೂ ಹಾಕೋದು, ಇಂಥ ಅಡ್ಡಾಡಿ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಅದು ಮದಿಟ ಪಾಪಕ್ಕೆ ಗುರಿ ಆಕತಿ. ಅವ್ರು ಇದ್ದಾಗ ಏನು ಮಾಡ್ತೀರಿ ಅದು ಪುಣ್ಯದ ಗಂಟಾಕತಿ. ಇದನ್ನ ತಿಳ್ಕೊಂಡು ಅವ್ರು ಇದ್ದಾಗ ವಯಸ್ಸಾದ ತಾಯಿ ಮನೆಯಾಗ ಇರ್ತಂದ್ರೆ 10 ಮುಳುಗು ಮುಂದೆ ಹೋಗಿ ಮಾತಾಡಿಸಿ ಆರಾಮದೇನು ಬೇಕು ಮತ್ತೆ ಟ್ಯಾಕ್ಟರ್ ಕರ್ಕೊಂಬರ್ಲೇನು ಹಣ್ಣು ತಂದು ಕೊಳ್ಳಿ ನೀವು ಕರ್ಕೊಂಬರ್ಲಿಕ್ಕಂದ್ರೂ ಖುಷಿ ಆಗಿಬಿಡ್ತೈತೆ ಅದು ಮುದುಕಿ. ವಯಸ್ಸಾದ ಮೇಲೆ ಬೇಕಾಗಿದ್ದೇನು 4 ಮಾತು ಅವಕ್ಕೆ, ಪ್ರೀತಿ ಮಾತು ಅವಕ್ಕೆ. ಯಾಕಂದ್ರೆ ಅವಕ್ಕೆ ರೊಕ್ಕ ಎಣಸಾಕ್ ಬರೋದಿಲ್ಲ, ಒಲಿ ಹಚ್ಚಾಕ್ ಬರೋದಿಲ್ಲ, ಏನು ಮಾಡಕ್ ಬರೋದಿಲ್ಲ ಅವಕ್ಕೆ. ಅಕಸ್ಮಾತ್ ನಾವು ಹಿರಿಯರ ಮನುಷ್ಯ ಹೆಂಗಿರ್ತಾವ ಗೊತ್ತ, ಯಾರ ಏನಾರ ಕೊಟ್ಟು ಹೋದ್ರೆ ಮೊಮ್ಮಕ್ಕಳಿಗೆ ಕೊಡಿಸ್ತಿರ್ತಾವ. ಆ ಮೊಮ್ಮಕ್ಕಳ ಬ್ಯಾಂಕ್ ಯಾವ್ದಂದ್ರೆ ಅವ್ರ ಮನ್ಯಾಗ ವಯಸ್ಸಾದ ಅಜ್ಜ ಅಜ್ಜಿಯರು ಬ್ಯಾಂಕ್ ಟ್ರೆಜರಿ ಇದ್ದಂಗ. ಯಾಕಂದ್ರೆ ನಾವು ಕೂಡ ಮೊಮ್ಮಕ್ಕಳು ಬೆಳೆದು ಬಂದೀವಿ ಅವ್ರ ಕೈಯಾಗ. ಎಷ್ಟೋ ಅಂತಃಕರಣ ಇರ್ತೈತೆ ಅವ್ರಿಗೆ, ಅವ್ರು ನೋಡಂಗೇ ಇಲ್ಲ. ಅದಾಗ ಒದರೋದಾಳದ ಟೇಪ್ ಆದ್ರೂ ಬಂದ್ ಮಾಡೀವಿ ಹಿಂಗೆ ಅಂದ್ಬಿಡು. ಹೌದು, ನಾಳೆ ನಿನಗೇನಾರು ಹೊಡಿಬಾರ್ದು ಜಗಕ್ಕೆ ಪಾಲಿಸಿ ಹೊಡಿತಂದ್ರೆ ನೀ ಹೆಂಗೆ ಓದಿರ್ತೀವಿ. ಇವತ್ತು ಅಲ್ಲಿ ಆಗೈತಿ ಅಂದ್ರೆ ನಾಳೆ ನನಗೂ ಏನು ಬರ್ತೈತೆ ಗೊತ್ತಿಲ್ಲ. ಏನೋ ಆಗೈತಿ ನನ್ನ ಮನ್ಯಾಗ ಅಪ್ಪಗಾಗ್ಲಿ ಅವಾಗಲಿ ಯಾರಿಗೂ ಆಗಲಿ, ನಮ್ಮವ್ರಿಗೆ ಆಗೈತಿ ಅಂದ್ರೆ ಅದು ನನಗೆ ಅಲ್ಲಿ ನಾವು ಪ್ರೀತಿಯಿಂದ ಜಾಕಿ ಮಾಡಕ್ಕಿರೋದು ಒಂದ ಔಷಧಿ ಅಂತ. ಅದು ನಾವು ಏನಾರ
ಮಾನಸಿಕವಾಗಿ ಮಾತಾಡಿದ್ವಿ, ಅದು ಮುಂದೆ ನಮಗೆ ತೊಡರ್ಕೊಂತೈತಿ. ಅದಕ್ಕೆ ಜಗತ್ತಿನೊಳಗೆ ಏನು ಕಳೆದ್ರು ತರ್ಬೋದು, ಹೆಂಡತಿ ಸತ್ರ ಮತ್ತೊಂದು ಮಾಡ್ಕೊಂಡ್ ಬರ್ಬೋದು, ಸಂಪತ್ತು ಕಳ್ಕೊಂಡ್ರೆ ಹೊಳೆ ಗಳಿಸ್ಬೋದು. ಹಣದ ತಂದೆ ತಾಯಿ ಇನ್ನೊಮ್ಮೆ ಎಂದು ಸಿಗುವುದಿಲ್ಲ. ಅವ್ರು ಹೇಳಿದಂಗೆ ಕೇಳಬೇಕಾದದ್ದು ಸಹಜ ಧರ್ಮ, ಅದನ್ನು ನಾವು ಒಪ್ಕೊಂತೀವಿ. ಅದು ಯಾರಿಗೆ? ಸಂಸಾರಿಕರಿಗೆ ಮಾತ್ರ, ನಮ್ಮಂಥ ಸನ್ಯಾಸಿಗಳಿಗಲ್ಲ. ಸಂಸಾರಿಕರಿಗೆ ಅದು ಯೋಗ್ಯನೇ, ಕೇಳಬೇಕಾದದ್ದು ಯೋಗ್ಯವೇ. ಸನ್ಯಾಸಿಗಳಿಗೆ ಸಂಸಾರಿಕರ ಮಾತು ನಡೆಯಂಗಿಲ್ಲ. ತಂದೆ ಆಗಲಿ ತಾಯಿ ಆಗಲಿ ಮುಗಿದು ಹೋತಲ್ಲಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾದನ್ನು ಆತನ ವಿಚಾರಕ್ಕೆ ಬಿಟ್ಟು. ಯಾಕಂದ್ರೆ ಸರ್ವಸಂಗ ಪರಿತ್ಯಾಗಿ ಜಗತ್ತಿನೊಳಗೆ ಪೂಜ್ಯ ಸ್ಥಾನಕ್ಕೆ ಬರ್ತಾನಂದ್ರೆ ಅಲ್ಲಿನೂ ತೊಡಕಾಗ್ತಾವಿಲ್ಲ ಅಂತಲ್ಲ. ಇಲ್ಲಿ ಇವತ್ತಿನ ಸಂದರ್ಭದಲ್ಲಿ ಏನಾಗಕತ್ತಾವ ಅಂದ್ರೆ, ಚಲೋ ಹೇಳಿದ್ರು ತಂದೆ ತಾಯಿನ ಮಕ್ಕಳು ಬೇಸರಾಗಿ 10 ವರ್ಷ ಅವ್ರು ಕೂಡ ಮಾತಾಡೋದು ಬಿಡ್ತಾವಂದ್ರೆ ಮತ್ತೆ ನಿಮಗೇನು ಆಯುಷ್ಯ 100 ವರ್ಷ ಐತೇನು? ಇಲ್ಲ. ಎಷ್ಟೋ ಮನೆಯಾಗ ಅತ್ತಂಗಿಯರು ಮಾತಾಡಿಲ್ರಿ. ನಾನು ಕೆಲವು ಕಡೆ ಪ್ರವಚನಕ್ಕೆ ಹೋದಾಗ ಈ ಜೋಳಿಗೆ ಕಾರ್ಯಕ್ರಮ ಅಂತ ಮಾಡ್ತಿದ್ದೆ. ಈ ಮಾಂತ ಜೋಳಿಗೆ ಅಂತೇಳಿ, ಯಾರವರ ನಿಮ್ಮ ಹೊಲಸು ಗುಣಗಳಿದ್ರೆ, ಹೊಲಸು ಚಟಗಳಿದ್ರೆ ಬಿಡ್ರಿ, ಆ ಜೋಳಿಗೆಗೆ ಹಾಕಿರಿ ಅಂತೇಳಿ ಇಳ್ಕಲ್ ಅಜ್ಜರ್ ಕಾನ್ಸೆಪ್ಟ್ ಅದು, ಇಳ್ಕಲ್ ಮಾಂತ ಸೋಮ ಕಾನ್ಸೆಪ್ಟ್ ಅದು. ಎಷ್ಟೋ ಮಂದಿ ನಿಮ್ಮ ಗುಣಗಳು ಏನೇ ಇರಲಿ, ನಿಮ್ಗೆ ಏನೇ ಇರಲಿ, ಶಕ್ತಿ ಇದ್ರೆ ಬಿಡ್ರಿ ನಮ್ಮ ಜೋಳಿಗೆಗೆ ಹಾಕಿರಿ. ನಿಮ್ಗೆ ಏನೋ ಚಟಗಳಿದ್ರೆ ನಾ ಇಂಥದ್ದು ಮಾಡ್ತಿದ್ದೆ ಇವತ್ತಿಂದ ಬಿಟ್ಟೀನಿ ಅಂತೇಳಿ. ಇಂಥದ್ದು ಮಾಡುವಾಗ ಭಾಳ ಚೀಟಿ ಏನು ಬಂದಿತ್ತು ಗೊತ್ತನ್ರಿ? ನಾವು ಅಪ್ಪನ ಕೂಡ ಮಾತಾಡೋದಿಲ್ಲ, ಅವನು ಕೂಡ ಮಾತಾಡೋದಿಲ್ಲ, ಅಕ್ಕನ ಕೂಡ ಮಾತಾಡೋದಿಲ್ಲ, ತಂಗಿ ಕೂಡ ಮಾತಾಡೋದಿಲ್ಲ. ತಿರಿ ಕೆಟ್ಟ ಅದನ್ನು ಮಾಡೋದೇ ಬಿಟ್ಟು ನಾನು ಹೋಗೋ ಮರ ಇದೇನೈತೆ ಅಂತೇಳಿ ಬರೀ ಇವನ್ ಕೇಸ. ಅಕ್ಕ ತಂಗಿ ಕೂಡ ಮಾತಾಡೋದಿಲ್ಲ ಅಂತ ತಂಗಿ ಅಕ್ಕಿ ಕೂಡ ಮಾತಾಡೋದಿಲ್ಲ, ನೆಗಣೆ ಅಕ್ಕನ ಕೂಡ ಮಾತಾಡೋದಿಲ್ಲ, ತಂಗಿ ಅಕ್ಕನ ಕೂಡ ಮಾತಾಡೋದು, ಹಡದ ಮಕ್ಕಳ ತಾಯಿ ಕೂಡ ಮಾತಾಡೋದಿಲ್ಲ. ಇದಕ್ಕಿಂತ ಡೇಂಜರ್ ಇನ್ಯಾವುದಿದೆ ಜಗತ್ತಿನಾಗ? ಅಲ್ಲೇನು? ಯಾಕೆ ಮಾತಾಡೋದಿಲ್ಲ? ಒಣ ಏನೂ ಇಲ್ಲ, ಎದ್ರ ಸಲುವಾಗಿ ಬಂದಿಲ್ಲ, ಸುಮ್ಮನೆ ಒಣ ಅದ. ಮತ್ತೆ ಯಾಕೆ ಮಾತಾಡೋದಿಲ್ಲ ಅಂದ್ರೆ ಒಣ ದೊಡ್ಡಸ್ತಾನ. ನಾವು ಹುಡುಗಿ ಕೇಳಿದ್ವಿ, ಯಾಕೆ ಮಾತಾಡೋದಿಲ್ಲ ನಿಮ್ಮ ಅವ್ನು ಕೂಡ? ಏನೋ ಅಡಿಗೆ ಮನೆ ಒಳಗೆ ಬಂದಿಟ್ರು ದಿವಸ ಬೈಬೇಕಾಗತಿ. ಈಗ ಚಂದಾಗ ಮಾಡಕ್ ಬರೋದಿಲ್ಲ, ಅಡಿಗೆ ಮಾಡಕ್ ಬರೋದಿಲ್ಲ, ಬರೀ ಬೈಯೋದ ಮಾಡಕತ್ಲು, ಎಲ್ಲಿ ಕಿರ್ಕೊಡ್ ಬೇಯಿಸ್ಕೊಳ್ಳೋದು. ಹೌದು, ಇವತ್ತು ನಿಮ್ಮ ತಾಯಿ ಬೈತಾಳ, ಆಕೆ ಇವತ್ತು ಬೇಯ್ದ ಅಂದ್ರೆ ನೀ ನಾಳೆ ಇನ್ನೊಂದು ಮನೆಯಾಗ ಬೇಯಿಸ್ಕೊಳ್ಳಾರ್ದಂಗೆ ನೆಟ್ಟಿಗಿರ್ತಿ. ಆಕೆ ಬೈಲಾರ್ದಾಗ ಇನ್ನೊಬ್ರು ಯಾರು ಬೈಬೇಕು? ಹೊಳಮಳ ಏನು ಬೇಯಿಸ್ಕೊಳ್ಳೋರು ಕೂಡ ಸುದ್ದೇ ಬೇಡ ಅಂತೇಳಿ ನಾ ಖಂಡಿತವಾಗಿ ಹೇಳ್ಬಿಟ್ಟು, ನನ್ನ ಯಾರು ಮಾತಾಡ್ಸಂಗಿಲ್ಲ, ಮಾತಾಡ್ಸಿದ್ರೆ ನಾವು ಔಷಧ ಕುಡಿತೀವಿ ನೋಡು. ಆಕಿನ ಮಾತಾಡ್ಸಿದ್ರೆ ಎಲ್ಲಿ ಮಗಳ ಸಾಯ್ತಿತ್ತು ಬಿಡು ಅಂತ ಹೆದರಿ ಮಾತಾಡ್ಸ್ಬಿಟ್ಟಾಳ. ಆಕಿದೇ ತಪ್ಪೈತಿ ಅಂದ್ರೆ ಈಗ 2 ಸಲ ಅಲ್ಲೇ ಔಷಧ ಹಿಡಿದು ಅಳಗಾಡಿಸಾಳಿಗೆ ಹೆದರಿ ಬಿಟ್ಟೈತೆ ತಾಯಿ. ಏನು ಮಾಡ್ಬೋದು ಅಂದ್ರೆ ಹಿಂಗೆ ಹೆದರ್ಸ್ತಾವಂತ ಮಕ್ಕಳು ನಮ್ಮನ್ನು. ಹಿಂಗೆ ಹೆದರ್ಸ್ತಾವ ಮಕ್ಕಳು ಬೇಕಂತ ಬಡ್ಕೊಂಡು ಹಡಿತೀವಿ. ಅವು ಚಲೋ ಅದು ಚಲೋ ಎಡ ಆಗಿಬಿಟ್ರೆ ಹೇಳಬಾರ್ದು ಸಂಸಾರಿಕರ ಕರ್ಮ. ಇಷ್ಟರ ಮಟ್ಟಿಗೆ ಡೇಂಜರ್ ಆಗಿಬಿಟ್ಟಿರ್ತದೆ. ಅದಕ್ಕಾಗಿ ಇವತ್ತು ಸಂಸಾರಿಕರು ಸಂಸ್ಕಾರ ಕೊಡ್ರಿ, ಚಲೋ ಬೆಳೆಸ್ರಿ, ಸಂಸ್ಕಾರ ಕೊಡ್ರಿ, ಮಕ್ಕಳನ್ನು ಮುದ್ದು ಮಾಡ್ರಿ, ಪ್ರೀತಿಸ್ರಿ. ಆದರೆ ಅವ್ರಿಗೆ ಏನು ಕಲಿಸ್ರಿ ಅಂದ್ರೆ ಮಾನವೀಯತೆಯ ಗುಣಗಳನ್ನು ಕಲಿಸ್ರಿ, ಮಾನವೀಯತೆಯ ಗುಣಗಳನ್ನು ಕಲಿಸ್ರಿ. ಸ್ನೇಹ ಆಸ್ತಿ ದೊಡ್ಡದಲ್ಲ, ಅಣ್ಣತಮ್ಮರು ದೊಡ್ಡದನ್ನು ಬುದ್ಧಿ ಕಲಿಸ್ರಿ. ಸಂಪತ್ತು ದೊಡ್ಡದಲ್ಲ, ಅಕ್ಕಂಗ್ಯಾರು ದೊಡ್ಡದನ್ನು ಗುಣ ಕಲಿಸ್ರಿ. ಇವತ್ತು ನೋಡ್ಬೇಕು, ಅವತ್ತು ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ಲಿ ಬೆಟ್ಟಕ್ಕಿದ್ರಂತ, ಹುಣ್ಣಿಮೆ ಅಮಾಸಿ ಮಠದ ಜಾತ್ರೆ ಬಂದಾಗ ಬೆಟ್ಟಕ್ಕಿದ್ರಂತ. ಇವತ್ತು ಎಲ್ಲಿ ಬೆಟ್ಟಕ್ಕಂದ್ರೆ ಕೋರ್ಟ್ ಕಟ್ಟಿಯಲ್ಲಿ ಬೆಟ್ಟಾಗತ್ತಾರೆ. ಕೋರ್ಟ್ ಕಟ್ಟಿಯಲ್ಲಿ ಅಕ್ಕ ತಂಗಿಯರು ಇತ್ತಾಗಿಂದ ಬರ್ತಾರ, ಅಣ್ಣ ತಮ್ಮ ಇತ್ತಾಗಿಂದ ಬರ್ತಾರ. ಎಲ್ಲಿ ಕೋರ್ಟ್ ಕಟ್ಟೆ ಜಡ್ಜ್ ಈ ಕಡೆ ಕೂತಿರ್ತಾನ, ಅಕ್ಕ ತಂಗಿಯರು ಇಲ್ಲಿ ನಿಂತಿರ್ತಾರ, ಅಣ್ಣ ತಮ್ಮ ಅಲ್ಲಿ ನಿಂತಿರ್ತಾನ. ನಾನು ತಂದೆಗೆ ಮಗಳಾಗಿ ಹುಟ್ಟಿನಿ, ಸಮಾನಾಗಿ ಪಾಲಬೇಕು, ಹಂಗ ಕಳಿಸಿ ನಿಮ್ಮನ್ನ ಕಷ್ಟಪಟ್ಟು ಕಳಿಸಿ. ಮತ್ತೆ ಈ ರೀತಿ ಬಿರುಸು ಬಂದ ಮೇಲೆ ಯಾವ ತಮ್ಮ ಯಾವ ಅಣ್ಣ ನಿಮ್ಮನ್ನು ತವ್ರ ಮನೆಗೆ ಕರೆಯಕ್ಕೆ ಬರ್ತಾನೆ? ಬರೋದೇ ಇಲ್ಲ. ತವ್ರ ಮನೆಗೆ ಎಲ್ಲ ನಾಳೆ ಮಕ್ಕಳ ಲಗ್ನ ಮಾಡಿದ್ರೆ ಸರಿ ತಗಣ ಪತ್ರ ಕೊಡಕ್ಕೆ ಬರೋದಿಲ್ಲ. ನಮ್ಮ ಹೋಗಿ ಬಿಡೋ ಮರ, ಅವರಿಂದ ಈ ಪರಿ ಮಾನಿಗೆಟ್ಟಿವಿ. ಅವ ಹೊಕ್ಕ ಅನ್ನೋದ್ರ ಮನೆ ನಾಕಿ ಕಳಿಸಿ ಕೊಡೋದಿಲ್ಲ. ಹಾಗೆ ಅಂದ್ರೆ ಮಕ್ಕಳ ಲಗ್ನನ ಕ್ಯಾನ್ಸಲ್ ನೋಡಂತ ಮನೆ ನಾಕಿ ಈ ಪರಿ ನಮ್ಮನ್ನು ಗೋಳು ಇಟ್ಟಾರ ಅವರು. ಅಂದ್ರೆ ಇವು ಪ್ರತಿಯೊಬ್ಬರ ಕುಟುಂಬದಲ್ಲಿ ಇರೋದೇ ಇದೆ. ಮತ್ತು ಸ್ವಾಮಿಗಳು ಸಣ್ಣಗೆ ಬಂದು ನಮ್ಮ ಹುಡುಕ ಕೈ ಹಾಕಿದ್ರೆ ಬೇಡ್ರಿ, ನೀವು ಇರೋದೇ ಇದು. ನೀವು ಬೇಕಾದಂಥ ಅಪಾರ್ಟ್ಮೆಂಟ್ಗಳನ್ನು ಕಟ್ಟ್ರಿ, ಆಸ್ತಿ ಅಂತಸ್ತುಗಳನ್ನು ಕಟ್ಟ್ರಿ. ಈ ಹಿಪೋಕ್ರೆಟಿ ಅನ್ನೋದು ಏನೈತಲ್ಲ, ಈ ಅಸಹನೆ ಅನ್ನೋದು ಏನೈತಲ್ಲ, ಅಸೂಯೆ ಅನ್ನೋದು ಏನೈತಲ್ಲ, ಇದು ಕುಟುಂಬಗಳಲ್ಲಿ ಬರ್ತೈತಿ. ಇದು ಹುಟ್ಟದಂಗೆ ಈ ಈಗೋಯಿಸಮ್ ಇದು ಬರಲಾರ್ದಂಗೆ ನಾವು ಮಾಡ್ಬೇಕಂದ್ರೆ ಅದಕ್ಕೆ ಇಂಥ ಸತ್ಸಂಗಗಳು, ಒಳ್ಳೆಯವರ ಮಾತುಗಳು ಮಾರ್ಗದರ್ಶನ ಮಾಡ್ತಾವೆ. ಭಾಳ ಅಂದ್ರೆ ಭಾಳಷ್ಟು. ಒಂದು ಮನೆ ಒಳಗಂಕರು 10 ವರ್ಷ ಅವ್ರವ್ರು ಮಾತಾಡ್ಸಿದ್ದಿಲ್ಲ. ಅದು ನಾನಾ ಹೋಗಿ ಬುದ್ಧಿ ಬೇರೆ ಹೇಳಿ ಮಾತಾಡ್ಸಿದ್ದಕ್ಕೆ ಏನು ಮಾಡಿದ್ರು ಮಾತಾಡಕ್ಕೆ ತಯಾರಿಲ್ಲ ಹುಡುಗಿ. ನಾ ಯಾಕೆ ಮಾತಾಡಿ ಯಾವ ಕಪಾಳಕ್ಕೆ ಬಿಗಿದೆ, ನಿಮ್ಮ ಕೂಡ ಮಾತಾಡೋದ ಮಧ್ಯಾಹ್ನ ಕೂಡ ಮಾತಾಡಕ್ಕೆ ಏನು ಮಾಡ್ಬೋದು? ಕೆಲವಿಷ್ಟು ಇರ್ತಾವ ನೋಡ್ರಿ. ಬರೇ ಅವನಕ್ಕೆ 10 ವರ್ಷ ಮಾತಾಡ್ಸಿದ್, ಅದು ಆಕೆ ಮಾತಾಡಿಸಿದ ಮೇಲೆ ಒಂದ ಮಾತ ಅಂದ್ರೆ ಆಕೆ ತಾಯಿ ಏನು ಅನ್ನಲಿಲ್ಲ. ಅಥವಾ ನಾ ಆರಾಮದೇನೆ ಅಂದ್ಬಿಟ್ಲು. ನೋಡಿ ಎಷ್ಟು ಪ್ರೀತಿ ಇದ್ದಿ. ನೀ 10 ವರ್ಷ ನನ್ನ ಮಾತಾಡಿಸಿದ್ದಿಲ್ಲ ಅಂತೇಳಿ ದ್ವೇಷ ಮಾಡಲಿಲ್ಲ, ತಾಯಿ ದ್ವೇಷ ಮಾಡಲಿಲ್ಲ. ಪೂಜ್ಯರಾದ ಅನಂತಪುರದ ಜಗದ್ಗುರು ಮಹಾಸನ್ನಿಧಿಯವರು, ಶಿವಮೊಗ್ಗ ಬೆಕ್ಕಿನಕಲ್ ಮಠ, ಅನಂತಪುರದ
ಮುರುಘರಾಜೇಂದ್ರ ಮಠದ ಪೂಜ್ಯ ಮಹಾಸನ್ನಿಧಿಯವರು ದಯಮಾಡಿಸ್ತಾ ಇದ್ದಾರೆ. ಅವರನ್ನು ವೇದಿಕೆಗೆ ಎಲ್ಲ ಭಕ್ತ ಸಮೂಹದ ಪರವಾಗಿ, ಸಿದ್ದೇಶ್ವರ ಸೇವಾ ಸಮಿತಿಯ ಪರವಾಗಿ ಅವರನ್ನು ಈ ವೇದಿಕೆಗೆ ಬರಮಾಡಿಕೊಡ್ತೇನೆ. ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿ ತಮ್ಮನ್ನೆಲ್ಲವನ್ನು ಕುರಿತು ಆಶೀರ್ವಚನ ಮಾಡ್ತಾರೆ. ಅವರೆಲ್ಲರ ಪಾದಕ್ಕೆ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟುವುದರ ಮೂಲಕ ಹೀಗಾಗಿ ಪೂಜ್ಯ ಸಿದ್ದೇಶ್ವರನನ್ನ ಸಂಸಾರದ ಬಂಧನಕ್ಕೆ ತೊಡಕಲಿಕ್ಕೆ ಅವರು ಕಷ್ಟಪಟ್ಟರು. ಸಂಸಾರದ ಬಂಧನಕ್ಕೆ ಆತನನ್ನು ತೊಡಕಬೇಕು ಅಂತ ತಿಳ್ಕೊಂಡು, ಆತನನ್ನು ಕಳಿಸ್ಬೇಕು ಅಂತ ತಿಳ್ಕೊಂಡು ಕಷ್ಟಪಟ್ಟಾಗ ಅದೇನು ಹಸುಗಳಿಲ್ಲ. ಇಲ್ಲ, ನನ್ನ ಜೀವನದ ಗುರಿ ಬೇರೆ ಐತಿ, ನಾನು ಈ ಸಂಸಾರದ ಬಂಧನದಲ್ಲಿ ಬಿದ್ದು, ನಾನು ಈ ಸಂಸಾರದ ತಾಪತ್ರಯದೊಳಗೆ ಬಿದ್ದು, ನಾನು ಕೂಡ ಹೆಂಡತಿ ಮಕ್ಕಳ ಜೊತೆ ಆಡಕ್ಕೆ ಬಂದಿಲ್ಲ, ಅದು ಎಲ್ಲರಿಗೂ ಇರುವಲ್ದಕ್ಕೆ ನಾನು ಭಿನ್ನನಾಗಕ್ಕೆ ಬಂದೀನಿ ಅಂತೇಳಿ ಅವರು ಭಿನ್ನ ಮಾರ್ಗವನ್ನು ತೊಳೆದ್ರು. ಅದು ಊರಿನ ಮಟ್ಟದಲ್ಲಿ ಹೋತು, ಪಂಚಿಕೆ ಆಯ್ತು, ನ್ಯಾಯ ಆಯ್ತು. ಕೊನೆಗೆ ಆ ಮನೆಯಲ್ಲಿ ಒಂದು ನಿರ್ಣಯಕ್ಕೆ ಬಂತು, ಇಲ್ಲಿ ನೀನು ಸಂಸಾರಿಕ ಆದರೂ ಇರಬೇಕು, ಇಲ್ಲದಿದ್ರೆ ನೀವು ಮನೆ ಬಿಟ್ಟು ಹೋಗ್ಬೇಕಂತ ಹೇಳಿ. ನೀವು ಸಂಸಾರಿಕ ಆದ್ರೆ ಇರಬೇಕು, ಇಲ್ಲದಿದ್ರೆ ಮನೆ ಬಿಟ್ಟು ಹೋಗ್ಬೇಕು. ಅವನಿಗೆ ಇಷ್ಟ ಬೇಕಾಗಿತ್ತು. ನೀವು ಯಾವಾಗ ಹಿಂಗೆ ಅಂತೀರಿ ಅಂದ ಬಳಿಕ ಈ ಸಂಸಾರನೇ ನನಗೆ ಬೇಡ, ಈ ತಾಪತ್ರಯನೇ ನನಗೆ ಬೇಡ, ಅಮೃತ ಕುಡ್ದವ ಹುಳಿ ಮಜ್ಜಿಗೆಗೆ ಆಸೆ ಎಂದು ಮಾಡಕ್ ಹೋಗ್ತಾನ, ನಾನು ಅಮೃತನ ಕುಡದಿನ ಅಂದ ಬಳಿಕ ನನಗ್ಯಾಕೆ ಹುಳಿ ಮಜ್ಜಿಗೆ ಮೇಲೆ ಆಸೆ ಅಂತ ಹೇಳಿ ಅಂದಿನಿಂದ ಪೂಜ್ಯರಾದ ಸಿದ್ದೇಶ್ವರರು ಆ ಸಂಸಾರದ ತಾಪತ್ರಯವನ್ನು ಹರಕೊಂಡು ಉಟ್ಟ ಅರಿವಿ ಮೇಲೆ ತಮ್ಮ ಮನೆಯನ್ನ ಬಿಟ್ಟು 100 ಕೂರಿಗೆ ಯಾಕೆ ಜಮೀನ ಇದ್ದಂತ ಒಂದು ದೊಡ್ಡ ಮನತನದ ಒಬ್ಬ ದೊಡ್ಡ ವ್ಯಕ್ತಿ ಯಾವುದೋ ಅದರ ಮೇಲೆ ಮೋಹ ಇಟ್ಟುಕೊಳ್ಳಾರ್ದಂಗ ಅದನ್ನ ತಿರಸ್ಕಾರ ಮಾಡಿ ತಾನು ಮಧ್ಯರಾತ್ರಿ ಆ ಊರನ್ನು ಬಿಟ್ಟು ಯಾರಿಗೂ ಗೊತ್ತಾಗಲಾರ್ದಂಗ ಆ ಒಳಗುಂದಿಯನ್ನ ಬಿಟ್ಟು ಸಿದ್ದಪ್ಪನವರು ಊರು ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ ನೋಡಿ. ಆ ಊರಿನ ಗವಿಸಿದ್ದೇಶ್ವರ ಮಠಕ್ಕೆ ಬಂದು ಸಾಷ್ಟಾಂಗವನ್ನು ಹಾಕ್ತಾ ಇದ್ದಾರೆ. ಇವತ್ತು ಎಲ್ಲರೂ ನಿನ್ನ ಗವಿಸಿದ್ದ ಅಂತ ಪೂಜೆ ಮಾಡಿದ್ರು. ಎಷ್ಟು ದಿವಸ ನಿನಗೆ ಒಬ್ಬವಾಗ ನಮಸ್ಕಾರ ಮಾಡೋದು, ಇನ್ನೊಬ್ಬ ಗವಿಸಿದ್ದ ಆಗೋದು ಬೇಡ ಏನು, ನಿನ್ನ ದಾರಿ ಒಳಗೆ ಆಗಕ್ಕೆ ಬಂದೇನೆ, ನಿನ್ನ ಅಂತಃಕರಣ ನನಗಿರ್ಲಿ ಅಂತ ತಿಳ್ಕೊಂಡು ಆ ಕ್ಷೇತ್ರಕ್ಕೆ ಆ ಗದ್ದಿಗೆಗೆ ನಮಸ್ಕಾರವನ್ನು ಮಾಡ್ತಾನೆ. ಮುಂದೆ ಅಲ್ಲಿಂದ ಹೊರಟವರು ಎಲ್ಲಿಗೆ ಬರ್ತಾರೆ ಪೂಜ್ಯರು ಅಂದ್ರೆ ಹಂಪೆಗೆ ಬರ್ತಾರೆ. 101 ವಿರಕ್ತರು ನಡೆದಾಡಿದ ನೆಲ, ಪ್ರೌಢದೇವರಾಯ ಕಟ್ಟಿ ಬೆಳೆಸಿದ ನೆಲ, ವಿಜಯನಗರ ಸಾಮ್ರಾಜ್ಯದ ನೆಲ, ಬಂಗಾರದ ಹೊಗೆ ಆದಂತಹ ಪುಣ್ಯದ ನೆಲಕ್ಕೆ ಬರ್ತಾರೆ. ಅಲ್ಲಿ ಬಂದು ಅಲ್ಲಿ ಕೆಲವು ಕಾಲ ಇದ್ದು ಉದ್ದಾನ ವೀರಭದ್ರೇಶ್ವರನ ಗುಡಿ ಅಂತ ಐತಿ. ಯಾರಾದರೂ ಹಂಪಿಗೆ ಹೋದ್ರೆ ಉದ್ದಾನ ವೀರಭದ್ರೇಶ್ವರನ ಗುಡಿ, ಆ ಗುಡಿಯ ಪಕ್ಕದಲ್ಲಿ ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಅಲ್ಲೇ ತಮ್ಮ ಲಿಂಗಾರ್ಚನೆಗಳನ್ನು ಮಾಡಿಕೊಂಡು ತಮ್ಮ ನೆನಪಿನ ಬುತ್ತಿಯನ್ನು ಬಿಚ್ಚುತ್ತಾರೆ. ಅವರು ಅಭ್ಯಾಸವನ್ನು ಮಾಡುವಂತ ಕಾಲದಲ್ಲಿ ಪ್ರಭುಲಿಂಗ ಲೀಲೆ ಇಲ್ಲೇ ಹುಟ್ಟಿತ್ತು. ಚಾಮರಸನಂತ ಕವಿ ಇಲ್ಲೇ ಪ್ರಭುಲಿಂಗ ಲೀಲೆಯನ್ನು ಬರೆದ. ಕಲ್ಲು ಮಠದ ಪ್ರಭುದೇವರು 101 ವಿರಕ್ತರಲ್ಲಿ ಶ್ರೇಷ್ಠರಾದ ಕಲ್ಲು ಮಠದ ಪ್ರಭುದೇವರು ಲಿಂಗಲೀಲಾ ವಿಲಾಸ ಚಾರಿತ್ರ್ಯವನ್ನು ಬರೆದರು. ಪ್ರೌಢದೇವರಾಯ ತಾನು ಒಬ್ಬ ರಾಜನಾದರೂ ಕೂಡ 100 ವಿರಕ್ತರನ್ನು ಒಂದು ಕಡೆ ಕೂಡಿಸಿ 101 ವಿರಕ್ತರನ್ನು ಒಂದು ಕಡೆ ಕುಂದ್ರಿಸಿ ತಾನು ಕೆಳಗಡೆ ಕುಂತುಕೊಂಡು ಅವರ ಶಿವಾನುಭವವನ್ನು ಕೇಳ್ತಿದ್ದ ಪ್ರೌಢದೇವರಾಯ. ಅದೆಲ್ಲ ನೆನಪು ಮಾಡ್ಕೊಂತಾರೆ ಅಜ್ಜವರು. ಎಂಥ ರಾಜರಿದ್ರು, ಎಂಥ ಗುರುಗಳಿದ್ರು, ಎಲ್ಲ ಘಟನೆಗಳು ನೆನಪಾಗ್ತವೆ. ಅದೇ ಸ್ಥಳದಲ್ಲಿ ಕುಂತು ಪ್ರಭುಲಿಂಗ ಲೀಲೆ ರಚನೆ ಆಯ್ತು. ಒಬ್ಬ ವೈಷ್ಣವ ಕವಿ ಕಲ್ಲು ಮಠದ ಪ್ರಭುದೇವರಿಂದ ಲಿಂಗ ದೀಕ್ಷಾ ಆಗಿ ಯೋಗ ಸಾಮ್ರಾಜ್ಯವನ್ನು ಕಲಿತು ದೃಷ್ಟಿಯೋಗವನ್ನು ಮಾಡಿ ಶಿವಯೋಗವನ್ನು ಸಾಧಿಸಿ ಶಿವನ ಮಾರ್ಗವನ್ನು ಸಾಧಿಸಿ ಶಿವಯೋಗದ ನೆಲೆಕಲೆಗಳನ್ನು ತಿಳ್ಕೊಂಡು ಆತ ಒಂದು ಶ್ರೇಷ್ಠ ಕಾವ್ಯವನ್ನು ಕೊಟ್ಟ. ಅಂತ ಪುಣ್ಯದ ಜಾಗದಲ್ಲಿ ನಾನು ಬಂದು ಕುಂತೀನಿ, ಆದ್ರೆ ಕಾಲ ಗರ್ಭದಲ್ಲಿ ಎಲ್ಲವೂ ಮರೆಯಾಗಿ ಹೋಗಿಬಿಡ್ತಾವಲ್ಲ ಅಂತೇಳಿ ಸಿದ್ದಪ್ಪಜ್ಜನವರು ಆ ಹಳೆಯ ಘಟನೆಗಳನ್ನು ನೆನಪು ಮಾಡ್ಕೊಂತಾರೆ. ಆ ಘಟನೆಗಳ ಮುಂದೆ ವಿಜಯನಗರ ಸಾಮ್ರಾಜ್ಯ ಹಾಳಾದದ್ದು, ವಿಜಯನಗರ ಸಾಮ್ರಾಜ್ಯ ಹಾಳಾದಂಥ ಘಟನೆ, ತಾಳಿಕೋಟಿ ಕದನ, ಶಾಹಿಗಳು ಬಂದು ಹೊಡೆದದ್ದು, ವಿಜಯನಗರ ಪತನ ಆದದ್ದು, ಒಂದು ನಮ್ಮ ನಾಡಿನ ಸಂಸ್ಕೃತಿ ನಾಶ ಆಗಿ ಮತ್ತೆ ವಿಜಯನಗರ ಸಾಮ್ರಾಜ್ಯ ಹಾಳಾಗಿ ಹೋದ ಮೇಲೆ ಹಂಪಿ ಹಾಳಾತು. ಹಂಪಿಯಾಗಿರೋದಕ್ಕಿಂತಲೂ ಮುಳ್ಳು ಕೊಂಪೆಯಾಗಿರೋದು ಲೇಸ್ ಅನ್ನುವಂಗಾಗಿ ಅಲ್ಲಿ ಭಗ್ನವಾದ ಮೂರ್ತಿಗಳು, ಭಗ್ನವಾದ ಶೇಷ ಗುಡಿಗಳನ್ನು ನೋಡುತ್ತಾ ಅವನ ಮನಸ್ಸು ಒಂಥರ ವಿಹಲಗೊಂಡಿತು. ಅಯ್ಯೋ, ಎಂಥ ಕ್ಷೇತ್ರಕ್ಕೆ ಬಂದೆ ನಾನು, ಇವತ್ತು ಹಂಪಿ ಹಾಳು ಹಂಪಾಗಿಬಿಟ್ಟದಲ್ಲ. ವಿರೂಪಾಕ್ಷನ ಗುಡಿಯ ಮುಂದೆ ಮುತ್ತು ರತ್ನಗಳನ್ನ ತುಂಬಿರ್ತಕ್ಕಂಥ ವಿರೂಪಾಕ್ಷನ ಗುಡಿಯ ಮುಂದೆ ಮುತ್ತು ರತ್ನಗಳನ್ನು ತುಂಬಿರ್ತಕ್ಕಂಥ ಇವತ್ತು ಹಂಪಿ, ಇವತ್ತು ಯಾರೂ ಕೂಡ ಇಲ್ಲಿ ನೋಡಿದ್ರೆ ದವಸ ಧಾನ್ಯಗಳು ಸಿಗಲಾರದಷ್ಟು ಮಟ್ಟಿಗೆ ಹಾಳಾಗ್ಯದಲ್ಲ ಅಂತ ತಿಳ್ಕೊಂಡು ತಾಪ್ ಮಾಡ್ಕೊಂಡ. ಕಾಲನ ಹೊಡೆತಕ್ಕ ಎಲ್ಲರೂ ಸಿಗಲೇಬೇಕು, ಕಾಲ ಯಾರನ್ನೂ ಕೇಳೋದಿಲ್ಲ ಅಂತೇಳಿ ಸಮಾಧಾನ ಮಾಡಿಕೊಂಡು ಮತ್ತೆ ಮುಂದೆ ನನ್ನ ಪಥ
ಗುರುವಿನನ್ನು ಅರಸಬೇಕು, ನಿಜವಾದ ಗುರುವಿನನ್ನು ಹುಡುಕಬೇಕು, ಗುರುಮಾರ್ಗವನ್ನು ಕಂಡುಕೋಬೇಕು, ಗುರುವಿನ ಸಾನ್ನಿಧ್ಯದಲ್ಲಿ ಕುಂತು ಭವಬಂಧನವನ್ನು ಪಾರು ಮಾಡ್ಕೋಬೇಕು. ಕಾಯ ಅನ್ನುವುದೇ ಹೆಂಡತಿ, ಆತ್ಮ ಅನ್ನುವನೇ ಗಂಡ. ಈ ಆತ್ಮ ಮತ್ತು ಶರೀರ ಇವೆರಡರ ನಡುವೆ ಹುಟ್ಟಿದಂಥ ಇಂದ್ರಿಯಗಳೇ ಮಕ್ಕಳು. ನೋಡಿ ಎಷ್ಟು ಚಂದ ಬರೀತಾನೆ. ಶರೀರ ತನು ಅನ್ನೋದ ಹೆಂಡತಿ ಅಂತ, ಆತ್ಮ ಅನ್ನೋನ ಗಂಡ ಅಂತ. ಆತ್ಮ ಅನ್ನುವ ಗಂಡ, ಶರೀರ ಅನ್ನುವಂಥ ಹೆಂಡತಿ, ಇವೆರಡರ ಸಂಬಂಧದಲ್ಲಿ ಹುಟ್ಟಿದ ಇಂದ್ರಿಯಗಳು ಅನ್ನುವಂಥ ಮಕ್ಕಳು. ಈ ಮಕ್ಕಳ ಮೇಗಿನ ಮೋಹವನ್ನು ಬಿಟ್ಟವನೇ ನಿಜವಾದ ವಿರಕ್ತ. ಆ ತಪ್ಪ ವಿರಕ್ತ ನಾನಾಗಬೇಕು. ಅಂದ್ರೆ ಯಾರು? ಕಾಯವೆಂಬ ವನಿತೆಗೆ ಆತ್ಮನೆಂಬ ಪುರುಷ ನೋಡ. ಸಿದ್ಧಲಿಂಗೇಶ್ವರ್ ಹೇಳ್ತಾರೆ ಮಾತನ್ನು. ಕಾಯವೆಂಬ ವನಿತೆಗೆ ಆತ್ಮನೆಂಬ ಪುರುಷ ನೋಡ. ಈ ದೇಹ ಆತ್ಮನ ಸಂಪರ್ಕದಿಂದ ಹುಟ್ಟಿದ ಕರಣೇಂದ್ರಿಯಗಳೇ ಮಕ್ಕಳು ನೋಡ. ಇವುಗಳ ಮೇಗಿನ ಸಂಸಾರವನ್ನು ಕಳೆದಲ್ಲದೆ ವಿರಕ್ತನಾಗಬಾರದು. ಇವುಗಳನ್ನು ಕಳೆದಲ್ಲದೆ ಬರಿದೇ ವಿರಕ್ತನಾದನೆಂಬವರ ಮಾತ ಕೇಳಲಾಗದಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ಹೇಳ್ತಾರ. ಬರೀ ಬಹಿರಂಗದಲ್ಲಿ ಹೊನ್ನು ಬಿಟ್ಟೆ, ನಾ ಹೆಣ್ಣು ಬಿಟ್ಟೆ, ನಾ ಮಣ್ಣು ಬಿಟ್ಟೆ ಅಂದ್ರಲ್ಲ, ಬಹಿರಂಗದಲ್ಲಿ ಬಿಡುವುದಕ್ಕಿಂತಲೂ ಅವುಗಳನ್ನು ಮನಸ್ಸಿನಿಂದ ಬಿಡಬೇಕು. ಅದಕ್ಕೆ ಸಿದ್ದಪ್ಪಜ್ಜನವರು ಅದನ್ನು ಆದಷ್ಟು ಹೊರಗೆ ಬಿಡಲಿಲ್ಲ, ಅದನ್ನು ಒಳಗೆ ಬಿಟ್ಟರು. ಒಳಗೆ ಬಿಟ್ಟದ್ದು ಬಹಳ ಚಲೋ. ಒಳಗೆ ಬಿಟ್ಟರು, ಒಳಗೆ ಬಿಡಬೇಕು. ಒಳಗೆ ಯಾರು ಬಿಡ್ತಾರ ಅವ್ರು ಪಕ್ಕ ಹಾಕ್ತಾರೆ. ಒಳಗೆ ಹಿಡ್ಕೊಂಡ್ರೆ ಪಕ್ಕ ಆಗುದಿಲ್ಲ, ಅದೆಲ್ಲರ ಗದ್ದಕ್ಕೆ ಹೋಗಿದ್ದಿತ್ತು ನೋಡಿ. ಒಳಗೆ ಬಿಟ್ಟರು. ಎಂಥ ಕಠೋರವಾದ ಸಾಧನೆ ಇವ್ರದ್ದು ಅಂದ್ರೆ ಅವರ ಸಾಧನಾ ಮಾರ್ಗವನ್ನು ಬರೀತಾರೆ. ಮಾಮಿನಿ ಷಟ್ಪದಿಯಲ್ಲಿ ಆ ಕವಿ ಬರೀತಾನೆ. ಎಂಥ ಸಾಧನೆ ಇತ್ತು, ಉಗ್ರ ಸಾಧನೆ ಅಂದ್ರೆ, ಇವತ್ತು ನಾನು ಉಣಲಾರದ ಎಷ್ಟು ದಿನ ಇರಬೇಕು, ತಿಂಗಳಾನುಗಟ್ಟಲೆ ಇರೋರಂತ, ಬರೀ ನೀರಿನ ಮ್ಯಾಗಿರೋರಂತ, ಬರೀ ತಪ್ಪಲದ ಮ್ಯಾಗಿರೋರಂತ. ಹಂಗೆ ಶರೀರವನ್ನು ಒಣಗಿಸಿದ್ರು, ಹಂಗೆ ಶರೀರವನ್ನು ದಂಡಿಸಿದ್ರು. ಅವ್ರಿಗೊಂದು ಹಪಹಪಿ ಇತ್ತು, ಇನ್ನೂ ನನಗೆ ಯೋಗ್ಯ ಸಾಧನೆ ಮಾಡುವಂತ ಗುರು ಬೇಕು. ಆ ಗುರು ಸಮ್ಮುಖದಲ್ಲಿ ನಾನು ಈ ಕಾಯವನ್ನ, ಈ ಜೀವದ ಕಾಯ ಜೀವದ ಹೊಲಿಗೆಯನ್ನು ಬಿಚ್ಚಬೇಕು. ನಾ ಯಾರು, ನಾ ಎದರ ಸಲುವಾಗಿ ಬಂದೆ, ನಾ ಎಲ್ಲಿಂದ ಬಂದೆ, ನಾ ಯಾವುದಕ್ಕಾಗಿ ಬಂದೆ, ನನಗೆ ಈ ಶರೀರ ಬಂದ ಪರಿ ಯಾವುದು, ಈ ಶರೀರದೊಳಗೆ ಜೀವ ಬಂದ ಪರಿ ಯಾವುದು, ಈ ಜೀವ ಬರೋಕ್ಕಿಂತ ಮೊದಲು ಎಲ್ಲಿತ್ತು, ದೇಹ ಬಿಟ್ಟ ಮೇಲೆ ಇದು ಎಲ್ಲಿ ಹೋಗತಿ, ಈ ಹುಟ್ಟು ಸಾವುಗಳ ಗುಟ್ಟನ್ನು ತಿಳ್ಕೊಂಡು ಇನ್ನೊಮ್ಮೆ ನಾ ಭವಕ್ಕೆ ಬರದಂಗೆ ಆಗ್ಬೇಕನ್ನುವಂತ ಹಠ ತೊಟ್ಟ ಸಿದ್ದಪ್ಪ ಮನೆ ಬಿಟ್ಟಿದ್ದೆ ಹೊರತು ಸಂಸಾರದ ತಾಪತ್ರಯಗಳಿಗೆ ಅಂಜಿ ಸಿದ್ದಪ್ಪ ಮನೆ ಬಿಟ್ಟಿದ್ದಿಲ್ಲ. ಹಿಂಗಾಗಿ ಆತನಿಗೆ ನಾನು 100 ಕುರಿಗೆ ಜಮೀನು ಬಿಟ್ಟು ಬಂದೀನಿ, ನಾನು ಅಂತಾವದೀನಿ ಇಂತಾವದೀನಿ ಅನ್ನೋ ಭೇದನೇ ಬರಲಿಲ್ಲ. ಹಠಯೋಗಿ ಅಂದ್ರೆ ಹಠಯೋಗಿನೇ ಇದ್ದ. ಹಠಯೋಗಿನೇ ಒಂದು ಉದ್ದನ ಕಪಣಿ, ಬಗಲ ಮ್ಯಾಗ ಒಂದು ಜೋಳಿಗೆ ಹಾಕ್ಕೊಂಡು ನಿಜವಾದ ವೈರಾಗ್ಯ. ಹೇಳ್ತಾರಲ್ಲ ನೋಡ್ರಿ, ಅಂತ ಪುಣ್ಯಾತ್ಮನನ್ನ ಕೆಲವು ಊರಲ್ಲಿ ಹುಚ್ಚ ಅಂತ ಕರೆದ್ರ ಅವನ್ನ. ಈ ವಯಸ್ಸಿನಾಗ ಏನಾಗಿತ್ತಿದೆ, ಎದಕ್ಕೆ ತಿಳಿ ಹಾಪ್ ಮಾಡ್ಕೊಂಡೈತಿದ ಅಂತ ತಿಳ್ಕೊಂಡು ಬೇಯಕತ್ರ ಅವನು. ಈ ಪರಿ ಗಡ್ಡ ಬಿಟ್ಟಿದಿ, ಈ ಪರಿ ಕೂದ ಬಿಟ್ಟಿದಿ, ಯಾರು ಓನಿ ಅಂದ್ರು ಸಿದ್ಧ ಅಂದ. ಅಪನಾರ್ನ ಸಿದ್ಧ ಅಂತಾರಲ್ಲೇ ಸೊಳೆ ತಮ್ಮ ಅಂದ. ನೋಡ್ರಿ ಏನಂತಾರ, ಅಪನಾರ್ನ ಸಿದ್ಧ. ಯಾರವ ಅಪನಾರ ಒಳಗ ಕುಂತಾನವ ಅಂದ್ರು. ಅಲ್ಲಿ ಯಾಕೆ ಒಳಗೆ ಕುಂತಾನವ, ಇನ್ನು ಮುಂದೆ ಹೊರಗೆ ಗೊತ್ತಕ್ಕಾನ ಅಂದ್ರು. ನೋಡ್ರಿ ಯಾವುದೋ ವಿಷಯಕ್ಕೆ ತಿರಿ ಕಿಡಿಸ್ಕೊಂಡು ಬಂದಿದ್ದಿ, ಮನ್ಯಾಗ ಯಾರು ತಂದೆ ತಾಯಿ ಬೇದಿರ್ಬೇಕು, ಅಥವಾ ಲಗ್ನ ಮಾಡಿರಕ್ಕಿಲ್ಲ ಅದಕ್ಕೆ ತಿರಿ ಕೆಟ್ಟು ಬಂದಿತ್ತು ಅಂತಾರ. ಲಗ್ನ ಮಾಡ್ತಾರ ಅಂದದಕ್ಕೆ ಮನೆ ಬಿಟ್ಟು ಬಂದಾನವ. ಮಂದಿ ಏನೋ ಮಾತಾಡಕತ್ತೈತಿ, ಬಹುಶಃ ಮನ್ಯಾಗ ಲಗ್ನ ಮಾಡಿರಕ್ಕಿಲ್ಲ ಅದಕ್ಕೆ ಮನೆ ಬಿಟ್ಟು ಬಂದಿತ್ತು ಅಂತಂತಾರ. ನೋಡ್ರಿ ಲೋಕ ಹೆಂಗೈತಿ. ಕಂಡೊಂದು ನುಡಿಯುವುದು ಈ ಲೋಕ, ಕಾಣದೊಂದು ನುಡಿಯುವುದು ಈ ಲೋಕ. ಹಿಂದೆ ನಿಂದಿಸಿದರೆಂದು ಕುಂದಲಿಲ್ಲ, ಮುಂದೆ ವಂದಿಸಿದರೆಂದು ಉಪ್ಪಲಿಲ್ಲ. ವಂದನೆ ನಿಂದನೆ ಎನ್ನುವುದು ಉಪಜೀವಿಗಳಿಗಲ್ಲದೆ ಉಪಮಾತೀತನಾದ ಪ್ರಾಣಲಿಂಗೈಕ್ಯನಿಗುಂಟೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ಹೇಳ್ತಾರೆ. ಅದು ವಂದನೆ ನಿಂದನೆ ಅನ್ನೋದು ಲೋಕದ ಸಾಮಾನ್ಯ ಜೀವಿಗಳಿಗಿರ್ತಕ್ಕದು. ಅದು ಮಹಾತ್ಮರಾದವ್ರಿಗೆ ಇರುವುದಿಲ್ಲ. ಅದು ಮಹಾತ್ಮರಾದವ್ರಿಗೆ ಇರುವುದಿಲ್ಲ. ಅದು ಉಪಜೀವಿಗಳಂದ್ರೆ ಶರೀರದ ವ್ಯಸನಗಳಲ್ಲಿ ಬಿದ್ದವರಿಗೆ, ಸಂಸಾರಿಕರಿಗೆ ಇರ್ತಕ್ಕದ್ದು. ಪ್ರಾಣಲಿಂಗೈಕ್ಯನಿಗೆ ಎಲ್ಲಿರ್ತತಿ, ಪ್ರಾಣವನ್ನೇ ಲಿಂಗದಲ್ಲಿ ಇಟ್ಟು ಪ್ರಾಣದ ಗುಣಗಳನ್ನು ಕಳ್ಕೊಂಡವನಿಗೆ ಈ ಭಾವನೆ ಇರುವುದಿಲ್ಲ. ಅದಕ್ಕೆ ಅದು ಲೋಕದವ್ರಿಗೆ ಇರ್ತತಿ. ಸಿದ್ಧನಿಗಿಲ್ಲ, ಯೋಗಿಗಿಲ್ಲ, ಸಂತನಿಗಿಲ್ಲ, ಆರುಢನಿಗಿಲ್ಲ, ಅದ್ವೈತಿಗಿಲ್ಲ, ಶರಣನಿಗಿಲ್ಲ. ಅವ ಇವುಗಳನ್ನು ಬಿಟ್ಟು ಬೇರೆ ಇರ್ತಾನ. ಶರೀರದ ಮನಸ್ಸಿನ ಗುಣಗಳನ್ನು ಬಿಟ್ಟು ಬೇರೆ ಇರ್ತಾನ. ಇಲ್ಲಪ್ಪ, ಲಗ್ನ ಮಾಡಲಾರದಕ್ಕೆ ತಿರಿ ಕಿಡಿಸ್ಕೊಂಡು ಮನೆ ಬಿಟ್ಟು ಬಂದಿಲ್ಲ, ಲಗ್ನ ಮಾಡಿ ಸಂಸಾರದಾಗ ತಳ್ತಾರಂತ ಮನೆ ಬಿಟ್ಟು ಬಂದೀನಿ ಅಂತ ಸಿದ್ದಪ್ಪ ಅಂದ. ಇಂಥ ಮಾತು ಭಾಳ ಹೇಳಿ ಅದಕ್ಕೆ ಕಳ್ಳ ಸಾಧುಗಳನ್ನು ನೋಡಿ ತಗೊಂತ ಬಂದೆನ್ನವರು. ನೀವು ತಿಳ್ಕೊಂಡಂಗ ಅಂತ ನಾವು ಅಷ್ಟೇ. ನೀವು ಹೆಂಗೆ ತಿಳ್ಕೊಂತೀರಿ ಹಂಗೆ ನೋಡ್ರಿ. ಎಂಥ ವೈರಾಗ್ಯ ಇತ್ತು, ಎಂಥ ಗಟ್ಟಿತನ ಇತ್ತು. ಆದರೂ ಕೂಡ ಆತನ ನಿಷ್ಠೆ ಎಂದು ಬದಲಾಗಲಿಲ್ಲ. ಎಲ್ಲಿಗೆ ಬರ್ತಾರೆ ಅವರು? ಎಲ್ಲಿಗೆ ಬರ್ತಾರೆ ಅಂದ್ರೆ ಹಂಪಿಯನ್ನು ಬಿಟ್ಟು ಮುಂದೆ ಕುಕನೂರಿಗೆ ಬರ್ತಾರೆ. ಕುಕನೂರು ಅನ್ನುವಂಥ ಒಂದು ಊರದೆ. ಕುಕನೂರೊಳಗೆ ಬಂದು ಒಂದು ಗುಡಿಯಾಗಿ ಕುಂತಿರ್ತಾರೆ. ಒಬ್ಬ ಮುದುಕಿ ಬಂದು ಏನು ಮಾಡ್ತೈತಿ, ಹೋಗು ಬಾಣಕ್ಕೆ ಹಡದಾಳ, ಎರ್ಯಾಕೆ ಬಂದಿಟ್ಟು ಕೊಬ್ಬರಿ ಎಣ್ಣೆ ತೊಗೊಂಬೋಗ ಅಂತೇಳಿ ರೊಕ್ಕ ಕೊಟ್ಟು ಅವನ ಕೈಯಾಗ ಕೊಬ್ಬರಿ ಎಣ್ಣೆ ತರಕ್ಕೆ ಕಳಿಸ್ತಾನೆ. ನೋಡಿ ಆಕೆ ಏನು ಗೊತ್ತು ಮುದುಕಿಗೆ, ಬಂದು ಗುಡಿಯಾಗ ಕುಂತಾನೆ ಅಜ್ಜ, ಕುಂತಾನೆ 22-23 ವರ್ಷದ ಹುಡುಗ. ಹೋಗು ಕೊಬ್ಬರಿ ಎಣ್ಣೆ ತೊಗೊಂಬ, ಬಾಂತಿ ಎರಿಬೇಕಾಗೈತಿ, ಕೂಸಿ ಎರಿಬೇಕಾಗೈತಿ, ಹೋಗಿ ತೊಗೊಂಬ ಅಂದ್ರೆ ಹೌದನುವ ಮೊಮ್ಮಗಳು ಹಡದಾಳನ ಎಣ್ಣೆ ಬೇಕನ್ನ ತರ್ತೀನಿ ಅಂದ.
ಊರು ಕೇರಿ ಬಿಟ್ಟು ಬಂದವ, ನನ್ನಂತವನಿಗೆ ರೊಕ್ಕ ಕೊಟ್ಟು ಅಂಗಡಿ ಕಳ್ಸಾಕೈತಿ, ಬುದ್ಧಿಗೆ ಜೈತಿ ನಿನಗಂತ ಬೈಲಿಲ್ಲವ, ತಗೊಂಡು ಬಾ ತರ್ತೀನಿ ಅಂದ. ಹೋಗಿ ಆ ಕೊಬ್ಬರಿ ಎಣ್ಣೆ ಬಾಟ್ಲಿ ತೆಗೆದುಕೊಂಡು ಹೋಗಿ ದುಡ್ಡು ಕೊಟ್ಟ, ಒಂದಾಣೆ ದುಗ್ಗಾಣೆ ಕೊಟ್ಟು ಕೊಬ್ಬರಿ ಎಣ್ಣೆ ಹಾಕಿಸ್ಕೊಂಡು ಬಂದು ಆ ಮುದುಕಿ ಕೈಯ ಕೊಟ್ಟ. ಮಹಾತ್ಮರ ಹಸ್ತ ಸ್ಪರುಶ, ಮಹಾತ್ಮರ ದೃಷ್ಟಿ ಪುರುಷ, ಮಹಾತ್ಮರ ನಡೆ ಪುರುಷ, ಮಹಾತ್ಮರ ನುಡಿ ಪುರುಷ ಅಂತ ಹೇಳ್ತಾರಲ್ಲ. ಏನಾಗಿತ್ತು ಅಂದ್ರ ಆ ಮುದುಕಿ ಆ ಕೊಬ್ಬರಿ ಎಣ್ಣಿನ ಆ ಮೊಮ್ಮಗನಿಗೆ ಕೂಸಿಗೆ ಹಚ್ಚಿ ಎರದು ಖಾಲಿ ಹೆಂಗಂಗೆ ಆಕತಿ, ಅದನ್ನ ಊಟಕ್ಕೆ ಹಾಕಿದಾಗ ಅದು ಹಂಗಂಗೆ ಮತ್ತು ತುಂಬಿದಂಗೆ ಇರಕತ್ ಬಿಡ್ತದ, ಅದು ಮತ್ತು ತುಂಬಿದಂಗೆ ಇರಕತ್ತಂತದ್ದು. ಆಕಿ ಅಂದು ಹುಚ್ಚಲ್ಲೋ ಯಪ್ಪ, ಅವ ನೋಡೋರ ಕಣ್ಣಿಗೆ ನಾವ ಹುಚ್ಚುರ ಸಿದ್ಧದನವ, ಹುಡುಕ್ಯಾಡ್ರಿ ಅವನು ಅಂದಾಗ ಅಟ್ಟೊತ್ತಿಗೆ ಅವನು ಸಿದ್ಧ ಆ ಜಾಗ ಬಿಟ್ಟಿದ್ದ. ಎಲ್ಲಿಗೆ ಹೋಗ್ತಾನೆ ಸಿದ್ಧ ಅಂದ್ರೆ ಕುಕನೂರದ ಪಕ್ಕದಲ್ಲಿರುವಂತ ದ್ಯಾಂಪುರಕ್ಕೆ ಬರ್ತಾನೆ. ದ್ಯಾಂಪುರದಲ್ಲಿ ಯಾರೋ ಹೇಳ್ತಾರೆ, ನಿನಗೆ ಇನ್ನೂ ಈ ವೇದಾಂತದ ಹಸಿವನ್ನ, ಸಿದ್ಧಾಂತದ ಹಸಿವನ್ನ ತೀರಿಸಬೇಕಾದಂತ ಗುರುಗಳು ಅಲ್ಲಿ ಏನಾರ ಸಿಗಬಹುದು. ದ್ಯಾಂಪುರ ಅಂದ್ರೆ ಅದೇನು ಸಣ್ಣದಲ್ಲ. ಇವತ್ತು ಈ ನಾಡಿನೊಳಗೆ ದೊಡ್ಡ ದೊಡ್ಡ ಶ್ರೇಷ್ಠ ಕಾವ್ಯಗಳನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮರು ಹುಟ್ಟಿದ ಊರು ದ್ಯಾಂಪುರ ಅಂದ್ರೆ ನಮಗೆ ಚನ್ನ ಕವಿಗಳು ನೆನಪಾಗ್ತಾರೆ. ಚನ್ನ ಕವಿಗಳು ನೋಡ್ರಿ, ಮೊನ್ನೆ ಹೇಳಿದ್ನಲ್ಲ, ಶಿರಹಟ್ಟಿ ಫಕೀರೇಶ್ವರ ಪುರಾಣವನ್ನು ಪೂರ ಬರೆಯುವಾಗ ಶಿವರಾತ್ರಿ ಬಂತು. ನನ್ನ ಗುರುಗಳ ಆರಾಧನೆ ನಡೀತಿತ್ತು, ನಾನು ಶಿವಯೋಗ ಮಂದಿರಕ್ಕೆ ಹೋಗ್ಬೇಕು, ನನ್ನ ಗುರುವಿನ ಸೇವಾ ಮಾಡ್ಬೇಕಂದಾಗ ಆ 8ನೇ ಪಟ್ಟದ ಸ್ವಾಮಿಗಳಂದ್ರಂತ, ಹೋಗ್ಬೇಡೋ ಮುಂದಿನ ಸಲ ಹೋಗಿ ಎತ್ತಿ ನೀವು ಹಾಗೆ ಹೊಳೆ ಬರೋದಿಲ್ಲೋ ಅಂದ್ರು. ಇಲ್ರಿ, ಶಿವರಾತ್ರಿ ಮುಗಿಸ್ಕೊಂಡು ನಾನು ಗುರುಕುಮಾರೇಶನ ಸೇವಾ ಮಾಡಿ ಬರ್ತೀನಿ ಅಂದ್ರು ಚನ್ನ ಕವಿಗಳು. ಇಲ್ಲೋಪ ನೀ ಬರೋದಿಲ್ಲ, ನಮ್ಗೆ ಬರದ ಹೋಗು ಅಂದ್ರು. ನಾ ಬರ್ತೀನಿ ಅಂತ ಇವನ್ನ ಹೋಗಂದ್ರು. ಕೊನೆಗೆ ಅವ್ರು ಎಲ್ಲಿ ಬಂದ್ರು? ಶಿವಯೋಗ ಮಂದಿರಕ್ಕೆ ಬರ್ತಾರೆ. ಶಿವರಾತ್ರಿ ದಿನ ಜಾಗರಣೆ ಮಾಡುವಾಗ ಪೂಜ್ಯರಾದ ಗುರುಕುಮಾರೇಶ್ವರನ ಗದ್ದಿಗೆ ಮುಂದೆ ಕೂತ್ಕೊಂಡು ಉದಾತ್ತವಾದಂಥ ಕೀರ್ತನೆ ಮಾಡುವಾಗ ಅಲ್ಲೇ ಹೃದಯಾಘಾತಾಗಿ ಗುರುವಿನ ಗದ್ದಿಗೆ ಮುಂದೆ ಅವರು ಲಿಂಗದೊಳಗಾಗ್ತಾರೆ ಚನ್ನ ಕವಿಗಳು. ಎಂಥ ದೊಡ್ಡ ವ್ಯಕ್ತಿತ್ವ ಚನ್ನ ಕವಿಗಳು ನೋಡಿ. ಇವತ್ತು ಕನ್ನಡ ನಾಡಿನೊಳಗ ಬಹಳಷ್ಟು ಮಹಾತ್ಮರ ಪುರಾಣಗಳನ್ನ ಷಟ್ಪದಿಗಳಲ್ಲಿ ಉಳಿಸಿದವರು ಹಾನಗಲ್ಲ ಗುರುಕುಮಾರನ ಶಿಷ್ಯರಾದ ಚನ್ನ ಕವಿಗಳು ನೋಡ್ರಿ. ಚನ್ನ ಕವಿಗಳು ಎಂಥ ದೊಡ್ಡ ಹುಟ್ಟದು, ಬಹಳ ಅದ್ಭುತವಾದ ಹುಟ್ಟು. ಕುಮಾರೇಶನ ಹುಟ್ಟಂದ್ರೆ ಅದ್ಭುತವಾದ ಹುಟ್ಟು ಕುಮಾರೇಶನ ಹುಟ್ಟು. ದ್ಯಾಂಪುರದ ಕಲಿನಾಥ ಶಾಸ್ತ್ರಿಗಳಂತ ಬರ್ತಾರೆ. ಸಿದ್ದಯ್ಯ ಪುರಾಣಿಕರಂತಿದ್ರು. ಸಿದ್ದಯ್ಯ ಪುರಾಣಿಕರ ತಂದೆ ದ್ಯಾಂಪುರದ ಕಲಿನಾಥ ಶಾಸ್ತ್ರಿ. ಆ ಕಲಿನಾಥ ಶಾಸ್ತ್ರಿಯನ್ನು ಬೆಳೆಸಿದವರು ಹಾನಗಲ್ ಕುಮಾರಸ್ವಾಮಿಗಳೇ ನೋಡಿ. ಅವ್ರ ಕೈಗೆ ಬೆಳೆದವರು ನೋಡಿ. ಅವರು ಕಲಬುರಗಿ ಶರಣ ಬಸವೇಶ್ವರ ಪುರಾಣವನ್ನು ಬರೀತಾರೆ, ಇಟಕಿ ಭೀಮಮ್ಮನ ಪುರಾಣ ಬರೀತಾರೆ ನೋಡ್ರಿ. ಒಬ್ಬ ಕುಮಾರಸ್ವಾಮಿಗಳು ಎಷ್ಟು ದೊಡ್ಡ ಕೆಲಸ ಮಾಡಿದ್ರಂದ್ರೆ ಸಾಹಿತ್ಯ ಬೆಳೆಸಿದ್ರು, ಸಂಸ್ಕೃತಿ ಬೆಳೆಸಿದ್ರು, ಸಂಗೀತ ಬೆಳೆಸಿದ್ರು, ಪರಂಪರೆ ಬೆಳೆಸಿದ್ರು, ಅಧ್ಯಾತ್ಮ ಬೆಳೆಸಿದ್ರು, ಎಲ್ಲವನ್ನ ಬೆಳೆಸಿದ್ರು. ಇವತ್ತಿಗೂ ಈ ಕರ್ನಾಟಕದೊಳಗೆ ಅವೆಲ್ಲ ಉಸಿರಾಡ್ತಾವಂದ್ರೆ ಒಂದು ಬಸವಾದಿ ಪ್ರಮುಖರ ಕೊಡುಗೆ, ಇನ್ನೊಂದು ಕುಮಾರೇಶ್ವರ ಅಂತವ್ರು ಅದಕ್ಕೊಂದು ಕೊಟ್ಟ ಚೌಕಟ್ಟ. ಇಲ್ಲೇನು ಕೂತಾರ ನೋಡಿ ಇವರೆಲ್ಲ ಹಾಡೋರು, ಇವರೆಲ್ಲರೂ ಇವರು ಆತನ ನೆನೆಸ್ಬೇಕು. ಇವರೆಲ್ಲ ಇಲ್ಲಿ ಕೂತವರೆಲ್ಲ ಇವತ್ತು ಕಣ್ಣಿಲ್ಲದ ಮಕ್ಕಳು ಬಸ್ ಸ್ಟ್ಯಾಂಡ್ಗಳಲ್ಲಿ, ರೋಡ್ಗಳಲ್ಲಿ ಭಿಕ್ಷಾ ಬೇಡುವಂತವ್ರು ಆಗಿಬಿಡ್ತಿದ್ರು. ಅಂತ ಮಕ್ಕಳಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿಗಳು ಬರ್ತಾವೆ, ದೊಡ್ಡ ದೊಡ್ಡ ಸಂಗೀತ ಪ್ರಶಸ್ತಿಗಳು ಬರ್ತಾವಂದ್ರೆ ಇದ್ರ ಶ್ರೇಯಸ್ ಯಾರಿಗೆ ಹೋಗ್ಬೇಕಂದ್ರೆ ಕುಮಾರಸ್ವಾಮಿಗಳಿಗೆ ಹೋಗ್ಬೇಕು. ಕುಮಾರಸ್ವಾಮಿಗಳಿಗೆ ಹೋಗ್ಬೇಕು. ಪುಟ್ಟರಾಜ ಗುರುಗಳಂತವ್ರನ್ನ ಬೆಳೆಸಿದ್ರು. ಎಂಥ ಗುರುವಿನ ಶಕ್ತಿ ರೀ. ಶಿವಯೋಗ ಮಂದಿರದ ಸಂದರ್ಭದೊಳಗೆ ಪಂಚಾಕ್ಷರಿ ಗವಾಯಿಗಳವರು, ಪುಟ್ಟರಾಜ ಗವಾಯಿಗಳವರು ಇಬ್ಬರನ್ನು ಇಟ್ಟುಕೊಂಡು ಕಲಿಸ್ತಾರೆ. ಪುಟ್ಟಯ್ಯದವ್ರು ಒಟಗಳಿಗೆ ಪಾಠ ನಡೆದ ಸಂದರ್ಭದಾಗ ಸಂಸ್ಕೃತ ಕಲ್ಕೊಂತ ಒಂದು ಕಡೆ ಕೇಳ್ಕೊಂತ ಕೂತಿದ್ರಂತ. ಪೂಜ್ಯ ಗುರುಗಳು ಬಂದ್ರಂತ, ಕುಮಾರಸ್ವಾಮಿಗಳು ಬಂದ್ರಂತ. ಪುಟ್ಟಯ್ಯ ಏನ್ ಮಾಡಕತ್ತೀಯಪ್ಪ ಅಂದ್ರಂತ. ಬುದ್ಧಿ ಸಂಸ್ಕೃತ ಪಾಠ ಕಲಿಯಾಕತ್ತೀನಿ ಅಂದ್ರಂತ. ನೀನು ತ್ರಿಭಾಷಾ ಪಂಡಿತಕ್ಕಿಯಪ್ಪ ಅಂತ ತಲೆ ಮ್ಯಾಗ ಕೈ ಇಟ್ಟರು. 3 ಭಾಷಾ ಪಂಡಿತರಾದ್ರು ಅವರು. ಕುಮಾರಸ್ವಾಮಿಗಳ ಹಸ್ತ 3 ಭಾಷೆ. ಮುಂದವರು ಬಸವ ಪುರಾಣವನ್ನು ಹಿಂದೆ ಆಗ ಬರೋದ್ರು. ಒಬ್ಬ ಕಣ್ಣಿಲ್ಲದವರು ಬಸವ ಪುರಾಣ ಹಿಂದೆ ಆಗ ಬರೋದು. ಗುರುವಿನ ಕೃಪೆ ಆದ್ರೆ ಏನಾಕೈತಿ, ಕೊರಡು ಕೊನರ್ತೈತಿ, ಬರಡ ಹಯನಕೈತಿ, ವಿಷ ಅಮೃತ ಆಕೈತಿ ಅನ್ನೋದಕ್ಕೆ ಇಂಥ ಘಟನೆಗಳೇ ಸಾಕ್ಷಿ. ಯಾರೋ ರಾಷ್ಟ್ರಪತಿಗಳು ಹೇಳಿದ್ರಂತ, ರಾಷ್ಟ್ರಪತಿಗಳಿಗೆ ಇದನ್ನ ಯಾರು ಬರದಾರ ಗೊತ್ತೇನ್ರಿ? ಇದನ್ನ ಈ ಪುರಾಣ, ಬಸವ ಪುರಾಣ ಮೊದಲು ತೆಲುಗುದಾಗಿತ್ತು. ಭೀಮಕವಿ ಪಾಲ್ಕುರಿಕಿ ಸೋಮನಾಥ ಬರದ, ಕನ್ನಡದಲ್ಲಿ ಭೀಮಕವಿ ಬರದ. ಇದನ್ನ ಹಿಂದಿ ಒಳಗೆ ಬರೆದವರು ಒಬ್ಬ ಕಣ್ಣಿಲ್ಲದಂತ ಪುಟ್ಟರಾಜ ಗವಾಯಿಗಳಂದಾಗ ಇಂಥ ದೊಡ್ಡ ಕಾವ್ಯನ ಒಬ್ಬ ಕಣ್ಣಿಲ್ಲದ ಕುರುಡ್ರೆ ಬರೀತಾರ? ನಾನು ನಂಬುದಿಲ್ಲ ಅಂದ್ರಂತ ರಾಷ್ಟ್ರಪತಿಗಳು. ಯಾರಿದ್ದಾರೆ ಅವರು? ರಾಷ್ಟ್ರಪತಿ ಬಾಬುರಾಜೇಂದ್ರ ಪ್ರಸಾದ್ ಇದ್ರು ಆ ಟೈಮ್ಗೆ. ನೋಡಿ, ಇದನ್ನ ನಂಬುದಿಲ್ಲ ಅಂದ್ರು ಅವ್ರು. ಇಲ್ರಿ, ಇದು ಸಾಧ್ಯ ಐತಿ, ಕರೆಸರವ್ರನ್ನ ಅಂದ್ರು. ಅವತ್ತಿನ ಕಾಲಕ್ಕೆ ರಾಷ್ಟ್ರಪತಿ ಭವನ ಕರ್ಕೊಂಡು ಹೋಗ್ತಾರೆ. ಯಾರು? ಇದೇ ನಿಮ್ಮ ಮುಂಡ್ರಿಗೆ ಅಂತ್ಯಕ್ಕೆ ಅಳವಂಡಿ ಸ್ವಾಮಿಗಳಂತಿದ್ರು, ಶಿವಮೂರ್ತಿ ಸ್ವಾಮಿಗಳು, ಅವ್ರ ಪಟ್ಟದೇವರು. ಅವ್ರ ಅವತ್ತಿನ ಕಾಲದಾಗ ನೀರುವಿನ ಸಂಪುಟದಲ್ಲಿ MP ಆಗಿದ್ರು, ಅವರು ಸಚಿವರಾಗಿದ್ರು. ಅಷ್ಟು ದೊಡ್ಡ ವ್ಯಕ್ತಿತ್ವ ಅವರು. ಅಳವಂಡಿ ಶಿವಮೂರ್ತಿ ಸ್ವಾಮಿಗಳಂತೇಳಿ ಉಪ್ಪಿನಪೆಟಗೇರಿ, ಮುಂಡ್ರಿಗಿ, ಕೊಪ್ಪಳದ ನಡುವೆ ಬರ್ತೈತೆ ಅದು. ಅವರಿಗೆ ಪತ್ರ ಬರೀತಾರೆ, ಯಾರನ್ನ ಕರ್ಕೊಂಡ್ ಬರ್ಬೇಕು? ನಿಮ್ಮ ನಾಡಿನೊಳಗೆ ಒಬ್ರು ಗವಾಯಿಗಳದಾರಲ್ಲ, ಅವ್ನ ರಾಷ್ಟ್ರಪತಿ ಭವನ ಕರ್ಕೊಂಡ್ ಬರ್ಬೇಕು. ಆಯ್ತು ಅಂತೇಳಿ ಇಲ್ಲಿಂದ ವಿಮಾನದಾಗ ಅಜ್ಜವ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಅಜ್ಜವ್ರದ್ದು ತ್ರಿಕಾಲ ಲಿಂಗ ಪೂಜೆ ಕಟ್ಟಾಮಡಿ. ಅವ್ರು ದಿಲ್ಲಿಗೆ ಹೋದ್ರು ಹೇಳ್ತಾರೆ, ಅಲ್ಲಿ ಬಾಂಬ್ ಇರಬೇಕು, ಪತ್ರಿಗಳ ಇದ್ರನ ಬರ್ತೀನಿ ಅಂತ ಹೇಳ್ತಾರೆ. ಕಟ್ಟಾಮಡಿ ಇತ್ತು. ಈ ನಾಳದ ನೀರಲ್ಲಿ ಪೂಜೆ ಮಾಡ್ಕೊಂತಿದ್ದಿಲ್ಲ, ಬಾವಿ ನೀರ್ಲಿಲ್ಲ, ಕಟ್ಟಾಮಡಿ ಅಂದ್ರೆ ಕಟ್ಟಾಮಡಿ ನೋಡಿ.
ಆಯ್ತು ಅಂತೇಳಿ ಹುಡುಕಾಡಿಸ್ತಾರೆ, ಎಲ್ಲರ ದಿಲ್ಲಿಯಾಗ ಬಾವಿ ಅದಾವನು ಅಂತೇಳಿ. ದೆಹಲಿ ಒಳಗೆ ಬಾವಿ ಇದ್ದದ್ದು ಪತ್ರಿಕೆಗಳ ಇದ್ದದ್ದು ಗೊತ್ತಾಕೈತಿ, ಐತಿ ಬುದ್ಧಿ, ನಿಮ್ಮ ಪೂಜೆಗೆ ನಿಮ್ಮ ಕ್ರಿಯೆಗೆ ಏನು ತೊಂದರೆ ಆಗೋದಿಲ್ಲ, ನೀವು ಬರ್ಬೇಕಂದಾಗ ಅವಾಗ ಅವರಲ್ಲಿ ಹೋಗ್ತಾರೆ. ಮುಂದೆ ರಾಷ್ಟ್ರಪತಿ ಭವನದಾಗ ಇವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರ ಇವ್ರು ಬರೋದತ್ತು ನೋಡಿ ರಾಜೇಂದ್ರ ಪ್ರಸಾದ ಆ ಬಸವ ಪುರಾಣ ತನ್ನ ತಲೆ ಮೇಲೆ ಇಟ್ಕೊಂಡಂತ ನೋಡ್ರಿ. ಅಂತ ಈ ನಾಡಿನೊಳಗೆ ಇಂಥವ್ರು ಏನ್ರಿ ಗವಾಯಿಗಳ, ಏನ್ರಿ ಗವಾಯಿಗಳ, ಇಂಥ ಕಾವ್ಯ ಬರೆದಿರಿ. ಬಸವಣ್ಣನವರ ಚರಿತ್ರೆಯನ್ನು ಹಿಂದ್ಯಾಗ ಬರೀತೀರಿ, ಕಣ್ಣಿಲ್ಲದವ್ರು ನೀವು ಬರೀತೀರಿ ಅಂದ್ರೆ ಅದ್ಭುತ. ಅಂದ್ರ ಅದೆಲ್ಲ ಕುಮಾರೇಶ ಪಂಚಾಕ್ಷರೇಶನ ಕೃಪಾ ಅಂದ್ಬಿಟ್ರು. ನಾ ಬರೋದಿಲ್ಲ, ಅವ್ರು ಬರಿಸ ನೋಡ್ರಿ. ಆ ಗುರುಭಕ್ತಿ ಅಂತದ್ದಿತ್ತು, ಆ ನಿಷ್ಠೆ ಅಂತದ್ದಿತ್ತು, ಆ ಗುರುಕೃಪೆ ಅಂತದ್ದಿತ್ತು. ಅದಕ್ಕಾಗಿ ಚನ್ನ ಕವಿಗಳ ಪರಿಚಯ ಹೇಳ್ತಾನೆ ಸಿದ್ದಪ್ಪಜ್ಜಗ. ಇಲ್ಲಿ ಅಲ್ಲಿ ಹೋಗಿ ನೀನು, ಅಲ್ಲೊಬ್ರು ಚನ್ನ ಕವಿಗಳಂತದಾರ, ಕಲಿನಾಥ ಶಾಸ್ತ್ರಿಗಳಂತ ಪುಣ್ಯಾತ್ಮರು ಹುಟ್ಟಿದ ಊರೈತಿ, ಅವ್ರು ನಿನಗೆ ಹಿಂತಲ್ಲಿ ಹೋಗಂತ ದಾರಿ ತೋರಿಸ್ತಾರ, ನೀ ಅಲ್ಲಿ ಹೋಗು, ನೀ ಅಲ್ಲಿ ಹೋದ್ರೆ ನಿನಗೆ ಸರಿಯಾದ ದಾರಿ ಸಿಗ್ತೈತಿ ಅಂತ ತಿಳ್ಕೊಂಡು ಹೇಳಿದಾಗ ಪೂಜ್ಯರಾದಂತ ಸಿದ್ದಪ್ಪಜ್ಜನವರು ಆ ಕುಕನೂರನ್ನ ಬಿಟ್ಟು ಎಲ್ಲಿಗೆ ಬರ್ತಾರಂದ್ರ ದ್ಯಾಂಪುರದ ಚನ್ನ ಕವಿಗಳು ಮತ್ತು ಕಲಿನಾಥ ಶಾಸ್ತ್ರಿಗಳು ಹುಟ್ಟಿರ್ತಕ್ಕಂಥ ಊರಿಗೆ ಬರ್ತಾರೆ ನೋಡ್ರಿ. ಅದು ಕವಿಗಳ ಮನೆತನ. ಅದು ಕಲಿನಾಥ ಶಾಸ್ತ್ರಿಗಳವ್ರ ಮಕ್ಕಳು ಸಿದ್ದಯ್ಯ ಪುರಾಣಿಕರಂತ ಆಗ್ಬೋದ್ರಿ, ಯಾರಿಗಾರ ಗೊತ್ತಿರಬೇಕು. ಓದಿ ಬೋಧಕನಾಗು, ಕಾದು ಯೋಧನೆಯಾಗು, ಶ್ರಮಿಕ ವಣಿಕನೆಯಾಗು, ವ್ಯಾಪಾರಿಯಾಗು, ಏನಾರ ಆಗು, ಮೊದಲು ಮಾನವನಾಗು ಅಂತ ಏನು ಬರೀತಾರಲ್ಲ, ಆ ಹಾಡು ಬರೆದವರೇ ಸಿದ್ದಯ್ಯ ಪುರಾಣಿಕರು. ವಯಸ್ಕರ ಶಿಕ್ಷಣ ಸಮಿತಿಯ ಕಾರ್ಯವನ್ನು ಮಾಡಿದವರು ಅವರು. ಬಹಳ ದೊಡ್ಡ ಕೆಲಸ ಮಾಡಿದ್ರು. ಸ್ವತಂತ್ರ ದಿನ ಸಿದ್ದೇಶ್ವರ ಅನ್ನುವಂಥ ವಚನಗಳನ್ನು ಬರೀತಾರೆ. ಬಹಳ ದೊಡ್ಡ ಕವಿತ್ವ ಅದು ನೋಡ್ರಿ. ಆ ಜೀನ್ಸ ಅದೇ ಹಂಗೆ ಬಂತು ನೋಡ್ರಿ. ಅದೆಲ್ಲ ಅದು ಆ ಕವಿಗಳ ಮನತನನೇ. ಅಲ್ಲಿ ಹೋಗ್ತಾರೆ ಅವರು, ಸಿದ್ದಪ್ಪನವರು ಅಲ್ಲಿ ಹೋಗ್ತಾರೆ. ಪೂಜ್ಯರಾದ ದ್ಯಾಂಪುರದ ಕಲಿನಾಥ ಶಾಸ್ತ್ರಿಗಳು ಅವ್ರು ಕಟ್ಟಿ ಮ್ಯಾಗ ಕೂತಿರ್ತಾರ. ದ್ಯಾಂಪುರದ ಕಲಿನಾಥ ಶಾಸ್ತ್ರಿಗಳು ಅವ್ರ ಕಟ್ಟಿ ಮ್ಯಾಗ ಕೂತಾಗ ಹೋಗಿ, ಯಪ್ಪ ನಾನು ಆ ಭಾಗದ ಕರ್ನೂಲು ಜಿಲ್ಲಾ, ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲಾ, ಆಂಧ್ರ ಪ್ರದೇಶದ ಆಂಧ್ರದ ನಾಡಿನಿಂದ ಒಳಗುಂದಿ ಅನ್ನುವಂಥ ಊರಿನಿಂದ ನಾ ಬಂದೀನಿ, ಗುರುವಿನ ಅರಿಸಿಕೊಂತ ಹೊಂಟೀನಿ, ಗುರುವಿನ ಹುಡ್ಕೊಂತ ಹೊಂಟೀನಿ, ನನಗೆ ಗುರುಕೃಪಾ ಆಗಬೇಕು, ಅದಕ್ಕೆ ನಿಮ್ಮ ಅಂತ್ಯಕ್ಕೆ ಬಂದೀನಿ. ನೀವು ದೊಡ್ಡ ದೊಡ್ಡ ಮಹಾತ್ಮರು ಪುರಾಣ ಬರೆದಿರಿ ಅಂತ, ದೊಡ್ಡ ದೊಡ್ಡ ಮಹಾತ್ಮರ ಚರಿತ್ರೆಗಳನ್ನು ನೀವು ಬರೆದಿರಿ ಅಂತ ತಿಳ್ಕೊಂಡು ಅವ್ರನ್ನ ಕೇಳಿದಾಗ, ನಾ ಬರೆದಿಲ್ಲ, ಸದ್ಗುರುನಾಥ ಬರಶಾನಪ್ಪ, ನನ್ನ ಅಂತ್ಯಕ್ಕೆ ಎಷ್ಟು ಜ್ಞಾನ ಐತಿ, ಎಷ್ಟು ತಿಳುವಳಿಕೆ ಐತಿ, ಅದನ್ನ ನಾನು ನಿನಗೆ ದಾರಿ ಎರಿತೀನಿ, ನೀ ಇರೋ ಅಂದ್ರು. ಮುಂದೆ ಅವರಲ್ಲೇ ಉಳ್ಕೊಂತಾರೆ. ಸ್ವಲ್ಪ ದಿವಸ ಉಳ್ಕೊಂಡು, ಸ್ವಲ್ಪ ದಿವಸ ಅಲ್ಲಿ ಅವ್ರ ಜೊತೆ ಅಧ್ಯಯನ ಮಾಡಿ ಕಾವ್ಯಗಳ ಬಗ್ಗೆ ತಿಳ್ಕೊಂಡು ಮುಂದೆ ಅವರು ಅವ್ರು ಹೇಳ್ತಾರ, ನಿನಗೆ ವೇದಾಂತದ ಹಸಿವೆ ಐತಿ, ನೀ ಆ ವೇದಾಂತದ ತತ್ವವನ್ನು ತಿಳ್ಕೊಬೇಕಂದ್ರ, ಆ ವೇದಾಂತದ ಜ್ಞಾನವನ್ನು ನಿನಗೆ ಆಗ್ಬೇಕಂದ್ರ, ನೀ ವೇದಾಂತದೊಳಗ ದ್ವೈತ ಅದ್ವೈತಗಳ ಆ ಮರ್ಮವನ್ನು ಅರಿಬೇಕಾದ್ರ ನೀ ಎಲ್ಲಿ ಹೋಗಂದ್ರ ರೋಣದ ಹಂತಕ್ಕೆ ಅಬ್ಬಿಗೇರಿ ಅಂತ ಒಂದು ಊರು ಐತಿ. ಆ ಅಬ್ಬಿಗೇರಿ ಒಳಗೊಬ್ಬರು ಫಕೀರಪ್ಪ ಅಂತದನ್ನ ಹಾಲು ಮತದ ಸಂಸಾರಿಕ, ಅವನ ಹಂತಕ್ಕೆ ನೀನು ಹೋಗೋ, ಅವ ನಿನಗೆ ವೇದಾಂತ ಜ್ಞಾನವನ್ನು ತುಂಬಿ ಕೊಡ್ತಾನಂತ ತಿಳ್ಕೊಂಡು ಅವ್ರು ಹೇಳಿದ ಮೇಲೆ ಮುಂದೆ ಅವ್ರು ಎಲ್ಲಿಗೆ ಬರ್ತಾರೆ ಅಂದ್ರೆ ಗುರುವಿನ ಹುಡುಕೊಂತ ಅಬ್ಬಿಗೇರಿ ಅನ್ನುವಂಥ ಊರು. ಹಾಲಕೇರಿ ಅನ್ನದಾನ ಸ್ವಾಮಿಗಳ ನಡೆದಾಡಿದ ನೆಲ, ಬೆತ್ತದ ಸ್ವಾಮಿಗಳ ನಡೆದಾಡಿದ ನೆಲ ಅನ್ನುವಂಥ ಆ ಅಬ್ಬಿಗಿರಿಗೆ ಬರ್ತಾರೆ. ಆ ಅಬ್ಬಿಗಿರಿಯಲ್ಲಿ ಇದ್ದುಕೊಂಡು ಅವರು ಮುಂದೆ ಗುರುವಿನ ಹತ್ರ ಹೋಗ್ತಾರೆ. ಅವರು ಎಲ್ಲಿಂದ ಬಂದೆ ಅಂತ ಕೇಳ್ತಾರೆ. ಅದನ್ನು ತಿಳ್ಕೊಳಕ್ಕೆ ನಿಮ್ಮಂತೆಗೆ ಬಂದೀನಿ ಅಂತ ಇವ್ರು ಅಂತಾರೆ. ಮುಂದೆ ನಿಮ್ಮ ಗುರಿ ಏನು? ನನ್ನ ಗುರಿ ಇನ್ನೊಮ್ಮೆ ಈ ಭವಬಂಧನಕ್ಕೆ ಬರಲಾರ್ದಂಗೆ ಮಾಡಿಕೋಬೇಕಂತ ಇಚ್ಛೆ ಐತಿ. ಅದಕ್ಕೆ ಸಾಧನೆ ಏನು ಮಾಡ್ತೀವಿ? ಸಾಕಾರದಿಂದ ನಿರಾಕಾರದ ಕಡೆ ಹೋಗ್ತೀವೋ, ನಿರಾಕಾರದಿಂದ ಸಾಕಾರದ ಕಡೆ ಬರ್ತೀವೋ ಅಂತಾರೆ. ತಾವು ಯಾವ ಮಾರ್ಗವನ್ನು ತೋರಿಸ್ತೀರಿ ಆ ಮಾರ್ಗದಲ್ಲಿ ಹೋಗ್ತೀನಿ. ನಾನು ಶೂನ್ಯದಿಂದ ನಿಶೂನ್ಯದ ಕಡೆಗೆ ಹೋಗಕ್ಕೆ ಇಚ್ಛೆ ಪಡ್ತೀನಿ. ಆಯ್ತು, ಇದ್ದು ಬಿಡು. ಬಹಳ ಜನ ಶಾಸ್ತ್ರ ಕೇಳ್ತಾರ, ಮನೆಗೆ ಹೋಗ್ತಾರ. ನೀನು ಕೇಳದ್ರಂಗೆ ಆಗಕ್ಕೆ ಬಂದಿ ಅಂದ್ರೆ ನಿನ್ನಂತವನ ಸಲುವಾಗಿನೇ ಇದನ್ನು ಇಟ್ಕೊಂಡು ಕುಂತೀನಿ ಅಂತ ಹೇಳಿ ಪೂಜ್ಯರಾದ ಫಕೀರಪ್ಪನವರು ಅವ್ರನ್ನ ಅಪ್ಕೊಳ್ತಾರೆ. ಮುಂದೆ ಅಲ್ಲಿ ಉಳಿತಾರೆ. ಉಳಿದ್ರಂದ ಮಾತ್ರಕ್ಕೆ ಅವ್ರೇನು ಹಂಗೆ ಉಳಿಲಿಲ್ಲ. ಹೆಂಗೆ ಸೇವಾ ಮಾಡಿದ್ರು ಗುರುವಿಂದ ಅಂದ್ರೆ, ಗುರುನ ಅಷ್ಟು ದೊಡ್ಡವನ, ಜಗತ್ತಿನಲ್ಲಿ ಬಹಳ ದೊಡ್ಡವನ ಯಾರಂದ್ರೆ ಗುರು ಅಂತ ಹೇಳ್ತಾರೆ. ಎಂತಾತ ಗುರುನಾಥನೋ ಅಂತಃಕರಣ ಉಳ್ಳಾತನು. ಗುರು ಬಹಳ ದೊಡ್ಡ ಅಂತಃಕರಣ ಮೂರ್ತಿ ಅಂತ ನೋಡ್ರಿ. ಆ ಗುರುವಿನ ಕೃಪೆ ಬಹಳ ದೊಡ್ಡದು. ನಮ್ಮ ನಾಡಿನೊಳಗೆ ಗುರುಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡ್ಯಾರ ಅಂದ್ರೆ ನಿಮಗೆ ಗೊತ್ತಿರಲಿ. ಶಿಷ್ಯ ಹೆಂಗೆ ಬೆಳಿತಾನ ಹಂಗಂಗ ಗುರುವಿನ ಕೀರ್ತಿ ಹೆಚ್ಚಕತ್ತಂತೆ. ಶಿಷ್ಯಾದಿ ಪರಾಜಯ. ಶಿಷ್ಯಾದಿ ಶರೀಫರು ದೊಡ್ಡವರಾದ್ರು, ಶರೀಫರು ಕೂಡ ಯಾರು ದೊಡ್ಡವರಾದ್ರು? ಕಳಸದ ಗೋವಿಂದ ಭಟ್ರು ದೊಡ್ಡವರಾದ್ರು. ನೋಡ್ರಿ, ಸಿದ್ಧಾರೂಢ ದೊಡ್ಡವಾದ. ಸಿದ್ಧಾರೂಢರು ಕೂಡ ಯಾರು ದೊಡ್ಡವರಾದ್ರು? ಅವರು ಗುರುಗಳಾದ ಗಜದಂಡ ಶಿವಯೋಗಿಗಳು ದೊಡ್ಡವರಾದ್ರು. ಅವ್ರಿಗೆ ಅನುಗ್ರಹ ಮಾಡಿದವರು ಗಜದಂಡ ಶಿವಯೋಗಿಗಳು ನೋಡ್ರಿ, ಅವರು ದೊಡ್ಡವರಾದ್ರು. ಶಿವಾನಂದರು ದೊಡ್ಡವರಾದ್ರು. ಗದಿಗಿನ ಶಿವಾನಂದರು ಕೂಡ ಯಾರು ದೊಡ್ಡವರಾದ್ರು? ಅವರಿಗೆ ಅನುಗ್ರಹ ಮಾಡಿರ್ತಕ್ಕಂತಹ ಬನಹಟ್ಟಿ ರುದ್ರಮುನಿ ಸ್ವಾಮಿಗಳು ದೊಡ್ಡವರಾದ್ರು. ನೋಡ್ರಿ ಎಂತವ್ರು. ಶರಣ ಬಸಪ್ಪ ದೊಡ್ಡವರಾದ್ರು. ಶರಣ ಬಸಪ್ಪನವರು ಕೂಡ ಯಾರು ದೊಡ್ಡವರಾದ್ರು? ಅವರಿಗೆ ಅನುಗ್ರಹ ಮಾಡಿದ ಕಲಿಕೇರಿ ಮರುಳಾರಾಧ್ಯರು ದೊಡ್ಡವರಾದ್ರು. ಶಿಷ್ಯಾದಿ ಪರಾಜಯ. ನೋಡ್ರಿ, ನಮ್ಮಲ್ಲಿ ಪಂಚಾಕ್ಷರಿ ಗವಾಯಿಗಳು ದೊಡ್ಡವರಾದ್ರು. ಪುಟ್ಟರಾಜ ಗವಾಯಿಗಳು ದೊಡ್ಡವರಾದ್ರು. ಅವ್ರು ಕೂಡ ಯಾರು ದೊಡ್ಡವರಾದ್ರು?
ಅವರನ್ನು ಬೆಳೆಸಿರ್ತಕ್ಕಂಥ ಗುರು ಕುಮಾರಶಿವಯೋಗಿಗಳು ದೊಡ್ಡವರಾದರು. ಗುರು ಕುಮಾರಶಿವಯೋಗಿಗಳು ದೊಡ್ಡವರಾದರು. ಬಹಳ ದೊಡ್ಡ ಇದೊಂದು ಪರಂಪರೆ ಐತಿ. ಇದಕ್ಕೆ ಅದ್ಭುತವಾದ ಪರಂಪರೆ ಐತಿ, ಗುರು ಶಿಷ್ಯ ಪರಂಪರೆ. ಆ ಗುರು ಶಿಷ್ಯ ಪರಂಪರೆ ಬಗ್ಗೆನೇ ವಾರಗಟ್ಟಲೆ ತಿಂಗಳಗಟ್ಟಲೆ ಹೇಳ್ಬೋದು. ಎಂಥ ಗುರು, ಎಂಥ ಶಿಷ್ಯ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ, ಗುರುಕರುಣವಿಲ್ಲದವನ ಸ್ನೇಹ ಸಾಯು ತನಕ ಬೇಡ ಅಂತ ಹೇಳ ನೋಡಿ. ಯಾರಲ್ಲಿ ಗುರುಕರುಣೆ ಐತಿ, ಯಾರಲ್ಲಿ ಗುರುವಿನ ಅಂತಃಕರಣ ಐತಿ, ಅಂಥವ್ರು ಸ್ನೇಹ ಮಾಡೋದು. ಮುಳುಗುಂದದ ಬಾಲವೀರ ಮಹಂತ ಶಿವಯೋಗಿಗಳಂತವ್ರು ಹಾಲವರ್ತಿ ಚನಿವೀರ ಸ್ವಾಮಿಗಳ ಮಠದಾಗಿದ್ದಂಥ ಸಂದರ್ಭದೊಳಗೆ ಮೈಲಾರದ ಬಸವಲಿಂಗ ಶರಣರಂತ ಬಸಪ್ಪ ಶೆಟ್ಟರು ಅನ್ನುವಂಥವ್ರು ಅವರು ಒಂದು ಸಂದರ್ಭದೊಳಗೆ ಗುರುವಿಗೆ ಇದರ ಮಾತಾಡಿದ್ದಕ್ಕೆ, ಬರೀ ಗುರುವಿಗೆ ಒಂದು ಇದರ ಮಾತಾಡಿದ್ದಕ್ಕೆ ಅವ್ರಿಗೆ ಶಾಪಗ್ರಹ ಆದಾಗ, ಗುರುವಿನ ಕರುಣೆ ನಿನ್ನ ಮೇಲೆ ಆಗ್ಬೇಕಂದ್ರೆ ನೀನು ಗುರು ಪೂಜಾಕ ಕುಂತಾಗ ಗುರುವಿನ ಮುಂದೆ ನಿಂತು ನೀನು ಗುರು ಸ್ತೋತ್ರವನ್ನ ಮಾಡು, ಗುರುವಿನ ಕೃಪೆ ನಿಮಗೆ ಅಕ್ಕತ್ತೆ ಅಂದಾಗ ಮುಂದೆ ಅವರು ಗುರುಕರ್ಣ ತ್ರಿವಿಧಿಯನ್ನು ಹೇಳಿದರು. ಶ್ರೀ ಗುರುವೇ ಸತ್ಕ್ರಿಯೆ ಆಗರವೇ ಸುದ್ಯಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂದ ಬೇಗ ಕೃಪೆ ಆಗಿ ನೋಡಿ. ಎಂಥವ್ರು ಮೈಲಾರ ಬಸವಲಿಂಗ ಶರಣರು ನೋಡಿ. ಹಾಲವರ್ತಿ ಚನ್ನವೀರನ ಶೀಲದಡಿಯ ಪಿಡಿದ ಶರಣ ಗುಂಟೆ ಪರಿಭವ, ಗುರುಕರೋದ್ಭವನಾದ ಶರಣನಿಗೆ ಇನ್ನುಂಟೆ ಪರಿಭವ ಅಂದ್ರು. ಮೈಲಾರದೊಳಗ ಮೈಲಾರಲಿಂಗಪ್ಪಗ ಹಣಕಾಯಿ ಮಾಡ್ಸಕ್ ಬರ್ತಿದ್ರು. ಹಣಕಾಯಿ ಮಾಡಿಸುವಂತ ಸಂದರ್ಭದಾಗ ಇವರು ಅಂಗಡಿ ತಕೊಂಡು ಕುಂದಿರ್ತಿದ್ರು. ಮೈಲಾರ ಬಸವಲಿಂಗ ಶರಣರು ಒಂದು ದುಡ್ಡು ವ್ಯಾಪಾರ ಆತಿಲ್ಲ, ಅಂಗಡಿ ಬಂದ್ ಮಾಡಿಬಿಡ್ತಿದ್ರು. ಒಂದು ವ್ಯಾಪಾರ ಆಗಿ ಇವತ್ತು ಅವ್ರ ಮನೆ ನಡಿಲಿಕ್ಕೆ ಒಂದು ದುಡ್ಡು ಬಂತಿಲ್ಲ, ಅಂಗಡಿ ಬಂದ್ ಮಾಡಿಬಿಡೋ. ಬಂದವ್ರು ಹುಡ್ಕೊಂಬರೋರಂತ, ಅಂಗಡಿ ಯಾಕೆ ಬಂದ್ ಮಾಡ್ಯಾರ ಅಂದ್ರೆ, ಇಲ್ಲ ನನಗೆ ಇವತ್ತು ನನ್ನ ಜೀವನಕ್ಕೆ ಕೆಟ್ಟ ವ್ಯಾಪಾರ ಆಗೈತಿ ಸಾಕು, ಇನ್ನ ಮಗ್ಗಲದವ್ರಿಗೆ ಆಗ್ಲಿ ಅದಕ್ಕೆ ನಾ ಅಂಗಡಿ ಬಂದ್ ಮಾಡಿದ್ರೆ ಮಗ್ಗಲ ಅಂಗಡಿ ಅವ್ರಿಗೆ ತೊಗೊಂಡು ಹೋಗ್ತಾರಂತೆ. ಎಂಥ ದೊಡ್ಡ ಅರ್ಥಕ್ಕೆ ನಾವು ಮೈಲಾರ ಬಸವಲಿಂಗ ಶರಣರು 333 ಗುರುಕರ್ಣ ತ್ರಿವಿಧಿ ಬರೆದ್ರವರು. ಇಡೀ ನಮ್ಮ ಸಮಸ್ತ ಈ ಲಿಂಗವಂತ ತತ್ವಗಳನ್ನ ತ್ರಿಭಾಷೆಯಲ್ಲಿ 3 ಸಾಲಿನ ಪದ್ಯಗಳಲ್ಲಿ ಹಿಡಿದಿಟ್ಟವರು ಮೈಲಾರದ ಬಸವಲಿಂಗ ಶರಣರು. ನಾನು ಪ್ರಾರ್ಥನೆ ಮಾಡುವಾಗ ಸ್ತುತಿ ಮಾಡ್ತೀನಲ್ಲ, ಗುರುವೇ ಕೃಪೆಯಾಗು, ಗುರುವೇ ಕೃಪೆಯಾಗು. ಅವು ಬರುತ್ತೋ ಅವರೇ ಬರೆದದ್ದಲ್ಲ. ಬಹಳ ಒಂದು ಅದ್ಭುತ ಪರಂಪರೆ ಇದೆ ನಮ್ಮಲ್ಲಿ, ಒಂದು ವಿಶಿಷ್ಟವಾದ ವಿನೂತನವಾದ ಪರಂಪರೆ ಇದೆ. ಅದನ್ನ ನಾವು ಅಧ್ಯಯನ ಮಾಡಬೇಕು, ಅದನ್ನ ಅನುಭವಿಸ್ಬೇಕು, ಅದನ್ನ ತಿಳ್ಕೋಬೇಕು. ಬಹಳ ಸಂತೋಷ ಐತಿ. ಬಂಧುಗಳು ಎಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯರು ಸದ್ಗುರುನಾಥ ಬಂಧನವ ಕಳೆಯುವ ಸರ್ವಜ್ಞ. ಎಂತೆಂಥವ್ರು ಹುಟ್ಟಾಕೈತ್ರಿ ನಮ್ಮ ನಾಡು. ನಿಮಗೆ ಗೊತ್ತಿರಲಿ, ನಮ್ಮ ನಾಡಿನೊಳಗೆ ಎಂತೆಂಥವ್ರು ಇದ್ರು ಅಂದ್ರೆ ಜಚನಿಯವರು ಅಂತಿದ್ರು. ಜಚನಿಯವರು ಇಲ್ಲೇ ನಮ್ಮ ಅಂಬಡಗಟ್ಟಿಯವರು, ಅವರು ಜಚನಿಯವರು. ಅವ್ರು ಎಷ್ಟು ಶುದ್ಧ ಬರಹಗಳನ್ನು ಬರೀತಿದ್ರು ಅಂದ್ರೆ, ಒಂದು ಸಣ್ಣ ಪತ್ರದಾಗ 1000 ಅಕ್ಷರಗಳನ್ನು ಬರೀತಿದ್ರಂತ. 1000 ಅಕ್ಷರ. ಬರೀ ಭಕ್ತ ಅನ್ನೋದು ಒಂದು ಸಂಪುಟನೆ, ಮಹೇಶ ಅನ್ನೋದೊಂದು ಸಂಪುಟನೆ, ಪ್ರಸಾದಿ ಅನ್ನೋದೊಂದು ಸಂಪುಟನೆ. ಶಟಸ್ಥಲಗಳ ಬಗ್ಗೆ 1000 ಪುಟದಲ್ಲಿ ವ್ಯಾಖ್ಯಾನ ಮಾಡಿದವರಂದ್ರೆ ಜಚನಿಯವರು. ಅಂತ ಜಚನಿಯವರಿಗೆ ಅನುಗ್ರಹ ಮಾಡಿದವರು ಕುಮಾರಸ್ವಾಮಿಗಳು, ಹಾನಗಲ್ ಕುಮಾರಸ್ವಾಮಿ. ಎಂಥ ಅದ್ಭುತ ಶಕ್ತಿ ಜಚನಿಯವರು. ಬಹುಶಃ ನನಗನ್ಸಿದ ಮಟ್ಟಿಗೆ ಜಚನಿಯವರಂತ ವಿದ್ವಾನ್ ಬರಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಈ ಸ್ವಾಮಿಗಳ ಕುಲದಲ್ಲಿ. ಎಷ್ಟು ಶಾಣ್ಯರವರು ಅಂದ್ರೆ ಅವರ ಸಂಪಾದನೆಯ ಸೊಂಪು, ಅವರ ಸಾಹಿತ್ಯ ಜ್ಞಾನ ಅದ್ಭುತವಾದದ್ದು ನೋಡಿ. ಎಷ್ಟೋರಿಗೆ ಗುರುಭಕ್ತಿ ಇತ್ತಂದ್ರೆ ಪ್ರತಿ ವರ್ಷ ಶಿವರಾತ್ರಿಗೆ ಅವ್ರು ಎಲ್ಲೇ ಇರಲಿ. ಇನ್ನೊಬ್ಬರು ಇದ್ರು, ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಅಂತಿದ್ರು. ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರು ಬುಕ್ಕಾಂಬುದಿಯವರು. ಅವರು ಕೂಡ ಕುಮಾರಸ್ವಾಮಿಗಳ ಮೇಲೆ ಬಹಳ ಭಕ್ತಿ ಶ್ರದ್ಧೆ ಇದ್ದವ್ರು. ಅವ್ರು ಎಲ್ಲೇ ಇದ್ರು ಅವತ್ತಿನ ಕಾಲಕ್ಕೆ 4 ಕಡೆ ಕಾರ್ತಿಕಕ್ಕೆ ಕಳಿಸ್ಕೊಡ್ತಿದ್ರಂತೆ ಶಿವಯೋಗ ಮಂದಿರಿಗೆ. ಬುದ್ಧಿ ನೀವ್ಯಾಕೆ ಅಲ್ಲಿ ಕಳಿಸ್ತೀರಿ ಅಂದ್ರೆ, ಆ ಗುರು ಇದ್ದ ಅಂತ ಇವತ್ತು ಸಿದ್ಧಲಿಂಗ ಸಿಕ್ಕ ಅಂತ ಹೇಳ್ತಿದ್ರಂತ ಅವ್ರು. ನೋಡ್ರಿ ಎಂಥ ಅಂತಃಕರಣ ಮೂರ್ತಿ. ಒಂದು ದಿನಾನು ಇವ್ರು ನಾನು ಬೆಳೆಸೀನಿ, ನನ್ನ ಕಣ್ಣು ಮುಂದೆ ಇವ್ರು ಅದಾರ, ನನ್ನಿಂದ ಇವರು ದೊಡ್ಡವರಾಗ್ಯಾರ ಅನ್ನೋದು ಗುರುವಿಗೆ ಒಂದು ದಿನ ಆ ಭಾವ ಬರಲಿಲ್ಲ. ಇವತ್ತು ನೀವೆಲ್ಲ ಯೋಗದೊಳಗೆ ಇವತ್ತು ಇಂಟರ್ನ್ಯಾಷನಲ್ ಆದವ್ರು ನೋಡ್ತೀರಿ ನೀವು, ಯೋಗ ಮಾಡೋರನ್ನ. ಕಪಾಲಭಾತಿ, ಪ್ರಾಣಾಯಾಮ, ಬಸ್ತಿ, ಎಂತೆಂಥವ್ರಿದ್ರು ಗೊತ್ತನೋ. ನಮ್ಮ ಈ ಮಂದಿರದ ಪರಂಪರೆಯಲ್ಲಿ ಪ್ರಭುಕುಮಾರ ಪಟ್ಟಾಧ್ಯಕ್ಷರಂತಿದ್ರು ಅವರು. ಕಂಚಿಕಲ್ ಬಿದ್ರಿ ಪ್ರಭುಕುಮಾರ ಪಟ್ಟಾಧ್ಯಕ್ಷರಂತಿದ್ರು. ಬಹುಶಃ ಪೂಜ್ಯರ ಭಾಗದವ್ರಂತ ಕಾಣುತ್ತವ್ರು. ಅವತ್ತಿನ ಕಾಲಕ್ಕೆ ಅವರನ್ನ ಕಾಶಿಗೆ ಕಳಿಸಿ ಅವ್ರನ್ನ ಯೋಗ ಹಾಕ್ಸಕ್ ಹಚ್ಚಿದ್ರೆ ಅವ್ರಿಗೆ ಯೋಗಿ ರಾಜ ಅಂತ ಬಿರುದು ಬಂತವ್ರಿಗೆ. ಯೋಗಿಗಳ ರಾಜ ಕಂಚಿಕಲ್ ಬಿದ್ರಿ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಅಂತೇಳಿ. ಅವ್ರು ಯಾರು ಶಿಷ್ಯರಂದ್ರೆ ಪೂಜ್ಯರಾದ ಹನುಮಂತ ಕುಮಾರಸ್ವಾಮಿ ಶಿಷ್ಯರೇ. ನಮ್ಮ ಸ್ವಾಮಿಗಳಿಗೆ ಒಂದು ಏನಂದ್ರೆ ಹೆಚ್ಚು ಪ್ರಚಾರ ಪ್ರಿಯರಲ್ಲ, ಇವರ ಆಚಾರ ವಿಚಾರ ಪ್ರಧಾನ. ಹಿಂಗಾಗಿ ಹೊರಗೆ ಬರಲಿಲ್ಲ. ಅವ್ರು ಏನಾರ ಹೊರಗೆ ಬಂದು ಹಿಂದಿದ್ರೆ ಇವತ್ತು ಬಾಬಾ ರಾಮದೇವರ 3 ಪಟ್ಟು ಹೆಸರು ಇವತ್ತು ಕಂಚಿಕಲ್ ಬಿದ್ರಿ ಪ್ರಭುಕುಮಾರ ಪಟ್ಟಾಧ್ಯಕ್ಷರ ಹೆಸರು. ದೊಡ್ಡ ಹೆಸರು ಅವ್ರು. ಹಂಗೆ ಯೋಗ ಹಾಕವ್ರಂತ. ಅವ್ರು ಯೋಗ ಹಾಕಕ್ಕಂತ ಕಾಶಿ ಒಳಗನ ಆ ಮಂದೆಲ್ಲ ತಕ್ಕಾಗಿ ಬಿಡ್ತಿದ್ರಂತ. ಅಷ್ಟು ಚಲೋ ಯೋಗ ಹಾಕ್ತಿದ್ರು ಅವ್ರು. ಅವ್ರಿಗೆ ಯೋಗರಾಜ ಅಂತ ಬಿರುದು ಬಂತು. ಎಂತೆಂಥ ಸಾಹಿತಿಗಳು, ಕಲೆ ವಿರಕ್ತರು ಇವರೆಲ್ಲ ಎಲ್ಲಿಂದ ಬಂದರು ಅಂದ್ರೆ ಗುರುವಿನ ಪುಣ್ಯದಿಂದ ಬಂದರು, ಗುರು ಪರಂಪರೆಯಲ್ಲಿ ಬಂದರು. ಅದಕ್ಕೆ ನಮ್ಮ ನಾಡಿನಲ್ಲಿ ಅದ್ವೈತ ಪರಂಪರೆ ಆಗಲಿ, ಆರೂಢ ಪರಂಪರೆ ಆಗಲಿ, ವಿರಕ್ತ ಪರಂಪರೆ ಆಗಲಿ 20ನೇ ಶತಮಾನದಲ್ಲಿ ಕನ್ನಡ ನಾಡನ್ನು ಕಟ್ಟಿ ಕನ್ನಡ ನಾಡನ್ನು ಉಳಿಸಿದವರು, ಬೆಳೆಸಿದವರು. ಇವತ್ತು ನೀವು ಇಂಥ ಹಳ್ಳಿ, ಈ ಕಡೆ ಸಿಟಿ, ಈ ಕಡೆ ಮಹಾನಗರ, ಎರಡರ ಮಧ್ಯದಲ್ಲಿ ಇರುವಂಥ ಜನ ನೀವು
ಇಷ್ಟೊತ್ತಾದರೂ ನೀವು ಇಷ್ಟ ಹಾಕುವಂಥ ಜನ ಈ ವೇದಿಕೆ ತುಂಬಿ ನೀವು ಕುದುರ್ತೀರಿ ಅಂದ್ರೆ ಇದರ ಹಿಂದೆ ಪ್ರಯತ್ನ ಯಾರ್ದೈತೆ ಅಂದ್ರೆ ಮಹಾತ್ಮರದು, ಸಿದ್ದಪ್ಪನಂತ ಗುರುಗಳದು, ಅವರ ತ್ಯಾಗ, ಅವರ ಪರಿಶ್ರಮ, ಅವರ ತಪಸ್ಸು ಇವತ್ತು ನಿಮ್ಮನ್ನು ಹಿಡಿದು ಕುದುರಿಸಿದೆ ಅಂತ ಹೇಳ್ಬೋದು. ಅಂತ ಮಹಾತ್ಮರು ಜನರ ಮನಸ್ಸನ್ನು ಕಟ್ಟಿದ್ದಾರೆ, ಜನರನ್ನು ಕಟ್ಟಿದ್ದಾರೆ, ಜನರ ಭಾವನೆಗಳನ್ನು ಕಟ್ಟಿದ್ದಾರೆ. ಅವೆಲ್ಲ ಮಾತುಗಳನ್ನು ನಾವಿಲ್ಲಿ ಎಷ್ಟು ಹೇಳಿದ್ರೆ ಕಡಿಮೆ ಅನ್ನಿಸ್ತದೆ. ಅಂತ ಸಿದ್ದಪ್ಪಜ್ಜನವರು ಮುಂದೆ ಅವರ ವೈರಾಗ್ಯ ಪಥ ಏನಾಗುತ್ತದೆ ಅಲ್ಲಿ ಕುಳಿತುಕೊಂಡು ಅವರು ಏನು ಶಾಸ್ತ್ರವನ್ನು ಕೇಳ್ತಾರೆ. ನಾನೆಂದು ಅರಿತು ವಿಚಾರಿಸು, ನಾ ಎಲ್ಲಿಂದ ಬಂದ್ಯಾನ, ಎದಕ್ಕೆ ಬಂದ್ಯಾ, ನನಗೆ ಈ ಶರೀರ ಬಂದ ಪರಿ ಯಾವುದು, ಈ ಜೀವ ಆತ್ಮಗಳ ಭೇದ ಏನು, ಇದನ್ನೆಲ್ಲವನ್ನ ಅಲ್ಲಿ 3 ವರ್ಷ ಇರ್ತಾರೆ. ಅವರು ಅಬ್ಬಿಗಿರಿ ಫಕೀರಪ್ಪ ಅಂತ ಕೆಟ್ಟ ವರ್ಷ ಇರ್ತಾರೆ, 3 ವರ್ಷ ಅಲ್ಲಿ ಅನೇಕ ಘಟನೆಗಳಾಗ್ತಾವ. ಮುಂದೆ ಅದು ಏನು ಅನ್ನೋದು ನಾಳಿನ ಹೇಳ್ತೀನಿ. ಯಾಕಂದ್ರೆ ಮತ್ತೆ ಅಲ್ಲಿ ತೊಡರ್ಕೊಂತಿರ್ತಾರೆ. ಅಲ್ಲಿ ಬರೋ ಮಂದಿ ಎಲ್ಲ ನಮ್ಮ ಹುಡುಗಿ ಕೊಟ್ಟು ಹೊಲ ಹಚ್ತೀವ್ರಿ, ಇವ್ನು ಅಳಿಯಾನ ಮಾಡ್ಕೊಂತೀವಿ ಅಂತ ನಿಂದಿರ್ತಾರೆ. ಇದು ಇಲ್ಲಿ ತೊಡರ್ಕೊಳಕತ್ತಂತ ಕೊನೆಗೆ ಅಲ್ಲಿಂದ ಬಿಟ್ಟು ಅವ್ನು ಮುಂದೆ ಹೋಗ್ತಾನೆ. ಅದು ಕಾಡೋದ, ಅದು ಎತ್ತಿಗೆ ಪರಾಕಿ ಎಂದಿತ್ತು ಮಾಯಿ ಅಂತಾರಲ್ಲ, ಅದು ದೇಹಕ್ಕೆ ನೆರಳಾಗಿ ಕಾಡಿದಂಗೆ ಕಾಡೋದ ಅಂತದ. ನಾವು ಗೆದ್ದಿನಂತೀವಿ ಅಂತ ಅದು ನಮ್ಮ ಒದ್ದೇನ ಅಂತಕ್ಕಂಥದ್ದು ಮಾಯೆ. ಕೊನೆಗೆ ಯಾರು ಗೆಲ್ತಾರ ಅನ್ನೋದು ಅಂತಿಮ ಸತ್ಯ ಮುಂದೆ ಗೊತ್ತಾಗ್ತದೆ. ಇವತ್ತಿನ ದಿವಸ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು, ಅನಂತಪುರದ ಜಗದ್ಗುರುಗಳು, ಹುಬ್ಬಳ್ಳಿಯ 3000 ಮಠದಲ್ಲೇನೆ ಸುಮಾರು 45-50 ವರ್ಷದ ಹಿಂದೆ ಪೂಜ್ಯರು ಇದ್ದವರು. ಇವರ ಕಾಲ ಭಾಳ ಚಲೋ. ನಾವು ಇವತ್ತು 3000 ಮಠದ ಗಂಗಾಧರ ಜಗದ್ಗುರುಗಳನ್ನು ನಾವು ನೆನೆಸಬೇಕಾಗ್ತದೆ. ಹುಬ್ಬಳ್ಳಿ ಜಗದ್ಗುರು ಮೂಜಿಗಮ್ಮವ್ರು ಅಂತಿದ್ದು ಪೂರ್ಣಜ್ಞಾನ ವಚನಗಳನ್ನಂತ ಬರೀತಾರೆ. ನೀವೆಲ್ಲ ಅದವ್ರನ್ನ ನೋಡಿದವರಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಪೂಜ್ಯರಂದ್ರೆ. ಕುಮಾರ ಶಿವಯೋಗಿ ಸಂಘ ಅನ್ನುವಂಥದ್ದನ್ನ ಇಲ್ಲೇ 3000 ಮಠದಲ್ಲಿ ತಂದ್ರು. ಅದರ ಪರಿಣಾಮ ಅಂದ್ರೆ ಇವತ್ತು ಗದಿಗಿನ ತೋಂಟದಾರ ಸ್ವಾಮಿಗಳಂತ ನೀವೆಲ್ಲ ಕೇಳಿರಿ, ಹಿಂದಿದ್ರು. ಶಿರಹಟ್ಟಿ ಜಗದ್ಗುರುಗಳು, ಮಾನ್ಯೊಬ್ಬರು ಬಂದಿದ್ರು, ನಿಡಸೋಸಿ ಅಜ್ಜವರು, ಈಗಿನ ಅಜ್ಜವರು, ಇವರೆಲ್ಲ ಎಲ್ಲಿದ್ದವ್ರಂದ್ರೆ ಹುಬ್ಬಳ್ಳಿ 3000 ಮಠದ ಆ ಶಿವಯೋಗಿ ಸಂಘದಲ್ಲಿ ಇದ್ದು ಇವತ್ತು ಕನ್ನಡ ನಾಡಿನ ದೊಡ್ಡ ದೊಡ್ಡ ಮಠಗಳಿಗೆ ಸ್ವಾಮಿಗಳಾಗಿ ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯನ್ನ ಬೆಳೆಸಿದ್ದಾರೆ. ಪೂಜ್ಯ ಮಹಾಸನ್ನಿಧಿಯವರಿಗೆ ಮಲೆನಾಡ ಜಗದ್ಗುರುಗಳು ಅಂತ ಕರೀತಾರೆ. ಅನಂತಪುರ ಮತ್ತು ಬೆಕ್ಕಿನಕಲ್ಲು ಮಠ, ಶಿವಮೊಗ್ಗ 2 ಮಠದ ಪೂಜ್ಯರು ಇವತ್ತು ಹುಬ್ಬಳ್ಳಿಯಲ್ಲಿನ ತನ್ನ ಅಭ್ಯಾಸವನ್ನು ಮುಗಿಸಿದವರು, ಇಲ್ಲೇ ಬಹಳ ವರ್ಷಗಳ ಕಾಲ ಇದ್ದವರು. ಪೂಜ್ಯರ ಬಗ್ಗೆ ನಾನು ಓದಿದ್ದೀನಿ. ಅವರು ಅವತ್ತಿನ ಕಾಲದಲ್ಲೇ ವಿದೇಶಕ್ಕೆ ಹೋಗಿ ಒಂದು ದೊಡ್ಡ ಭಾಷಣ ಮಾಡಿ ಬಂದವರು. ಆ ದೇಶದ ಹೆಸರು ನನಗೆ ನೆನಪಿಗೆ ಬರ್ತಾ ಇಲ್ಲ. ಸಿಂಗಾಪುರಕ್ಕೆ ಹೋಗಿದ್ರು. ಅವಾಗ ಇನ್ನು ಕಲಿಯುವಂಥ ವಿದ್ಯಾರ್ಥಿ ದಿಶೆಯಲ್ಲಿನೇ ನಾವು ವಿವೇಕಾನಂದರು ಚಿಕಾಗೋ ಹೋಗಿದ್ದು ಕೇಳ್ತೀವಿ. ಅದು ಆ ಕಾಲ. ಅನಂತಪುರ ಜಗದ್ಗುರು ಮಹಾಸನ್ನಿಧಿಯವರು ಹುಬ್ಬಳ್ಳಿ 3000 ಮಠದಾಗಿದ್ದಾಗ ಸಿಂಗಾಪುರದ ಯೂನಿವರ್ಸಿಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಭಾಷಣ ಮಾಡಿ, ಅವತ್ತಿನ ಕಾಲಕ್ಕೆ ಅವರು ಭಾಷಣ ಮಾಡಿ ಬಂದಿದ್ದಾರೆ. ಬಹಳ ದೊಡ್ಡ ವ್ಯಕ್ತಿತ್ವ. ಮತ್ತು ಈ ಅಜ್ಜವ್ರದ್ದು ನಮ್ಮ ಗುರುಗಳದ್ದು ಎಂಥ ಸಂಬಂಧ ಇತ್ತಂದ್ರೆ, ನಮ್ಮ ಗದಗಿನ ಜಗದ್ಗುರುಗಳು ತೋಟದಾರ ಅಜ್ಜವರು ಏನಾರ ಒಂದು ಹೇಳೋದು ಕೇಳೋದಿತ್ತಂದ್ರೆ ಅದನ್ನ ಅನಂತಪುರ ಜಗದ್ಗುರುಗಳಿಗೆ ಹೇಳ್ತಿದ್ರು. ಹಿಂಗೆ ಮಾಡ್ಬೇಕಂತ ಮಾಡಿ ಇವ್ರ ಬುದ್ಧಿ ಅಂತೇಳಿ. ಇವತ್ತಿಗೂ ಗದಗಿನ ಮಠದಲ್ಲಿ ಏನಾದರೂ ಅಂತ ಕಾರ್ಯಕ್ರಮಗಳಾಗಬೇಕಾದ್ರೆ ಜಗದ್ಗುರುಗಳು ಯಾರು ಸಲಹೆ ತಗೊಂತಿದ್ರು ಅಂದ್ರೆ ಅನಂತಪುರ ಮಹಾಸನ್ನಿಧಿಯವರು ಸಲಹೆ ತಗೊಂತಿದ್ರು. ಅಷ್ಟು ಗೆಳತನ. ಬಹುಶಃ ಗೆಳತನದೊಳಗೆ ಗದಗಿನ ಅಜ್ಜವ್ರ ಗೆಳತನ, ಅನಂತಪುರ ಜಗದ್ಗುರುಗಳು ಗೆಳತನ, ಶಿರಹಟ್ಟಿ ಸ್ವಾಮಿಗಳು ಗೆಳತನ, ಈ 3 ಮಂದಿ ಗೆಳತನ ಬಹಳ ವಿಶೇಷ ಅನ್ನೋದು ನಾವು ಕೇಳ್ತೀವಿ. ಇವತ್ತು ನಮ್ಮ ಗದಗಿನ ಅಜ್ಜವ್ರು ಇಲ್ಲ, 6 ವರ್ಷ ಆತವರು ದೇಹವನ್ನು ಬಿಟ್ಟು. ಆದರೆ ಅವರ ಸಮಕಾಲೀನರಾಗಿ ಆಡಿದಂಥ ಪೂಜ್ಯ ಅನಂತಪುರದ ಮಹಾಸನ್ನಿಧಿಯವರು ಇದ್ದಾರೆ. ಅವರು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ, ಅಜ್ಜವ್ರದ್ದು ಬಹುಶಃ 17ನೇ ತಾರೀಕಿಗೆ ಬರಬೇಕಾಗಿತ್ತು. ಆದರೂ ಕೂಡ ಇವತ್ತು ಮುರುಘಾ ಮಠದವ್ರದ್ದಿತ್ತು. ಆದರೂ ಒಂದಿಷ್ಟು ಕಾರ್ಯಕ್ರಮದ ಒತ್ತಡದಿಂದ ಅದಲಿ ಬದಲಿಯಾಗಿ ಪೂಜ್ಯ ಮಹಾಸನ್ನಿಧಿಯವರು ಇವತ್ತು ಬಂದಿದ್ದಾರೆ. ಅವ್ರು ಈಗ ಬಂದರೂ ಸಂತೋಷ, ಇನ್ನೊಂದು ಸಲ ಮತ್ತವ್ರು ಹೊಳ್ಳಿ ಅವಾಗ ಬಂದರೂ ನಮಗೆ ಭಾಳ ಸಂತೋಷ. ಅವ್ರು ಹೆಂಗೆ ಬರ್ತಾರೆ ಹಂಗೆ ಹುಬ್ಬಳ್ಳಿ ಹಂಗೆ ಈ ನಾಡು ಪಾವನ ಹಾಕ್ಕೊಂತಿರ್ತದೆ. ಯಾಕಂದ್ರೆ ಇದೇ ನಾಡಿನಲ್ಲಿ ನಡೆದಾಡಿದವರು, ಈ ನಾಡಿನ ನೆನಪು ಅವರಿಗಿದೆ, ಈ ಊರಿನ ನೆನಪದೆ. ಇವತ್ತು ಆ ಮಹಾಸನ್ನಿಧಿಯವರು ಬಂದದ್ದು ನನಗೆ ಭಾಳ ಸಂತೋಷ ಆಗಿದೆ. ಅವರ ಆಶೀರ್ವಚನವನ್ನು ನಾವೆಲ್ಲ ಕೇಳೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಮಾಡಿಕೊಳ್ತೇನೆ. ಎಲ್ಲರಿಗೂ ಶರಣು ಶರಣ.